ಕೇಳಿಸ್ತಾ ಇದೆ ಓಕೆನಾ? ಎಷ್ಟು ಜನ ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿದ್ರಿ? ಹಾಡ್ ಕೊಡಿ ನೋಡೋಣ. ಎಷ್ಟು ಜನ ಬೇಡ ಅನ್ಕೇಳಿ ಚೆನ್ನಾಗಿ ಅನ್ಸಲ್ಲ ಬೇರೆ ತರ ಕೇಳಿ. ಓಕೆ, ಯಾರು 5 ಗಂಟೆಗೆ ಎದ್ರಿ? ಒಂದು ಹಾಟ್ ಕೊಡಿ. ಎಷ್ಟು ಜನ 5 ಗಂಟೆಗೆ ಎದ್ದಿರಿ? 5 AM ಎದ್ರಿ? 5 ಗಂಟೆಗೆ ಎದ್ದಿರಿ? ಒಂದು ಹಾಟ್ ಕೊಡಿ. ಎದ್ದಿದ್ರೆ ಕೊಡಿ, ಸುಮ್ಮನೆ ಕೊಡೋಕೆ ಬಿಡಿ. ನನಗೆ ಮೆಚ್ಚಕ್ಕಲ್ಲ ನಿಮಗೆ. ಓಕೆ, 5 ಗಂಟೆಗೆ ಎದ್ರಿ ಇವತ್ತು, 5 ಗಂಟೆಗೆ ಎದ್ದಿರಿ ಅನ್ನೋ ಒಂದು ಹಾಡು. 5 ಗಂಟೆಗೆ ಎದ್ದಿರಿ. ಓಕೆ, 6 ಗಂಟೆಗೆ ಎದ್ದರೆ ಒಂದು ಹಾಟ್ ಕೊಡಿ. 6 ಗಂಟೆಗೆ ಎದ್ದವರು, 6 ಗಂಟೆಗೆ 6 o'clock ಎದ್ದಿರೋರು. ಓಕೆ ರೈಟ್. 6:30ಗೆ ಎದ್ದವರು ಒಂದು ಹಾಟ್ ಕೊಡಿ. 6:30ಗೆ ಎದ್ದಿರೋರು. ಓಕೆ, 6 ವಿದ್ಯಾ ಎದ್ದೇ ಇಲ್ಲ ಅನ್ಸುತ್ತೆ. ವಿದ್ಯೆ ಮಕ್ಕೊಂಡ್ಬಿಡ್ತಾರೆ ಇನ್ನು, ಎದ್ದೇ ಇಲ್ಲ ಅನ್ಸುತ್ತೆ. ಎದ್ದಿ ಏನು? ಓಕೆ ಓಕೆ ಸರಿ ಸರಿ. ಓಕೆ ರೈಟ್. ಅಂದ್ರೆ ಈ 7 o'clock ಎದ್ಬಿಟ್ಟು ಅದ ಬಿಡ್ದ ಮಕ್ಕ ತಗೊಂಡು ಬಂದ್ಬಿಟ್ಟು ಸಾಂಬಾರ್ ಹಂಗೆ ಹಾಡ್ಕೊಡಿ. ಎದ್ಬಿಟ್ಟು ಎದ್ಬಿಟ್ಟು ಹಂಗೆ ಹಂಗೆ ನೀರ್ ಹಾಕಿ ಹಂಗೆ ಬಂದ್ಬಿಟ್ಟು ಸಾಂಬಾರ್ ಏಸಿಂದ ಹೌದು ಹಂಗೆ ತಾನೇ ಮಾಡಿ ಇದ್ದೀನಿ. ಕರೆಕ್ಟ್ ಬಿಸಿಂದ ಕರೆಕ್ಟ್ ಇಷ್ಟ ಆಗತ್ತೆ ನನಗೆ. ಯಾಕಂದ್ರೆ ಸತ್ಯ ಹೇಳ್ತಾಳೆ. ಹ್ಞೂ ಸರ್, ಎದ್ದೆ ಸರ್ ಹಂಗೆ ನೀರ್ ಹಾಕಿ ಹಂಗೆ ಹೋಗ್ಬಿಟ್ಟು ಸರ್, ಟೈಮ್ ಇಲ್ಲ ನನಗೆ ಅಂತ. ಓಕೆನಾ? ಎಸ್ ರೈಟ್. ಹಿಂಗಿರುತ್ತೆ ಅಲ್ವಾ? ಕರೆಕ್ಟಾಗಿ 4:40 ಫಿಕ್ಸ್ ಅದು. ಸಂಡೇ ಇಲ್ಲ ಅಂದ್ರೆ ಅರ್ಥ ಆಗುತ್ತೆ ನಿಮ್ಗೆ? ಹೇಳೋರು ಕೇಳೋರು ಇಲ್ಲ ಅಂದ್ರೆ ಹೆಂಗೆ ನಾವ್ ಹೇಳ್ತೀವಿ ಅಂತ. ಓಕೆನಾ? ನಾವ್ ಹೇಳೋರು ಕೇಳೋರು ಇದ್ರೆ ಹೆಂಗೆ ನಾವು ಟೈಮ್ ನೋಡಿ, ಇವತ್ತು ನಾಳೆ ಸೋಮವಾರ ಕರೆಕ್ಟಾಗಿ ನೀವು 4:42 ಕೇಳ್ಬೇಕಂದ್ರೆ ಎದ್ದಾಳ್ತೀವಿ. ಯಾಕಂದ್ರೆ ಹೇಳೋರು ಕೇಳೋರಿದ್ದಾರೆ ಅಂತ. ಹೇಳೋರು ಕೇಳೋರು ಇಲ್ಲ ಅಂದ್ರೆ ಯಾವ ಬೇಕಾದ್ರೆ ಮಲ್ಕೊಳ್ತೀವಿ, ಯಾವ ಬೇಕಾದ್ರೆ ಹೇಳ್ತೀವಿ. ನಾಳೆ ಇವತ್ತು ಸಂಡೇ ಅಂತ ಎಷ್ಟು ಜನಕ್ಕೆ ನಿಮ್ಗೆ ಕಾಣುತ್ತೆ? ಏನಾದ್ರು ಏನ್ ಕಾಣುತ್ತೆ? ಸಂಡೇ ಅಂತ ಏನ್ ಕಾಣುತ್ತೆ? ರೋಡಲ್ಲಿ ಜಾಸ್ತಿ ನಾನ್ ವೆಜ್ ಕಟ್ ಮಾಡ್ತಿರ್ತಾರೆ, ಇಲ್ಲ ಏನೋ ಒಂದು ಜಾಸ್ತಿ ಮಾಡಿದ್ರೆ ಮನೆಗೆ ಎಲ್ಲ ಫ್ಯಾಮಿಲಿ ಫ್ರೀ ಇರ್ತೀರಿ, ಅದು ನೀವ್ ಮಾಡ್ಕೊಂಡಿರೋ ಕೆಲಸ ಅಷ್ಟೇ. ಓಕೆನಾ? ಈ ಬಾಡಿಗೆ ಮತ್ತೆ ನಿಮಗೂ ಈ ಕೆಲಸಕ್ಕೆ ಸಂಬಂಧನೇ ಇಲ್ಲ. ಓಕೆನಾ? ಕೆಲಸ ಮಾಡ್ಬೇಕಂದ್ರೆ ಬಾಡಿ ಚೆನ್ನಾಗಿರ್ಬೇಕು. 4:42ಕ್ಕೆ ಹೆಚ್ಚಾಗಿ ಎದ್ದಿದ್ರಿ, 5 ಗಂಟೆಯಿಂದ 6 ಗಂಟೆ ಎಕ್ಸರ್ಸೈಸ್ ಮಾಡಿದ್ರಿ, ಅದು ಇವತ್ತು ನಿಮಗಾಗಿ, ನಿಮ್ಮ ಬದುಕಿಗಾಗಿ ಅಷ್ಟೇ. ನಿಮಗಾಗಿ, ಬೇರೆಗೇನು ಮಾಡಿರ್ಲಿಕ್ಕಿಲ್ಲ ಇದು. ನಿಮಗಾಗಿ ಏನೇ ಮಾಡಿದ್ರು, ಒಳ್ಳೆ ಫುಡ್ ತಿಂದ್ರು, ಒಳ್ಳೆ ನಿದ್ದೆ ಮಾಡಿದ್ರು, ಒಳ್ಳೆ ಯೋಚನೆ ಮಾಡಿದ್ರು, ಒಳ್ಳೆ ಖುಷಿಯಾಗಿದ್ರು, ಹ್ಯಾಪಿಯಾಗಿದ್ರು, ಅದು ನಿನ್ಗಾಗಿ, ಗಂಡ್ಗಾಗಿ ಅಲ್ಲ, ನಿನ್ಗಾಗಿ. ಅಥವಾ ನಿನ್ ಗಂಡ ಮಾಡಿದ್ರೆ ಗಂಡಗಾಗಿ. ಇಷ್ಟು ನನಗೆ ಅರ್ಥ ಆಗ್ಬೇಕು. ನನಗಾಗಿ ಅಲ್ಲ, ಅವ್ರವ್ರಿಗಾಗಿ. ಮಗನಿಗಾಗಿ, ಮಗ ಹೋಗಿ ಎಕ್ಸರ್ಸೈಸ್ ಮಾಡಿದ್ರೆ ಮಗನಿಗಾಗಿ, ಹೆಂಡ್ತಿ ಮಾಡಿದ್ರೆ ಹೆಂಡ್ತಿಗಾಗಿ, ಅಜ್ಜಿ ಮಾಡಿದ್ರೆ ಅಜ್ಜಿಗಾಗಿ, ಅವ್ರವ್ರಿಗಾಗಿ, ಇದು ಅವ್ರವ್ರ ಬಾಡಿಗಾಗಿ ಮಾಡ್ಕೊಂಡಿರೋದು ಅಷ್ಟೇ. ನನಗೋಸ್ಕರ ನನ್ನ ಗಂಡ ಮಗ ಹೋಗಿ ಮಾಡಿದ್ರೆ ನಾನ್ ಮಾಡ್ದಂಗಲ್ಲ, ನಾನು ಹೋಗಿ ಮಾಡಿದ್ರೆ ನನ್ನ ಮಗ ಮಾಡ್ದಂಗಲ್ಲ, ಮಗ ಹೋಗಿ ಮಾಡಿದ್ರೆ ಅಪ್ಪ ಮಗಳು ಯಾರು ಮಾಡ್ದಂಗಲ್ಲ. ಸರಿ? ಇದು ಯಾವಾಗ್ಲೂ ಅವ್ರವ್ರ ಮಾಡಿದ್ದು ಅವ್ರವ್ರಿಗೆ ಇರುತ್ತೆ. ಇದು ಅವ್ರವ್ರಿಗೆ. ನೀವ್ ಜಾಸ್ತಿ ಬುದ್ಧಿ ಇದೆ ನಿನಗೆ, ಜಾಸ್ತಿ ಜಾಣ ಗಂಡನಿಗೆ, ಜಾಸ್ತಿ ಚೆನ್ನಾಗಿ ಓದೇನೆ ಮಗನಿಗೆ. ಇದು ಅವರವರ ಇಂಡಿಪೆಂಡೆಂಟ್. ಮನೆಯಲ್ಲಿ ಕೂಡ ಅಷ್ಟೇ. ಮನೆ ಯಾರಿದ್ದೀರಿ ಮನೆಯಲ್ಲಿ ನಿಮ್ಮ ಇಂಡಿಪೆಂಡೆಂಟ್ ಅದು. ನನ್ನ ದೇಹ ಚೆನ್ನಾಗಿದ್ರೆ ನನಗೆ, ನಮ್ಮ ಮಗ ಇದ್ರೆ ಮಗನಿಗೆ, ಅವರವರಿಗೆ ಬಿಟ್ಟಿದ್ದು, ಅವರವರದ ಸಂಬಂಧಪಟ್ಟಿದ್ದು, ಬೇರೆ ಯಾರಿಗೂ ಸಂಬಂಧನೇ ಇಲ್ಲ. ಓಕೆ ಎಲ್ಲ ಇಲ್ಲೇ ಇದ್ದೀರಾ? ನೀವು ಯಾವ ವಾರ ಬಂದ್ರು ಬಿಸಿ ಇರ್ತೀರಿ. ನೀವು ಯಾವ ವಾರ ಕ್ಲಬ್ ಮಾಡಿದ್ರೆ ಬಿಸಿ ಇರ್ತೀರಿ. ಯಾವ ವಾರನ ಮಾಡಿ ಬೇಕಾದ್ರೆ. ಸೋಮವಾರ ಅಂತಲ್ಲ, ಮಂಗಳವಾರ ಅಂತಲ್ಲ, ಎನಿ ಡೇಸ್ ಬಿಸಿ. ಓಕೆ, ಮನುಷ್ಯ ಅಷ್ಟೇ. ನೀವ್ ಮಲ್ಕೊಂಡು ಕೊನೆಯ ಗಳಿಗೆ ಕೂಡ ಏನೋ ಅಪ್ಪ ಸ್ಪೆಕ್ಸ್ ಹುಡುಕ್ತಾ ಇದ್ದ. ನೀನ್ ಅಪ್ಪ 2-3 ದಿವಸ ಸೀರುವಾಗ ಅವಾಗ ಕೂಡ ಸ್ಪೆಕ್ಸ್ ಇಲ್ಲ ಅಂತ ಅಂತಿದ್ದ. ಬಿಡಂಬ್ರೆ ಸ್ಪೆಕ್ಸ್ ಐತಿ, ಇಲ್ಲಿ ಹೋಗೋದು ನಾನು ಇಲ್ಲ, ಸ್ಪೆಕ್ಸ್ ಕೊಡ್ಲಿ ಏನಂದಿಲ್ಲ, ಸ್ಪೆಕ್ಸ್ ನಂದು ಅಂತಿದ್ದ. ಅದೇ ಕೊನೆಯ ಗಳಿಗೆವರೆಗೂ ನಂದು ಅನ್ನೋದು ಮನುಷ್ಯ ಬಿಡೋದಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಅಷ್ಟೇ. ಈ ಕುತ್ಕೊಂಡಾಗ ಗೊತ್ತಾ, ನಂದು ಅಲ್ಲಿ ಹೋಯ್ತು, ನಂದು ಇಲ್ಲಿ ಹೋಯ್ತು, ನಂದು ಅಲ್ಲಿ ಬಂತು, ನಂದು ಇಲ್ಲಿ ಹೋಯ್ತು. ಬರೀ ಇದಾಗಿ ಮನುಷ್ಯ ಬುದ್ಧಿ ಏನು ಗೊತ್ತಾ? ಕುತ್ಕೊಂಡು ಕೇಳಿಸ್ಕೊಳಲ್ಲ. ಕೆಟ್ಟಾಗಿ ಹೋಗಿ ಅಲ್ಲಿ ಹೇಳುವಾಗ ಕೂಡ ಕೇಳಿಸ್ಕೊಳಲ್ಲ. ಇದು ಫೈನಲ್ ಲೈಫ್ ಅಲ್ಲಿ ಲಾಸ್ಟ್ ಗೇಮ್. ಜೀವನದಲ್ಲಿ ಲಾಸ್ಟ್ ಗೇಮ್. ಎಷ್ಟೋ ಜನಕ್ಕೆ ನೀವು ಚೆಕ್ ಮಾಡಿ, ಎಷ್ಟು ಜನ ಯಾಕೆ ಪಾಸ್ ಆಗಲ್ಲ ಇಲ್ಲಿ ಬಂದ್ಮೇಲೆ, ಶೇಕ್ ಕುಡ್ಮೇಲೆ ಅಂದ್ರೆ ಕೇಳಿಸ್ಕೊಳ್ಳಲ್ಲ. ಕೇಳಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಕೇಳಿಸ್ಕೊಳಕ್ಕೆ ಹೋಗಲ್ಲ ಏನಾಗುತ್ತೆ ಅಂತ. ಕೊನೆಗಳಿಗೆ ನನಗೆ ಯಾಕೆ ಬರಲ್ಲ ಸರ್ ವಾಪಸ್ ಮಾತಾಡಕ್ಕೆ ಅಂದ್ರೆ ಕೇಳಿಸ್ಕೊಳ್ಳಲ್ಲ. ಕೇಳಿಸ್ಕೊಳ್ಳಕ್ಕೆ ಹೋಗಲ್ಲ. ಫಸ್ಟ್ ಕೇಳಿಸ್ಕೊಳ್ಳಿ. ಇಲ್ಲಿ ಯಾರಾದ್ರೂ ಏನಾದ್ರು ಬಂದು ಕೋಚ್ ಚೆನ್ನಾಗಿ ಆಗಿದೆ ಹೇಳ್ತಾನೆ ಅಂದ್ರೆ ಫಸ್ಟ್ ನೀವು ಕೇಳಿಸ್ಕೋಬೇಕು. ನೆಕ್ಸ್ಟ್ ಕೋಚ್ ಯಾರು ಆಗ್ತೀರ ಕೇಳಿಸ್ಕೋಬೇಕು. ಆ ಕೇಳಿಸ್ಕೊಂಡ್ರೆ ಅಷ್ಟೇ ನೀವು ಅವ್ರಂಗ ಆಗ್ತೀರಿ. ಈ ಜನ ಬರ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲ್ ಮಾಸ್ಟರ್ ಪರ್ಮನೆಂಟ್. ಮಕ್ಕಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೀವು ಕೇಳಿಸ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ಏನು ಚೇಂಜ್ ಆಗಲ್ಲ. ನಿನ್ನೆ ನೋಡಿ ಹೇಳುವಾಗ, ನಿನ್ನೆ ಬೆಳಗ್ಗೆ ಕ್ಲಬ್ ಅಲ್ಲಿ ದೀಪ ಕೊಟ್ಟೇಶ್ ಹೇಳುವಾಗ ಎಷ್ಟು ಜನ ಕೇಳಿಸ್ಕೊಂಡಿದ್ದಕ್ಕಾಗಿ ನಿಮ್ಗೆ ನಾನು ಇರ್ಬೇಕು ಅನಿಸಿದ್ದು. ಕೇಳಿಸ್ಕೊಂಡಿಲ್ಲ ಎಲ್ಲಿರ್ತಾ ಇದ್ರಿ? ನಂದೇ ದೊಡ್ಡ ಕಷ್ಟ, ನನಗಿಂತ ಕಷ್ಟ ಭೂಮಿಯಲ್ಲಿ ಯಾರಿಗಿಲ್ಲ, ನಾನು ಬಹಳ ಕಷ್ಟ ಆಗಿದ್ದೀನಿ ಅಂತ ಅಂದ್ಕೊಂಡಿರ್ತೀರಿ. ಅಂದ್ಕೊಂಡೇ ಇರ್ತೀವಿ ನಾವು. ಅದೇ ಇದು ಬೇರೆಯವ್ರ ಕಷ್ಟ ನೋಡುವಾಗ ಅನ್ಸುತ್ತೆ ನಂದೇನ್ ಕಷ್ಟ ಇಲ್ಲ, ಅವ್ರದ್ದೇ ಬಹಳ ಕಷ್ಟ ಅಂತ. ಅವಾಗ ನಾನ್ ಸಮಾಧಾನ ಮಾಡ್ಕೊಂತೀನಿ, ನನಗೆ ಕಷ್ಟ ಏನಿಲ್ಲ ಅಂತ. ಓಕೆ, ಡಿಫ್ರೆಂಟ್ ಏನು ಮನುಷ್ಯ, ಎಲ್ಲಾ ಮನುಷ್ಯನಿಗೂ ಎಲ್ಲಾ ದೇಹ ಕೂಡ ಸೇಮ್ ಇದೆ ಅಂತ ಗೊತ್ತಾಗಕ್ಕೆ ನಿಮಗೆ ತುಂಬಾ ಜೀವನ ಮುಗ್ದೇ ಹೋಗುತ್ತೆ. ಅರ್ಥ ಮಾಡ್ಕೊಳಕ್ಕೆ ನಿಮ್ ಜೀವನದಲ್ಲಿ ಒಂದೊಂದ್ ಕೂಡ ಬಂದ್ ಕಲಿತಾ ಹೋಗ್ತಾ ಅರ್ಥ ಆಗುತ್ತೆ ಏನ್ ಮಾಡ್ಬೇಕಂತ ಹೇಳಿ. ಈ ಹಬ್ ಲೈಫಿಗೆ ನೀವ್ 6 ವರ್ಷ 10 ತಿಂಗಳಾಯ್ತು ಇಲ್ಲಿ ಬಂದು ಹಬ್ ಲೈಫ್ ಶೇಕ್ ಬಂದು 6 ವರ್ಷ 10 ತಿಂಗಳಾಗಿದೆ.
6 ವರ್ಷ 10 ತಿಂಗಳಾಗೋಯ್ತು. ನನಗೆ ಅನ್ಸುತ್ತೆ 6 ವರ್ಷ 10 ತಿಂಗಳಲ್ಲಿ ನನ್ನ ಜೀವನ ಚೇಂಜ್ ಆದಂಗೆ ಫಸ್ಟ್ ಏನ್ ಬದುಕಿದ್ನಲ್ಲ, ಆ ಬದುಕಲ್ಲಿ ಏನ್ ಚೇಂಜ್ ಆಗಿಲ್ಲ. ನಿಮಗೆ ಡೌಟ್ ಇದ್ರೆ ನಿಮ್ಗೇನಾದ್ರೂ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಏನ್ ಮಾಡ್ಬೇಕು, ಏನ್ ಲೈಫ್ ಅಂತ ಹೇಳಿ. ನಿಜವಾಗ್ಲೂ ನಿಮ್ ಬದುಕಲ್ಲಿ ನಿಮ್ಗೆ ಇಲ್ಲಿ ಶೇಕ್ ಕುಡಿಯೋ ಮುಂಚೆ ನೀವೇನಾದ್ರೂ ನಿಮ್ಗೆ ಲೈಫ್ ಸರಿ ಇತ್ತು ಅಥವಾ ಸರಿ ಇರ್ಲಿಲ್ಲ, ಹೆಲ್ತ್ ಕೆಟ್ಟೋಗಿತ್ತು, ನನ್ನ ಲೈಫ್ ಸರಿ ಮಾಡ್ಕೋಬೇಕು, ಜೀವನ ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ನಾನು ಈ ಜೀವನ ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೇಕು ಜೀವನ ಅಂದ್ರೆ ಏನು ಅಂತ. ಗೊತ್ತಿಲ್ಲ ಜೀವನ ಅಂದ್ರೆ ಬೇರೆಯವ್ರ ಕಂಟ್ರೋಲ್ ಮಾಡಕ್ ಹೋಗಿ, ಬೇರೆಯವ್ರನ್ನ ಸರಿ ಮಾಡಕ್ ಹೋಗಿ, ಮಗನ ಸರಿ ಮಾಡಕ್ ಹೋಗಿ, ಸೊಸೆನ ಸರಿ ಮಾಡಕ್ ಹೋಗಿ, ಅತ್ತೆನ ಸರಿ ಮಾಡಕ್ ಹೋಗಿ, ಸರಿ ಮಾಡ್ತಾ ನೀವು ಏಜೆ ಕಳೆದ ಹೋಗ್ತಾರೆ. ಖುಷಿ ಪಟ್ಟದ್ದು ಏನಿಲ್ಲ ಬಂದ್ಮೇಲೆ. ನೀವು ಖುಷಿ ಪಡೋದು ಏನಿಲ್ಲ ಇಲ್ಲಿ. ಇದು ಇದನ್ನ ರೌಂಡ್ ಈ ಸರ್ಕಲ್ ಬಗ್ಗೆ ಗೊತ್ತಾಗ್ಬೇಕು ನಿಮ್ಗೆ ಅಂದ್ರೆ ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕಂದ್ರೆ ನನಗೆ ಗೊತ್ತಿಲ್ಲಿ 36 ವರ್ಷ ಹೊರಗಡೆ ಕಳೆದಿದ್ದೀನಿ ಲೈಫ್ ಅನ್ನ. ವೇಸ್ಟ್ ಲೈಫ್ ಕಳೆದಿದ್ದೀನಿ. ಯಾರು ಬಂದು ಕುತ್ಕೊಂಡು ನಿನ್ ಜೀವನ ಸರಿ ಹೋಗ್ಬೇಕಾದ್ರೆ ನೀನ್ ಬದುಕಿರೋ ಕೋಚ್ ಬೇಕು. ಆ ಕೋಚ್ ಹೇಳಿಕೊಡ್ತಾರೆ, ಸರಿಯಾಗಿ ಕಲಿತ್ಕೋ ಅಂತ ಹೇಳಿದ್ದು. ಮತ್ತೆ ಯಾರು ಹೊರಗಡೆ ಹೇಳೇ ಕೊಡ್ಲಿಲ್ಲ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಇದು ಹೇಳಿಕೊಡಕ್ಕೆ. ಯಾರು ಗೊತ್ತಿಲ್ಲ. ಯಾಕಂದ್ರೆ ಜನಕ್ಕೆಲ್ಲ ಗೊತ್ತಿರೋದು ಒಂದೇ ಗೊತ್ತಾ, ನಿನಗೆ ಏನಾದ್ರೂ ಒಳಗಡೆ ಹೋಗ್ಲಿ ನೀನ್ ಓದು ಅಂತ ಹೇಳ್ತಾರೆ. ಇದು ಪಕ್ಕ ಮೇನ್ ಪಾಯಿಂಟ್. ಚೆನ್ನಾಗಿ ಓದು. ಕರೆಕ್ಟ್ ಓದ್ಬೇಕು ಮನುಷ್ಯ, ವೆರಿ ಇಂಪಾರ್ಟೆಂಟ್. ವಿದ್ಯೆ ಬೇಕು ಮನುಷ್ಯನಿಗೆ. ಅದು ಬಿಟ್ರೆ ಏನೇನ್ ಮನುಷ್ಯ ನನಗೆ ಗೊತ್ತು. ಒಂದ್ 25 ವರ್ಷವರೆಗೂ ನಾನು ಓದಿದ್ದೀನಿ. ನೀವು ನೆನಪಿರೋ ಪ್ರಕಾರ ಒಂದ್ 20 ವರ್ಷದವರೆಗೆ ಓದಿದ್ದೀನಿ. 20 ವರ್ಷ ಓದಿದ್ದೀನಿ. BBM ಮಾಡಿದ್ದೀನಿ. ಮತ್ತೆ ಪೊಲೀಸ್ ಕೆಲಸಕ್ಕೆ ಸೆಲೆಕ್ಟ್ ಆಗಿ ಅಲ್ಲಿ ಹೋಗಿದ್ದೀನಿ. ಮಿಲಿಟರಿ ಸೆಲೆಕ್ಟ್ ಆಗಿದ್ದೀನಿ. ಮತ್ತೆ ಬೆಂಗಳೂರು ಫೈನಾನ್ಸ್ ಮಾಡಿದ್ದೀನಿ. ಸೂರತ್ ಸಾರಿ ಸೇಲ್ಸ್ ಮಾಡೀನಿ. ಏನು ಬಾಂಬೆ ರೇಂಜ್ ಅಂತ ಮಾಡಿದ್ದೀನಿ. ಏನೇನ್ ಮಾಡ್ಬೇಕಿತ್ತೋ ಎಲ್ಲದನ್ನ ಮಾಡಿದ್ದೀನಿ. ಯಾಕಂದ್ರೆ ಲೈಫ್ ಅನ್ನು ಯಾರು ಹೇಳ್ಕೊಟ್ಟಿದ್ದಿಲ್ಲ. ಲೈಫ್ ಅನ್ನು ಚೆನ್ನಾಗಿ ಬದುಕಬೇಕಂತ ಹೇಳ್ಕೊಟ್ಟಿದ್ರು. ಇದೆಲ್ಲ ಮಾಡಿದ್ದೀನಿ. ಏನ್ ಮಾಡಿದ್ರು ಅರ್ಧಕ್ ಮಾಡಲ್ಲ. ಒಟ್ಟಾರೆ ಫುಲ್ಫಿಲ್ ಅದನ್ನ ಮಾಡ್ಬಿಡ್ಬೇಕು. ಊರ್ ಎದುರಾಗ್ಲಿ, ಮನೆಯವ್ರ ಎದುರಾಗ್ಲಿ, ಅಕ್ಕಪಕ್ಕದವ್ರ ಎದುರಾಗ್ಲಿ ಅಲ್ಲಿ ಸಂಬಂಧ ಇಲ್ಲ ಕೆಲಸ ಮಾಡ್ಬೇಕು. ನೀವೆಲ್ಲ ಮನೆ ಹಿಂಗಿರ್ತೀರಿ. ಮಾಡ್ಬೇಕು ಅಂತ ಮಾಡ್ತಿರ್ತೀರಿ. ಯಾವತ್ತು ಕೂಡ ಮನುಷ್ಯ ನನಗೆ ಗೊತ್ತಿರೋ ಪ್ರಕಾರ ನನ್ನ ಬಗ್ಗೆ ಯೋಚನೆ ಮಾಡ್ಲೇ ಇಲ್ಲ. ನನಗೆ ಈಗ ಬಂದ್ಮೇಲೆ ಅರ್ಥ ಆಗ್ತಿರೋದು. ನನ್ನ ಮನೆ ಹಿಂಗ್ ಮಾಡ್ಬೇಕು, ನನ್ನ ಫ್ಯಾಮಿಲಿ ಹಿಂಗ್ ಮಾಡ್ಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗ್ ಮಾಡ್ಬೇಕು, ಅವ್ರು ಚೆನ್ನಾಗ್ ಮಾಡ್ಬೇಕು, ಇವ್ರನ್ನ ಚೆನ್ನಾಗಿ ಯಾರಿಗ್ ಬಗ್ಬಾರ್ದು, ತಗ್ಬಾರ್ದು, ಹಿಂಗ ಬದುಕ್ಬಿಡ್ಬೇಕು ಅಂತ ಕಳೀತಾ ಲಾಸ್ಟಿಗೆ ಗೊತ್ತಾಗಿದ್ದು ಕಾಲು ಬಂದು ಎಂಡಿಂಗ್ ಅಲ್ಲಿ ಕುತ್ಕೊಂಡಾಗ ಏನು ಸಾಧನೆ ಮಾಡಕ್ ಆಗಲ್ದಾಗ ಅನ್ಸಿದ್ದು ದಿನ ಜಾಸ್ತಿ ನಡೆಸಿರ್ಬೇಕು ಅಂತ. ಜಾಸ್ತಿ ಟೀ ಕುಡಿಬೇಕು ಅಂತ. ಯಾರ್ ಕಂಡ್ರೆ ಸಿಟ್ಟು, ಯಾರ್ ಕಂಡ್ರೆ ಬೇಜಾರು ಲೈಫ್. ಏನ್ ಹೇಳಕ್ ಹೋದ್ರು ಕೇಳಲ್ಲ. ನಾನು ಯಾರನ ಯಾವನ ನಿಂದೆ ನಾನ್ ನೋಡ್ಕೋ ಹಂಗೆ. ಅಂದ್ರೆ ಹಂಗ ಕಾಣ್ತಿರ್ಲಿಲ್ಲ. ದೇಹ ಹಂಗ ಅನ್ಸ್ತಿತ್ತು ನನಗೆ. ಎಲ್ಲ ಸೋತೋಗ್ಬಿಟ್ಟಿನಿ ಅಂತ ಅನಿಸ್ತಿತ್ತು. ಮನುಷ್ಯ ಜಾಸ್ತಿ ಸೋಲ ಮನುಷ್ಯ ಸಿಟ್ಟು ಬರುತ್ತೆ ಜಾಸ್ತಿ. ಯಾರು ಜಾಸ್ತಿ ಸೋತೋಗ್ತಾರೆ ಜೀವನದಲ್ಲಿ ಸಿಟ್ಟು ಜಾಸ್ತಿ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಸಿಟ್ಟು ಜಾಸ್ತಿ ಯಾಕೆ ಬರುತ್ತೆ ಅಂತ ಹೇಳಿಕೊಡೋರು ಇರಲ್ಲ ನಿಮ್ಗೆ. ಅರ್ಥ ಮಾಡ್ಸೋರು ಇರಲ್ಲ ನಿಮ್ಗೆ. ಜಾಸ್ತಿ ಸೋತೋಗಿ ಮೀಟ್ ಮಾಡಿ MLA ಸರ್ 4 ಸರಿ ಸೋತಿರ್ತಾನೆ. MLA ಸೀಟ್ ನಿಂತಿರ್ತಾನೆ. MLA ಸೀಟಿಗೆ ನಿಂತಿರ್ತಾನೆ. 4 ಸರಿ ಸೋತೋಗಿರ್ತಾನೆ. ಹೋಗಿ ಮಾತಾಡಿಸಿ ಹೆಂಗ್ ಅನ್ಸುತ್ತೆ? ಗೆದ್ರೆ ಮಾತಾಡಿಸಿ ಹೆಂಗ್ ಅನ್ಸುತ್ತೆ? ಓದಿ ಪಾಸ್ ಆದವನ್ನ ಮಾತಾಡಿಸಿ ಹೆಂಗ್ ಹೇಳ್ತಾರೆ? ಫೇಲ್ ಆದವನ್ನ ಮಾತಾಡಿಸಿ ಹೆಂಗ್ ಅನ್ಸುತ್ತೆ? ಅಂದ್ರೆ ಏನು? ಡಿಫರೆನ್ಸ್ ಏನು? ಮನುಷ್ಯ ಎಷ್ಟು ಸೋಲ್ತಾನೋ ಅಷ್ಟು ಭಯ ಬರಕ್ ಸ್ಟಾರ್ಟ್ ಆಗುತ್ತೆ. ಅಷ್ಟು ಸಿಟ್ಟು ಬರಕ್ ಸ್ಟಾರ್ಟ್ ಆಗುತ್ತೆ. ದೇಹದಿಂದ ಅಷ್ಟೇ. ನಿಮ್ ದೇಹ ಎಷ್ಟು ಕೆಟ್ಟೋಗುತ್ತೋ, ಎಷ್ಟು ಕೆಡ್ತಾ ಹೋಗುತ್ತೋ ಅಷ್ಟು ಕೆಟ್ಬಿಟ್ಟು ತಿಂತಾ ಹೋಗ್ತೀರಿ. ಅಷ್ಟು ಫುಡ್ ಆಯಿಲ್ ಫುಡ್, ಜಂಕ್ ಫುಡ್ ತಿಂತಾನೆ ಹೋಗ್ತೀರಿ. ತಿಂತಾ ಫುಲ್ ಬಾಡಿ ದಪ್ಪುತ್ತಾ ಹೋಗ್ತಿರುವಾಗ ಗಂಡ ಹೆಂಡತಿ ಗಂಡತಿ ಮಕ್ಕಳ ಮಾತು ಕೇಳೋದಕ್ಕೆ ಹೋಗ್ತೀರಿ. ಕೇಳಕ್ಕೆ ಹೋಗಲ್ಲ. ಮಿಸ್ ಆಗ್ಬಿಡ್ತೀರಿ. ಇದು ಇಲ್ಲಿ ಮುಂಚಿತವಾಗಿ ತಿನ್ನೋ ಫುಡ್ ಒಳಗಡೆ ಸರಿ ಇದ್ರೆ ಬಾಡಿ ಸರಿ ಇರುತ್ತೆ ಅಂತ ನಮಗೆ ಇಲ್ಲಿ ಮುಂಚೆ ಗೊತ್ತಿಲ್ಲ. ಯಾರು ಹೇಳ್ಕೊಟ್ಟಿಲ್ಲ ಕೂಡ. ಥ್ಯಾಂಕ್ಸ್. ಇಲ್ಲಿ ನಾನು ಕರೆದಿರ್ತಕ್ಕಂಥ ನಿಮ್ಗೆ ಯಾರ್ಯಾರು ಕರ್ದಾರೋ ಅವ್ರಿಗೊಂದು ಆಟ ಕೊಡಿ. ಅವ್ರು ಏನೋ ಆಗಿರ್ಲಿ, ಅಣ್ಣಾಗಿರ್ಲಿ, ತಮ್ಮ ಆಗಿರ್ಲಿ, ಬಂದಾಗಿರ್ಲಿ, ಬಳಗಾಗಿರ್ಲಿ, ರೋಡ್ನಾಗ ಹೋಗ್ತಿರ್ಲಿ, ಯಾರೋ ಕರ್ದಿರ್ಲಿ, ಏನ್ ಪರವಾಗಿಲ್ಲ. ಅವರು ಏನೋ ಭಿಕ್ಷೆ ಬೇಡ್ತಿರ್ಲಿ, ಏನ್ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಆದ್ರೆ ಕರ್ದ್ರಲ್ಲಿ ನಿಮ್ಮನ್ನ ಕರೆದು ನಿಮ್ಗೆ ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ದುಡ್ಡು ಏನ್ ಬೇಕಂತ ನಾನು ಲಾಸ್ಟ್ ಹೇಳ್ತೀನಿ. ದುಡ್ಡು ಸಹ ತಲೆಗೆ ಹೋಗಿಲ್ಲ. ಬಟ್ ಯಾವ್ದು ಬಾಡಿಯನ್ನ ಹೆಂಗ್ ಇರ್ಬೇಕಂತ ಹೇಳ್ಕೊಡೋ ಫಸ್ಟ್ ಪ್ರಿಪರೇಷನ್ ಯುವರ್ ಮೈಂಡ್, ಯುವರ್ ಬಾಡಿ. ಇವ್ರ ಬಾಡಿಗೆ ಏನ್ ಫುಡ್ ಹಾಕ್ತೀರಿ ಆ ಫುಡ್ ಇಂದ ಬಾಡಿ ಚೆನ್ನಾಗಿ ಕಾಣುತ್ತೆ. ಫೇಸ್ ಚೆಕ್ ಮಾಡಿ. ಇದು ಚೆನ್ನಾಗಿ ಓಡ್ಬೇಕು, ಬಾಡಿ ಚೆನ್ನಾಗಿರ್ಬೇಕು, ಬದುಕಬೇಕಂದ್ರೆ ಬೆಳಗ್ಗೆ ನಾನು ಕರೆಕ್ಟ್ 4:42ರಿಂದ 6:20 ಎಕ್ಸರ್ಸೈಜ್ ಮಾಡಿದ್ದೆ. 1.5 ಗಂಟೆ ಮಾಡಿದ್ದೆ. ಯಾಕಂದ್ರೆ ಫುಲ್ ಫ್ರೀ, ನನಗೇನ್ ಕೆಲಸ ಇಲ್ಲ. 4:40ಕ್ಕೆ ಎದ್ದಾನು. ಲೇಟ್ ಆಗ್ಬಿಟ್ಟು ಅಪ್ರೇಶ್ ಕುಡ್ದು ಕರೆಕ್ಟ್ 4:49ಕ್ಕೆ ಸ್ಟಾರ್ಟ್ ಮಾಡಿದ್ದು. 5 ಗಂಟೆ 20 ನಿಮಿಷಕ್ಕೆ ಎಕ್ಸರ್ಸೈಜ್ ಮಾಡಿದ್ದೆ. ಯಾಕಂದ್ರೆ ಇವತ್ತೇ ಫುಲ್ ಫ್ರೀ, ನಾಳೆ ಮತ್ತೆ ಬಿಸಿ, ನಾನು ಸಿಗಲ್ಲ, ಬಿಸಿ ಆಗ್ಬಿಡ್ತೀನಿ. ಈ ಟೈಮ್ ಸಿಕ್ಬಿಟ್ಟಿದೆ ಫುಲ್ಲು. ಮತ್ತೆ ಯಾಕಂದ್ರೆ ಇದು ಅಂದ್ರೆ ಯಾವಾಗ ಏನ್ ಮಾಡ್ಬೇಕು ಅಂತ ಯಾವಾಗ ಟೈಮ್ ಸಿಕ್ಬಿಡ್ಲೆ ನಿದ್ದೆ ಮಾಡೋದಲ್ಲ. ಟೈಮ್ ಸಿಕ್ ಬಾಡಿ ಫಿಟ್ ಮಾಡ್ಕೋಬೇಕು. ಬಾಡಿ ಚೆನ್ನಾಗಿರ್ಬೇಕು. ಯಾಕಂದ್ರೆ ಇದು ಈ ದೇಹದಿಂದ ನಾನು ಇರೋದು, ಬದುಕಿರೋದು. ದೇಹ ಇಲ್ಲಂದ್ರೆ ಏನಿಲ್ಲ. ಅರ್ಥ ಮಾಡ್ಕೊಳ್ಳಿ. ಎಸ್ ಇಸ್ ಇಂಪಾರ್ಟೆಂಟ್ ಯಾವಾಗ್ಲೂ. ಎಸ್ ಇದು ಇಲ್ಲಾಂದ್ರೆ ನಮ್ಮ ಮನೆಗೆ ಟೋಟಲ್ ನಮ್ಮ ಮನೆಯಲ್ಲಿ ನಮ್ಮ ವೈಫ್ ಇರ್ಬೋದು, ನನ್ನ ಮಗ ಇರ್ಬೋದು, ನನ್ನ ತಮ್ಮ ಇರ್ಬೋದು, ನಮ್ಮ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಇವತ್ತಿನವರೆಗೂ ಹಾಸ್ಪಿಟಲ್ ಹೋಗುವಂತ ಪ್ರಸಂಗ ಬಂದಿಲ್ಲ.
ಹಾಸ್ಪಿಟ್ಲ್ಗೆ ಹೋಗಕ್ ಬಂದ್ರೆ ಬೆನ್ನೋವು ಕೈ ನೋವು ಬಂದ್ರೆ ಗೊತ್ತು, ರಿಬೆಲ್ಟ್ ಕುಡಿಬೇಕಂತ ಗೊತ್ತು, ಮತ್ತೆ ಸ್ಕಿನ್ ಕುಶ ಕುಡಿತೀನಿ ನನಗೆ ಗೊತ್ತು, ಸ್ಕಿನ್ ಕೆಟ್ಟಾಗ ಹೋದ್ರೆ ಮತ್ತೆ ಎಲ್ಲ ಬಾಡಿ ಇರುತ್ತೆ. ತಿನ್ನೋದ್ರಿಂದ ಕೇಳಿಸ್ಕೊಳ್ಳೋದ್ರಿಂದ ಇರುತ್ತೆ. ಕೆಟ್ಟದನ್ನ ಕೇಳಿಸ್ಕೊಂಡ್ರೆ ಸಿಟ್ಟು ಬರುತ್ತೆ, ಒಳ್ಳೆದನ್ನ ಕೇಳಿಸ್ಕೊಂಡ್ರೆ ಖುಷಿ ಆಗುತ್ತೆ. ರೈಟ್. ಇದು ಇಲ್ಲಿ ಬಂದ್ಮೇಲೆ ನನಗೆ 6 ವರ್ಷ 8 ತಿಂಗಳಲ್ಲಿ ನನ್ನ ಜೀವನ ಹಿಂಗಿರ್ತಿರ್ಲಿಲ್ಲ. ಯಾವಾಗ್ಲೂ ಹಿಂಗಿರೋದು. ಇಲ್ಲಿ ಬಂದ್ಮೇಲೆ ಒಂದು ಕೋಚ್ ಹೇಳ್ತಕ್ಕಂಥ ಪ್ರತಿ ಮಾತು ಕೂಡ ಪ್ರತಿ ಕ್ಷಣ ಕೂಡ ಕೇಳಿಸ್ಕೊಳ್ತಾ ಅನಿಸ್ತು. ಯಾವ ಜಾಬು ಎಲ್ಲರೂ ಕೇಳಿಸ್ಕೊಳ್ತಾರೆ ಬಂದು ಕ್ಲಾಸಲ್ಲಿ, ಎಲ್ಲರೂ ನನಗಾಗಲ್ಲ. ಯಾಕಾಗಲ್ಲ ಅಂದ್ರೆ ಮನಸ್ಥಿತಿ, ಪರಿಸ್ಥಿತಿ, ಮನಸ್ಥಿತಿ ಈ 3 ಸ್ಥಿತಿ ಸರಿ ಇರಲ್ಲ ಮನೆಯಲ್ಲಿ. ಅದೆಲ್ಲದು ಸರಿ ಮಾಡ್ಕೊಂಡು ನಡ್ಕೊಂಡು ಬರಕ್ ಮನುಷ್ಯನಿಗೆ ಆಗಲ್ಲ. ಗಂಡನ ಮೇಲೆ ಒಂದು ತಪ್ಪಾಕಿ ಬಿಟ್ಬಿಡ್ತೀವಿ, ಹೆಂಡತಿ ಮೇಲೆ ತಪ್ಪಾಗಿ ಗಂಡ ಬಿಟ್ಬಿಡ್ತಾನೆ, ಮಕ್ಕಳ ಮೇಲೆ ತಪ್ಪಾಕಿ ಬಿಟ್ಬಿಡ್ತಾನೆ, ದುಡ್ಡಿಲ್ಲ ಅಂತ ಬಿಟ್ಬಿಡ್ತಾನೆ. ಏನೋ ಒಂದು ರೀಸನ್ ಯಾವ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ನನ್ನ ಕೈಲಿ ಆಗಲ್ಲ, ಹೆಂಗ ಬಿಟ್ಬಿಡ್ತಾನೆ. ಬಿಡಕ್ ಒಂದ್ ದಾರಿ, ಹಿಡ್ಕೊಳಕ್ ಒಂದ್ ದಮ್ ಬೇಕು. ಬಿಡಕ್ ಈಸಿ, ಹಿಡ್ಕೊಳಕ್ ಬೇಕಲ್ಲ. ಹಿಡ್ಕೊಳಕ್ ಬೇಕು ತಾಕತ್. ಬಿಡೋದೇನು ಬಹಳ ಈಸಿ, ಏನ್ ಕಷ್ಟ ಇಲ್ಲ, ಬಿಟ್ಬಿಡ್ಬೋದು. ಯಾಕಂದ್ರೆ ನನಗೆ ಅನಿಸ್ತದೆ ಬಂದ್ಮೇಲೆ ಎಷ್ಟೋ ಸರಿ ನಿಮ್ಗೆಲ್ಲ ಬಳ್ಳಾರಿಯಲ್ಲಿ ಮನೆಯಲ್ಲೇ ಒಂದು ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ಮನೆಯಲ್ಲೇ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮನೆಯಲ್ಲಿ ಮಾಡಿಕೊಟ್ರು ಜನ ಬರಕ್ಕಾಗಲ್ಲ. ನಾನ್ ಬೆಂಗಳೂರಿಂದ ಬಳ್ಳಾರಿ ಕಲಿತಿದ್ದು ಹೋಗಿ, ಬೆಂಗಳೂರಿಂದ ಬಳ್ಳಾರಿ ಹೋಗಿ ಅಂದ್ರೆ ಕಲಿಬೇಕಂದ್ರೆ ಮನುಷ್ಯ ಔಟ್ ಆಫ್ ಕಂಟ್ರಿ ಕಲಿತಾನೆ. ಕಲಿಬೇಕು ಅಂದ್ರೆ ನನ್ನ ಮಾತಾ ಕೇಳ್ಬೇಕು, ನಾನು ಹೆಂಡ್ತಿ ನನ್ನ ಮಾತಾ ಕೇಳ್ಬೇಕು, ನಮ್ಮ ತಮ್ಮ ನನ್ನ ಮಾತಾ ಕೇಳ್ಬೇಕು, ನಮ್ಮ ಅಪ್ಪ ನೋ 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 ಚಾನ್ಸ್. ಅದಂಗಿಲ್ಲ, ಅದೆಲ್ಲ ಹಂಗಿರಲ್ಲ. ನಂಗೆ ಗೊತ್ತು ಅದೆಲ್ಲ ನೋ, ನಾನು ಇರೋದೇ ಇಲ್ಲ. ಮನೆಯಲ್ಲಿ ಎರಡೇ ಮಾತೆ ಮಾತಾಡೋದು ನಾನು ಇಲ್ಲೇ ಕುಂತದ್ದು ಎರಡೇ ಮಾತೆ. ನಮ್ಮ ವೈಫು ಅಷ್ಟೇ, ನನ್ನ ಮಗಂತಾಗ. ಯಾಕಂದ್ರೆ ಜಾಸ್ತಿ ಮಾತ್ರ ವಿರುದ್ಧ ಆಗುತ್ತೆ ಲೈಫ್. ಹೇಳ್ಬೇಕನ್ಸುತ್ತೆ ಬುದ್ಧಿ ಹೇಳೋ ಮನುಷ್ಯ ಗುಣ ಹೇಳ್ಬೇಕಂತ ಅನ್ಸುತ್ತೆ. ನೋ ಚಾನ್ಸ್. ಬೆಳಗ್ಗೆ ನೀವು ಶೇಕ್ ಕುಡಿತೀರಿ, ಶೇಕ್ ಕೊಡು ಚೆಕ್ ಮಾಡಿ ಸಂಜೆವರೆಗೆ ನಿಮ್ಗೆ ಲೈಫ್ ಹೆಂಗಿದೆ ಅಂತ ಹೆಂಗ್ ಕಲರ್ಫುಲ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. ಇನ್ನ ಕಂಟ್ರೋಲ್ ಆಗಿಲ್ವಾ, ಸಿಲುಲಾಸ್ ತಗೋಬೇಕು ಅನ್ಸುತ್ತೆ, ಇನ್ನ ಶಿಟ್ ಆಗುತ್ತಾ ಬೀಟಾ ಹಾಟ್ ತಗೋಬೇಕು ಅನ್ಸುತ್ತೆ, ಇನ್ನ ಜಾಸ್ತಿ ಅನ್ಸುತ್ತೆ ಫೈಬರ್ ತಗೋಬೇಕು ಅನ್ಸುತ್ತೆ, ಇನ್ನೂ ಚೆನ್ನಾಗಿ ಕೋಪ ಅನ್ಸುತ್ತಾ ಈ ಆಕ್ಟಿವಿಟಿ ತಗೊಳ್ಳಿ. ಎಲ್ಲದಿಲ್ಲ ಅರ್ಬಲೈಫ್ ಅಲ್ಲಿ ಇದೆ. ತಗೊಳ್ತಾ ಬಾಡಿ ಸಣ್ಣ ಆಗ್ತಾ ಫಿಟ್ ಆಗ್ತಾ ಮೊದಲು ಜಾಸ್ತಿ ಆಗ್ತಾ ಜನ ಹೇಳೋದು ಕೇಳಿಸ್ಕೋಬೇಕು ಅನ್ಸುತ್ತೆ ನಿಮ್ಗೆ. ಜನ ಹೇಳೋದು ಕೇಳಿಸ್ಕೋಬೇಕು ಅನ್ಸುತ್ತೆ. ಕೊಬ್ಬು ಜಾಸ್ತಿ ಆದ್ರೆ ಎದುರು ಮಾತಾಡ್ಬೇಕು ಅನ್ಸುತ್ತೆ, ಕೊಬ್ಬು ಕಮ್ಮಿ ಆದ್ರೆ ಕೇಳಿಸ್ಕೋಬೇಕು ಅನ್ಸುತ್ತೆ. ನೀವು ಚೆಕ್ ಮಾಡಿ ನೋಡಿದ್ರೆ ಬೇಕಾದ್ರೆ ನಿಮ್ಗೆ ಎಷ್ಟರ ಚೆಕ್ ಮಾಡಿ ನೋಡಿ ಹೊರಗಡೆ. ಯಾರಿಗೆ ದಪ್ಪ ಆಗ್ತಾರೋ, ಇಲ್ಲಿ ಯಾರು ಸಣ್ಣ ಇರ್ತಾರೆ ಚೆಕ್ ಮಾಡಿ, ಒಂಥರ ಮಿಡ್ನಾಗ್ರವ್ ಇದ್ದಂಗೆ. ಏನು ಕೇಳಲ್ಲ. ದಪ್ಪ ಆದ್ರೆ ಏನು ಕೇಳಲ್ಲ. ನಂದೇ ನಡಿಬೇಕು, ಯಾಕೆ ನಿಂದ ನಡಿಬೇಕು, ನಿಂದ ಯೋಚನೆ ನಿಂದ ಯಾಕೆ ನಡಿಬೇಕು, ನಂದು ಯಾಕೆ ನಡಿಬೇಕು. ಅದಕ್ಕೆ ಹೇಳಿದ್ದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದ್ ಇವತ್ತ ಮನುಷ್ಯನಿಗೆ ತೂಕ ಜಾಸ್ತಿ ಆದ್ರೆ, ತೂಕ ಕಮ್ಮಿ ಆದ್ರೆ ಇದು ಕಾಯಿಲೆಗಳು ಬರೋದು ನಿಮ್ಗೆ. 80% ಮನುಷ್ಯ 80% ಮನುಷ್ಯ ತಿನ್ನೋ ಫುಡ್ ಇರ್ಬೇಕು. 80% ಏನ್ ತಿನ್ಬೇಕು ಗೊತ್ತಿರ್ಬೇಕು. 20% ನೀವು ಎಕ್ಸರ್ಸೈಸ್ ಮಾಡ್ಬೇಕು. 20% ಜಾಸ್ತಿ ಮಾಡ್ಬೇಕು. 20% ಬದುಕಿರೋವಾಗಿ ಮಾಡ್ಬೇಕಿದ್ದು 20%. 100% ನಿಮ್ಮ ತಲೆ ಸರಿ ಇರ್ಬೇಕು. ಎಷ್ಟು ಪರ್ಸೆಂಟ್? 80% ತಿನ್ನೋ ಫುಡ್ ಸರಿ ಇದ್ರೆ ನಿಮ್ ತಲೆ ನಿಮ್ ಮಾತು ಕೇಳುತ್ತೆ. 20% ಎಕ್ಸರ್ಸೈಸ್ ಮಾಡ್ಬೇಕು. 100% ತಲೆ ಸರಿ ಇರ್ಬೇಕು. 100%, 100% ಯುವರ್ ಮೈಂಡ್ ಸೆಟ್. 100% ಮೈಂಡ್ ಸೆಟ್. ನಾವು 100% ತಿನ್ನೋ ಮೇಲೆ ಫೋಕಸ್ ಮಾಡ್ತೀವಿ, ಮತ್ತೆ ಮೈಂಡ್ ಸೆಟ್ ಮೇಲೆ ಫೋಕಸ್ ಮಾಡೋದು ಚಾನ್ಸ್ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಮೆಡಿಸಿನ್ ಯಾಕೆ ವರ್ಕ್ ಆಗಲ್ಲ ಗೊತ್ತಾ? ಮೆಡಿಸಿನ್ ಯಾಕೆ ವರ್ಕ್ ಆಗಲ್ಲ ನಿಮ್ಗೆ ಅಂದ್ರೆ, ಯೋಚನೆ ಮಾಡೋದು ಇವನ್ ಸರಿ. ನನಗೆ ನಿನ್ನೆ ಯಾರ ಮನೆಗೆ ಹೋಗಿದ್ದೆ, ಅಲ್ಲಿ ಸರಿ ಇದೆ, ಇಲ್ಲಿ ಸರಿ ಇದೆ, ಅಲ್ಲಿ ಸರಿ ಇದೆ, ಅವ್ರು ತೋರಿಸ್ತಾರೆ, ಇವ್ರು ತೋರಿಸ್ತಾರೆ. ಹೋಗಿ ಅವ್ರ ಮೆಡಿಸಿನ್, ಈ ಮೆಡಿಸಿನ್, ಆ ಮೆಡಿಸಿನ್ ಹಾಕಿ ಯಾವ ಮೆಡಿಸಿನ್ ವರ್ಕ್ ಆಗುತ್ತೆ ಯೋಚನೆ ಮಾಡಿ. ಯಾವ ಮೆಡಿಸಿನ್ ವರ್ಕ್ ಆಗುತ್ತೆ ನಿಮ್ಗೆ? ಒಂದು ಬಿಲಿಯನ್ ನಂಬರ್ದಲ್ಲಿ ಒಂದು ಕೆಲಸ ಮಾಡಲ್ಲ ಮನುಷ್ಯ. ಇದು ಡಿಫ್ರೆಂಟ್. ನಾನು ತೋರಿಸ್ತೀನಿ ನೋಡಿ ಫೋಟೋ ಹೆಂಗಿದೆ ಕತೆ ಅಂತ ಹೇಳಿ. ನೀವ್ ನೋಡ್ಕೊಳ್ಳಿ, ನನ್ನ ನೋಡ್ಕೊಂಡು ನಿಮ್ಮನ್ನ ನೋಡ್ಕೋಬಹುದು. ಎಲ್ಲರೂ ಹಿಂಗೆ ಇರೋ ವಿಷಯ. ಎಲ್ಲರೂ ಮೇಷ್ಟ್ರಲ್ಲ, ಎಲ್ಲರೂ ಬಿಸ್ನೆಸ್ ಮ್ಯಾನ್ ಅಲ್ಲ. ಎಲ್ಲರೂ ಹುಟ್ಟುವಾಗ ಒಂದು ಗೊಂಬೆ. ಯಾರ್ಯಾರು ಶ್ರೀಮಂತರಿದ್ದಾರೆ, ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ಚೆನ್ನಾಗಿ ಓದಿದ್ದಾರೆ, ಅದೆಲ್ಲ ಕೂಡ ಹುಟ್ಟುವಾಗ ತಂದಿರ್ತಕ್ಕಂಥ ಒಂದು ಗೊಂಬೆ ಅಷ್ಟೇ. ನಾನು ಇದನ್ನ ಬಂದು 7 ವರ್ಷಗಳ ಕಾಲ ನಾನು ಒಂದು ಗೊಂಬೆ. ನನಗೇನ್ ನಾಲೆಡ್ಜ್ ಇರ್ಬೇಕು ಗೊತ್ತಿರ್ಲಿಲ್ಲ. ಏನೇನ್ ಕಲಿತೀರಿ, ಯಾವ್ದೇ ಕಷ್ಟಪಟ್ಟು ಇಷ್ಟಪಟ್ಟು ಈ ಶೇಕ್ ಅನ್ನ ಫ್ರೀ ಮಾಡ್ಕೊಂಡಿರೋದು. ಕಷ್ಟ ಇಷ್ಟ ಇವೆರಡು ಇರ್ಬೇಕು. ಕಷ್ಟ ಆದ್ರೂ ಇಷ್ಟ ಆದ್ರೂ ಕೂಡ ನನಗೆ ಇಷ್ಟ. ಎಷ್ಟೋ ಸರಿ ನಿನ್ನೆ ಫೋನ್ ಮಾಡಿ ದೀಪ ಫೋನ್ ಮಾಡಿ 2-3 ಸರಿ ಫೋನ್ ಮಾಡಿದ್ದಾರೆ. ವೀರೇಶ್ ಸರ್ ಏನ್ ಮಾಡ್ಬೇಕಂತ ಹೋರಾಟ ಮಾಡು ಅಂತ ಇಷ್ಟ ಹೇಳೋದು. ಹೋರಾಟ ಮಾಡು ಸರ್, ಬಹಳ ಕಷ್ಟ ಆಗುತ್ತೆ. ಹೋರಾಟ ಮಾಡು, 2 ಚಾನ್ಸ್ ಇರೋದು ನನಗೆ. ಏಜ್ ಆಗಿರ್ತಕ್ಕಂಥ ಸಿಂಹ ಯಾವ್ದು ಕೊಡ್ತಂತ ಕ್ವಶನ್ ಕೇಳ್ತಾನೆ. ದೀಪ ನಿನ್ನೆ ಇದ್ರಲ್ಲ, ಅವ್ರು ನಿನ್ನೆ ನಾನು ಹೇಳಿದೆ 2 ಸರಿ ಫೋನ್ 3 ಸರಿ ಫೋನ್ ಮಾಡಿ, ನಾನು 2 ಸರಿ ಮನೆಗೆ ಹೋಗಿದ್ದೀನಿ ಅವ್ರ ಊರಿಗೆ, ಬಹಳ ದೂರ ಬಳ್ಳಾರಿಯಿಂದ. ನಿನಗೆ ಏಜ್ ಆಗಿರ್ತಕ್ಕಂಥ ಸಿಂಹಕ್ಕೆ ಯಾರು ಊಟ ತಂದು ಹಾಕ್ತಾರೆ? ತಂದು ಹಾಕಲ್ಲ ಸರ್. ಮತ್ತೆ ನಿನಗೆ ತಂದು ಹಾಕ್ತಾರೆ? ಯಾರ ಮೇಲೆ? ಈಗ ನನಗೆ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ, ಗಂಡ ಸಪೋರ್ಟ್ ಮಾಡ್ತಾರೆ. ಮಾಡಿಲ್ಲ ಅಂತೇನು? ಮಾಡ್ಲಿದ್ರೆ ಏನ್ ಮಾಡ್ತಿದ್ದೆ? ಮಾಡಿದ್ರೆ ಏನ್ ಮಾಡ್ತಿದ್ದೆ?
ಎಲ್ಲರಿಗೂ ಎಲ್ಲ ಇರಲ್ಲ. ಎಲ್ಲರಿಗೂ ಎಲ್ಲ ಇದ್ರೆ ಎಲ್ಲಾರು ಎಲ್ಲ ಮಾತು ಕೇಳಕ್ಕಾಗಲ್ಲ. ಇಲ್ಲಿಗೆ ಬಂದು ಕುತ್ಕೊಂಡಾಗ ನಿಮಗೆ ಅದು ಕೇಳೋದು ಹೋರಾಟ ಮಾಡಿ, ಲೈಫ್ ಹೋರಾಟ ಮಾಡಿ. ಯಾಕೆ ಮಾಡಬಾರ್ದು? ಮಾಡಿ. ಕರೆಕ್ಟ್ ಮಾಡಿ. ಹಂಗೆ ಇರಿ. ರೈಟ್. ಇದು ಬಿಫೋರ್ ಫೋಟೋ. ಅರ್ಥ ಆಗುತ್ತಾ? ನನ್ನ ಲೈಫ್ ನಾನು ಯಾವಾಗ ತೋರಿಸಿರ್ತೀನಿ ನಿಮ್ಗೆ. ಇದಕ್ಕಿಂತ ಮುಂಚೆ ಫೋಟೋ ಇದೆ. ಇಲ್ಲಿ ಕಾಣುತ್ತಾ? ಇದು ನನ್ನ ಕಾಲೇಜ್ ಫೋಟೋ. ನಿಮ್ಗೆ ಕಾಣುತ್ತೆ? ಯಾವಾಗ್ಲೂ ಇದು ನನ್ನ ಮನೆ ಅಥವಾ ನನ್ನ ಮನೆ ಅಂತಲ್ಲ, ನನಗೆ ಮನೆ ಇರ್ಲಿಲ್ಲ ಅವಾಗ. ಮನೆ ಅಂತ ಏನಿಲ್ಲ, ಸಣ್ಣ ಗುಡಿಸಲು ಮನೆ ಇರ್ತಾ ಇತ್ತು, ನೆರಕೆ ಮನೆ. ಆ ಮನೆ ಇರ್ತಾ ಇತ್ತು. ಬಟ್ ಈ ಮನೆಗೆ ಹುಟ್ಟಿರೋ ಮನುಷ್ಯ ಕೂಡ ಈಗ ನೋಡಿ, ಯಾವಾಗ್ಲೂ ನನಗೆ ಮನೆ ಇದ್ರೆ ಗುಡಿಸಲು ಮನೆ, ಡ್ರೆಸ್ ಕೋಡಿಂಗ್ ಪ್ರಾಬ್ಲಮ್ ಇಲ್ಲ. ರಿಚ್ ನನ್ನ ಮೈಂಡ್ ಸೆಟ್, ಯಾವಾಗ ರಿಚ್ ಮೈಂಡ್ ಸೆಟ್ ನನಗೆ ಯಾವಾಗ. ಮನೆಗೆ ಹೋದ್ರೆ ಏನಿಲ್ಲ, ಮನೆಗೆ ಹೋದ್ರೆ ಊಟ ಇಲ್ಲ. ಚಟ್ನಿ ತಿಕ್ಕಿ ನಮ್ಮ ಮುದ್ದೆ ಮಾಡ್ಬೇಕು. ಇಲ್ಲ ಮನೆಗೆ ಅನ್ನ ಮಾಡಿದ್ರೆ ಅನ್ನಕ್ಕೆ ಚಟ್ನಿ, ಗುರುಪುಡಿ ಗೊತ್ತಾ? ಅನ್ನ ಏನಿಲ್ಲ ಮನೆಯಲ್ಲಿ. ಬಟ್ ನಾನೇ ರಿಚೆಸ್ಟ್ ಪರ್ಸನ್. ಯಾವಾಗ ನನ್ನ ತಲೆ ಹಂಗೆ ಇರ್ತಾ ಇತ್ತು, ರಿಚ್ ಆಗಿ ಬರ್ಬೇಕು, ಅದು ಡ್ರೀಮ್, ಕನಸದು. ಈ ಎಲ್ಲ ನೋಡಿ, ಯಾವಾಗ ನಾನು ದುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ಯಾಂಟ್ ಶರ್ಟ್ ಜಾಸ್ತಿ ದುಡ್ಡು ಖರ್ಚು ಮಾಡಿ, ಪ್ಯಾಂಟ್ ಶರ್ಟ್ ಯಾವಾಗ ಚೆನ್ನಾಗಿರ್ಬೇಕು ನನಗೆ ಆಸೆ. ಇದು ನನ್ನ ಕನಸು. ಮತ್ತೆ ನಾನು ಹೋಗ್ತಾ ನನ್ನ ಕತೆ ಏನಾಗುತ್ತೆ ಯೋಚನೆ ಮಾಡಿ. ಪ್ರತಿಯೊಬ್ರು ಕೂಡ ನನ್ನ ವೈಫ್ ಹೆಂಗಿದೆ ಫಸ್ಟ್ ಮದುವೆ ಆಗುವಾಗ ನೋಡಿ ಹೇಗೆ ಕಾಣ್ತಾರೆ. ಇದು ಬಿಫೋರ್ ಫೋಟೋ. ಎಲ್ಲ ಹೆಂಗೆ ಇರ್ತಾರೆ, ಚೆನ್ನಾಗಿರ್ಬೇಕಂತ ಎಲ್ಲ ಕನಸಿರುತ್ತೆ. ಬಿಫೋರ್ ಫೋಟೋ ಹೆಂಗೆ ಚೆನ್ನಾಗಿದ್ವಿ, ಇಬ್ರು ಬ್ಯೂಟಿಫುಲ್ ಆಗಿದ್ವಿ. ಬ್ಯೂಟಿಫುಲ್ ಆಗಿ ಇರೋಂತ ವ್ಯಕ್ತಿಗಳು ಯಾಕಿರ್ತೀವಿ? ಅದಕ್ಕೆ ಎಂತ ವ್ಯಕ್ತಿ ಲೈಫ್ ಕೂಡ ಮ್ಯಾರೇಜ್ ಅಂತ ಆಗಿ ಹೆಂಗಿದ್ವಿ ನಾವು, ಸೂಪರ್ ಆಗಿದ್ವಿ, ಇಬ್ರು ಫಿಟ್ಟೆ ಚೆನ್ನಾಗಿರ್ತಾ ಇದ್ವಿ. ಏನ್ ಪ್ರಾಬ್ಲಮ್? ಕರೆಕ್ಟ್ ಹೈಟ್, ಕರೆಕ್ಟ್ ವೆಯ್ಟ್, ಬ್ಯೂಟಿಫುಲ್ ಆಗಿದ್ವಿ. ಮನುಷ್ಯ ಯಾವಾಗ ನೋಡಿ, ಇವ್ರು ಕಾಲೇಜ್ ಹೋಗಿ ಹೆಂಗಿದ್ರು ನೋಡಿ, ನೀವು ಚೆಕ್ ಮಾಡ್ಕೊಳ್ಳಿ ನೀವು ಹೆಂಗಿರ್ತೀರಿ ಅಂತ ನೋಡಿ. ಚೆನ್ನಾಗಿ ಕಾಣ್ತಾರೆ, ಸೂಪರ್ ಆಗಿದ್ವಿ, ಏನ್ ಪ್ರಾಬ್ಲಮ್ ಇರ್ತಿಲ್ಲ, ಬಹಳ ಚೆನ್ನಾಗಿದ್ವಿ. BP ಇಲ್ಲ, ಶುಗರ್ ಇಲ್ಲ, ನಾರ್ಮಲ್. ಮತ್ತೆ ಥೈರಾಯ್ಡ್ ನಾರ್ಮಲ್. ಸಖತ್ತಾಗಿ ಇಬ್ರು ಖುಷಿಯಾಗಿ ಇರಾವರ ಬೈಕಲ್ಲಿ ತಿರುಗಾಡಿದೀವಿ. ಯೋಚನೆ ಮಾಡಿ. ಕರೆಕ್ಟಾ? ಅಂದ್ರೆ ಹೋಗ್ತಾ ಹೋಗ್ತಾ ಏನಾಯ್ತು, ಮನುಷ್ಯ ಹೋಗ್ತಾ ಹೋಗ್ತಾ ಹಿಂಗ್ ಆಗೋಯ್ತು. ಮದುವೆ ಆಗಿ ಒಂದ್ 3 ವರ್ಷಕ್ಕೆ ನೋಡಿ, ಚೆಕ್ ಮಾಡಿ ಏನಾಯ್ತು ಅಂತ. ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ. ನಾವೇನ್ ಮುಂಚೆ ಇರ್ಲಿಲ್ಲ, ಶೇಪ್ ಕೂಡ ಮುಂಚೆ. ನೀವ್ ಹೆಂಗೆ ಇರ್ತೀವಿ ನೋಡಿ, ಮದುವೆ ಮುಂಚೆ ನೋಡಿ ಹೆಂಗ್ ಚೆನ್ನಾಗಿದ್ದಾರೆ ಪ್ರೇಮ. ನಾನು ನೋಡಿ ಚೆನ್ನಾಗಿ ಕಾಣ್ತಿಲ್ಲ, ಇಬ್ರು ಸಖತ್ ಮ್ಯಾಚಿಂಗ್, ಇಬ್ಬರಿಗೆ ಫುಲ್ ಮ್ಯಾಚ್ ಆಗ್ತಾ ಇತ್ತು. ಯಾವಾಗ ಮನುಷ್ಯ ನಾನು ಏನೋ ಮಾಡ್ಬೇಕು ಅನ್ನೋ ಮದುವೆ ನೋಡ್ಬೇಕು ನೋಡಿ ಹೆಂಗಾಯ್ತು, ಗೊತ್ತಾಗುತ್ತೆ ಪ್ರೇಮ ಅಂತ, ಗೊತ್ತಾದಂಗ ಆಗುತ್ತೆ. ಲಿಮಿಟೇ ಇಲ್ಲ. ಈಗ ನಾನ್ ಹೇಳೋದು ಏಮ್ಗೆ ಅರ್ಥ ಆಗಲ್ಲ, ಏನ್ ಹೇಳೋದು ನನಗೂ ಅರ್ಥ ಆಗಲ್ಲ. ನಾನ್ ಸಣ್ಣ ದಪ್ಪ. ನಾನ್ ಅನ್ಕೊಂಡಿದ್ದೇನು, ನಾನ್ ತಲೆಗೆ ಬರ್ತಾ ಇದ್ದೇನು, ಹೆಂಗಾರ ಮಾಡಿ ಪ್ರೇಮನ್ನ ತರ ದಪ್ಪ ಆಗ್ಬೇಕಂತ ನಾನು ಪ್ಲಾನ್ ಮಾಡ್ತಿದ್ದೆ. ನನ್ಗೆ ಗೊತ್ತಿಲ್ಲ ಇದು ಐಡಿಯಾ. ದುಡಿ ಹೆಂಗಾರ ಮಾಡಿ ಪ್ರೇಮನ್ ಚೆನ್ನಾಗಿ ಮಾಡ್ಬೇಕು. ಯಾಕೆ ಚೆನ್ನಾಗಿ ಹೋದ್ರೆ ಹುಡುಗಿ ಚೆನ್ನಾಗಿ ಮಾಡ್ಬೇಕಂತ ಎಲ್ಲಾ ಮನೆಗೆ ಮಾಡ್ತಿರೋದು. ಮಾಡ್ತಾ ಹಿಂಗ ಆಗೋಯ್ತು ನಾನು ಲಾಸ್ಟ್ ನೋಡಿ, ಹಿಂಗಾಗೋದೀನಿ. ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕಂತ. ತಲೆ ಸರಿ ಇರ್ತಿಲ್ಲ, ಚಪ್ಪಲಿ ಲೈಫ್ ಹಂಗ್ ಸರಿ ಇಲ್ಲ. ಒಟ್ಟಾರೆ ಟೆನ್ಷನ್ ಲೈಫ್ ಇದು. ಟೆನ್ಷನ್. ಈ ಟೆನ್ಷನ್ ಅಲ್ಲಿ ಮನೆಗೆ ಹಿಂಗ ಆಗೋಯ್ತು ಲಾಸ್ಟ್ ನೋಡಿ. ಇಲ್ಲಿ ನೀವು ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನಿಮ್ ಫೋಟೋ ನೀವು ನೋಡ್ಕೊಳ್ಳಿ ಏನಾಗುತ್ತೆ ಕತೆ ಅಂತ. ಏಕಾಸಿದ ಮನೆಯಲ್ಲಿ ನೈಟಿ ಇಟ್ಕೊಳ್ಳೋದು, ಪಾನಿಪುರಿ ಬಜ್ಜಿ ಅಂತ ತಪ್ಪೆಂತಿಲ್ಲ. ನಾನು ಹೇಳೋದು ಏನು ಕೇಳಲ್ಲ ಮನ್ಯಾಗ. ಹಿಂಗಿರುತ್ತಾಗ್ಬೇಕು ಮನ್ಯಾಗ, ಫೌಲ್ ಇರುತ್ತ. ಹೆಂಗಿದ್ವಿ ಫಸ್ಟ್? ಇಬ್ರು ಅಕ್ಕಿ ತರ ಇರ್ತಾ ಇದ್ವಿ, ಚಂದ ಇರ್ತಾ ಇದ್ವಿ, ಖುಷಿಯಾಗಿ ಇರ್ತಾ ಇದ್ವಿ, ಆನಂದವಾಗಿರ್ತಾ ಇದ್ವಿ. ಇರೋರು ನೋಡಿ, ಇವ್ರು ಕಾಲೇಜ್ ಹೆಂಗಿರ್ತಾ ಇದ್ರು, ನಾನು ಹಂಗೆ ಚೆನ್ನಾಗಿರ್ತಾ ಇದ್ವಿ. ಇಬ್ರು ಸಖತ್ತಾಗಿ ಇರ್ತಾ ಇದ್ವಿ. ಹೋಗ್ತಾ ಏನಾಯ್ತು, ಇಲ್ಲಿಗೆ ಬಂದೈತೆ ನನ್ನ ಕತೆ. ಬದುಕಿದ್ದೆ ಯಾಕೆ ಅಂತ ಬಂದೈತೆ. ಕಾಣುತ್ತೆ ಈ ಫೋಟೋ ನೋಡಿ, ಎಲ್ಲಿದೆ, ಎಲ್ಲಿಗೆ ಬಂತು ಈ ಕತೆ? ಮೂಳೆ ಮಾಂಸದ ತಡಿಕಿ ಫುಲ್ ಏರ್ಬಿಟ್ಲ, ಫುಲ್ ಇರುತ್ತೆ. ಏನೋ ಮನುಷ್ಯ ಅಷ್ಟೇ. ಏನೋ ಮನುಷ್ಯ ಅಷ್ಟೇ. ಮನುಷ್ಯ ಅಂದ್ರೆ ಮನುಷ್ಯ ಅಷ್ಟೇ. ಏನೋ ಮನುಷ್ಯ ಆಯ್ತಾ, ಏನ್ ಮನುಷ್ಯ ಅಷ್ಟೇ. ಬದುಕೇನೋ ಮನುಷ್ಯ ಅಷ್ಟೇ. ಏನಂದ್ರೆ ಅರ್ಥ ಆಗಲ್ಲ. ನಿಮ್ಮನೆ ಹಿಂಗಿರುತ್ತೆ. ಮತ್ತೆ ಅದೇ ಬಾಡಿಯಲ್ಲಿ ಹೆಂಗೋ ದಮ್ಮಾಗಿ ಮಾಡ್ಬೇಕು ಕೆಲಸ ಅಂತ, ಮಾಡ್ಬೇಕು, ಬದುಕ್ಬಿಡ್ಬಾರ್ದು. ಏನ್ ಕೆಲಸ ಮಾಡಿದ್ರು ನಾನು ದಿನಕ್ಕೆ 4,000 ಸಂಪಾದನೆ ಮಾಡ್ತಿದ್ದೆ. ನೀ ಕಸ ಗುಡ್ಸ ಅಂತ ಹೇಳು, ಮನೆ ಕೆಲಸ ಮಾಡ ಅಂತ ಹೇಳಿ, ಏನಾರ ಒಟ್ಟಾರೆ ಬದುಕ್ಬೇಕು ಲೈಫಲ್ಲಿ, ಸಖತ್ತಾಗಿರ್ಬೇಕು. ಈ ಡ್ರೀಮ್ ಎಲ್ಲ ಹುಡುಕ್ತಾ ಇದ್ದೆ, ಹುಡುಕಿರ್ತಾನೆ ಇದ್ದೆ, ನಾನು ಬಿಡಂಗಿಲ್ಲ ಅಂತ. ಒಟ್ಟಾರೆ ಲೈಫಲ್ಲಿ ಚೆನ್ನಾಗಿರ್ಬೇಕು. ಒಬ್ರು ಸಿಕ್ಕ ಮೇಲೆ ಒಬ್ಬ ಪರ್ಸನ್ ಹೇಳಿದ್ದು, ಚೆನ್ನಾಗಿರ್ಬೇಕಂದ್ರೆ ತಲೆ ಚೆನ್ನಾಗಿರ್ಬೇಕಪ್ಪ, ಬಾಡಿ ಚೆನ್ನಾಗಿರ್ಬೇಕಪ್ಪ, ಮೈಂಡ್ ಚೆನ್ನಾಗಿರ್ಬೇಕು, ತಿನ್ನೋ ಫುಡ್ ಚೆನ್ನಾಗಿರ್ಬೇಕು, ಯೋಚನೆ ಮಾಡೋ ಸರಿ ಇದ್ರೆ ಮಾತ್ರ ಚೆನ್ನಾಗಿದ್ದಿ, ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳ್ಕೊಟ್ಟಿದ್ರೆ ನನ್ನ ಕೋಚ್ ಹೇಳ್ಕೊಟ್ರು. ಚೆನ್ನಾಗಿ ತಿನ್ಬೇಕಪ್ಪ, ಚೆನ್ನಾಗಿ ಯೋಚನೆ ಮಾಡ್ಬೇಕು, ನಿದ್ದೆ ಚೆನ್ನಾಗಿ ಮಾಡ್ಬೇಕು. ಫಸ್ಟ್ ನೀ ತಣ್ಣಗಿರು, ನೀ ಫಸ್ಟ್ ಚೆನ್ನಾಗಿರು, ನೀ ಫಸ್ಟ್ ಅರ್ಥ ಮಾಡ್ಕೊ ಅಂತ ಹೇಳಿದ್ದು ಫಸ್ಟ್ ಟೈಮ್ ಅವರೇ ಕೋಚ್ ಹೇಳ್ಕೊಟ್ಟಿದ್ದು ನನಗೆ. ಹಿಂಗೆ ಹೋಗ್ತಾ ಹೋದ್ರೆ ನಿನ್ನ ಆಯುಷ್ ಡಿಸ್ಕೌಂಟಿಗೆ ಬರುತ್ತೆ. ಎಷ್ಟು ವಯಸ್ಸೀಗ ಅಂದ್ರು ಸರ್, 36 ಆಗ್ತಾ ಸರ್ ಅಂತ. ಇನ್ನೊಂದು 30 ವರ್ಷ ಕೂಡ ಇಲ್ಲ, 20 ವರ್ಷ ಇರಲ್ಲ ಏನಂತ. ಏನಿದೆ ಬಾಡಿಯಲ್ಲಿ ಇರಕ್ಕೆ ನಿನಗೆ? 16 kg ತೂಕ ಜಾಸ್ತಿ ಮಾಡ್ಕೋಬೇಕು, ಮಾಡ್ಕೊಂಡ್ರೆ ನಿನ್ನ ಸಾವು ಡಿಸ್ಕೌಂಟಿಗೆ ಬರುತ್ತೆ ಅಂತ ಹೇಳಿದ್ರು. ಹೌದಾ? ನಾನ್ ಅನ್ಕೊಂಡ್ಬಿಟ್ಟಿದ್ದೀನಿ, ನಾನು ಚಂದ ಇದೀನಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿನಿ. ಕುತ್ಕೊಳಕ್ ಬರಲ್ಲ, ನಿಂತ್ಕೊಳಕ್ ಬರಲ್ಲ, ಮಲ್ಕೊಳಕ್ ಬರಲ್ಲ, ಮಲ್ಕೊಂಡು ಎದ್ದಾಳಕ್ ಬರಲ್ಲ. ಮನೆಗೆ ಮಲ್ಕೊಂಡ್ರೆ ನಾನು ಹೆಂಡತಿ ಬಂದ್ ನೈಟ್ ಎಲ್ಲ ಕಾಲು ಉಜ್ಬೇಕು, ಕಾಲಿಕ್ಕೆ ಹಿಂಗ ಒತ್ಬೇಕು. ನಾನು ಬಾರ ಮಲ್ಕೊಂಡ್ಬಿಡ್ತಾ ಇದ್ದೆ, ನನ್ನ ಮಗ ತುಳಿಬೇಕು ಬಂದು ಬೆನ್ನ. ಇಲ್ಲ ಕಾಲಿಗೆ ನಾನು ಹೆಂಡತಿ ವೇಲ್ ಕಟ್ಕೊಂಡ್ಬಿಡ್ತಿದ್ದೆ, ಕಾಲಿಗೆ 2 ಕಾಲಿಗೆ ಕಟ್ಬಿಡ್ತಿದ್ದೆ. ನೋವು ಅಂದ್ರೆ ನೋವಲ್ಲ. ಯಾಕೆ ಹೇಳು? ನೆಟ್ಟಿಗೆ ಪೊಲೀಸ್ ಕೆಲಸ ಸಿಕ್ಕಿತ್ತು, ಅದಕ್ಕೂ ಹೋಗಿಲ್ಲ. ಮಿಲಿಟರಿ ಕೆಲಸ ಅದಕ್ಕೂ ಹೋಗಿಲ್ಲ. ದುಡ್ಡು ಸಂಪಾದನೆ ಕಮ್ಮಿ ಅಂತ ಹೇಳಿ ಬಿಟ್ಟು ಲೈಫ್ ಅಲ್ಲಿ ಮಾಡ್ಕೊಂಡಿದ್ದೆ.
ನೋಡಿ. ಕೊನೆಗೆ ಅನಿಸಿದ್ದು ನೈಟ್ ಬಂದ್ ಮಲ್ಕೊಂಡ್ಬಿಟ್ರೆ ನಾನು ಹೆಂಡತಿ ಫುಲ್ ಹೆಂಗ್ ಬೆನ್ನಲ್ಲಿ ಫುಲ್ ದಿನ ಏನ್ ಗೋಲ್ಡ್ ರೆಸ್ಟ್ ನಿಂದು ಈ ಏಜ್ಗೆ ಏನ್ ಗೋಲ್ಡ್ ನಿಂದು ನಾ ಬಂದ್ ಬೆನ್ನು ಹಚ್ಬೇಕಂತಿ ಏನ್ ದಿನ ಇದೇ ಮಾಡೋದ ಕೆಲಸ ಬೇರೆ ಕೆಲಸ ಮಾಡಕ್ಕಿಲ್ಲ ನನಗೆ ಅನ್ನೋದು. ಪಪ್ಪ ನನ್ನ ಮಗ ಬಂದ್ ಪಪ್ಪ ಮುಜ್ಮಮ್ಮಿ ಎಂಬುದು ಕಾರಿಗೆಲ್ಲ ವೇಲ್ ಕಟ್ಟಿ ಈ ಕಾಲಿಗೆ ಕಟ್ಟಿ ವೇಲ್ ಕಟ್ಟಿ ಬಿಗಿಗೆ ಕಟ್ಟಿದ್ರೆ ಕಾಲು ಕಮ್ಮಿ ಆಗ್ತದೆ, ಕಾಲು ಕಮ್ಮಿನೇ ಆಗ್ತದೆ, ಕಾಲು ಕಮ್ಮಿನೇ ಆಗಲ್ಲ ನನ್ಗೆ ಟೋಟಲ್. ಹಂಗೆ ಇರುವಾಗ ಅದಕ್ಕೆ ಹೇಳ್ತಾರೆ ಕರ್ಮ ಕಳೆದಿತ್ತು ಬುದ್ಧಿ ನಟಗಿತ್ತು. ನನಗೆ ಗೊತ್ತಿರಬೇಕಾದ್ರೆ ಯಾರಿಗೂ ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ, ಕೆಟ್ಟ ಕೆಲಸ ಮಾಡಿಲ್ಲ ಅಂತ ನನಗೆ ಗ್ಯಾರಂಟಿ ಇದೆ. ಬಟ್ ಏನಾದ್ರು ಆಗಿದ್ರೆ ಅನಿವಾರ್ಯ ಆಗಿರುತ್ತೆ, ನನಗೆ ಕತ್ಲ ಆಗಿರ್ಬೋದು, ಇದೆಲ್ಲ ಮಾಡಿಲ್ಲ. ಅದಕ್ಕಾಗಿ ದೇವ್ರ ದಯ ಈ ಶೇಕ್ ಸಿಕ್ಕಿದ್ ನನಗೆ ಯಾವಾಗ ಅನ್ಸುತ್ತೆ. ಥ್ಯಾಂಕ್ಸ್ ಟು ಇದು ಕರ್ಕೊಂಬಂದ್ ಬಿಟ್ರಲ್ಲಿ ಇಲ್ಲಿಗೆ ಕರ್ಕೊಂಬಂದ್ರು. ಯಾರು ಗೊತ್ತಿಲ್ಲ, ಪರಿಚಯ ಇಲ್ಲ ಯಾರು ನನಗೆ. ಅವ್ರ ಸೆಕ್ಯೂರಿಟಿ ಗಾರ್ಡ್ ಶ್ರೀನಿವಾಸ್ ಸರ್ ಅಂತ, ಅವ್ರು ಯಾವಾಗ ಕೈ ಮುಗಿಬೇಕು ಕರ್ಕೊಂಡು ಹೋಗಿ ಬಿಟ್ರಿ ಪ್ಲೇಸ್ಗೆ. ಆ ಬಿಟ್ಟ ಮೇಲೆ ನನ್ನ ಜೀವನ ನಾನು ಒಂದಿನ ಕ್ಲಬ್ ಕುತ್ಕೊಂಡು ಫಸ್ಟ್ ಡೇ ಹೋಗಿ ಫ್ರೆಶ್ ಕುಡ್ದೀನಿ. ಏನೋ ಬರ್ತಾ ಇಲ್ಲ ಸರಿ. ಫಸ್ಟ್ ದಿನ ಹೋಗಿ ನಾನು ಶೇಕ್ ಕುಡ್ದೀನಿ. ಆ ಶೇಕ್ ಕುಡಿದ್ಮೇಲೆ ಬೆಳಗ್ಗೆ ಶೇಕ್ ಕುಡ್ದೀನಿ. ನನಗೆ ಗೊತ್ತಿಲ್ಲ, ಬೆಳಗ್ಗೆ ಹೋಗಿ ಶೇಕ್ ಕುಡ್ದೆ. ಆ ಕುಡಿದ ಕೂಡಲೇ ಯಾಕೋ ನನಗೇನು ಕೇಳಿಲ್ಲ, ಸೈಡ್ ಎಫೆಕ್ಟ್ ಆ ಎಫೆಕ್ಟ್ ನನಗೆ ಏನು ಗೊತ್ತಿಲ್ಲ. ಸುಮ್ಮನೆ ಹೋದೆ ಶೇಕ್ ಕುಡ್ದೆ. ಅಫ್ರೆಶ್ ಕೊಟ್ರು, ಈ ಅಫ್ರೆಶ್ ಕುಡಿದೀನಿ. ಕುಡಿದ್ಮೇಲೆ ಯಾಕೆ ಗೊತ್ತಿಲ್ಲ ಒಂಥರ ರಿಲೀಫ್ ಅನಿಸ್ತು. ಮತ್ತೆ ಮಧ್ಯಾಹ್ನ ಮತ್ತೆ ಒಂದು ಶೇಕ್ ಕೊಟ್ರು, ಮ್ಯಾಂಗೋ ಶೇಕ್ ಸಖತ್ ಕೂಲ್ ಆಗಿತ್ತು, ಅದನ್ನ ಕುಡಿದೀನಿ. ಕುಡಿದ್ಮೇಲೆ ನನಗೆ ಯಾಕೋ ಸಮಾಧಾನ ಅನಿಸ್ತಾ ಇತ್ತು. ಮಧ್ಯಾಹ್ನವರೆಗೆ ಸಖತ್ ಖುಷಿಯಾಗಿತ್ತು. ದಿನಕ್ಕೆ ನಾನು 12 ಸಿಗರೇಟ್ ಕುಡಿತಾ ಇದ್ದೆ, 12 ಟೀ ಕುಡಿತಾ ಇದ್ದೆ. ಆ ಟೀ ಕುಡಿಬೇಕನ್ಸಿಲ್ಲ, ಸಿಗರೇಟ್ ಕುಡಿಬೇಕನ್ಸಿಲ್ಲ. ನೈಟ್ ಆಗುವಾಗ 9:30 ನಿದ್ದೆ ಬಂದಿದೆ, ಮಲ್ಕೊಂಡಿನಿ. ಬೆಳಗ್ಗೆ ನಾನು ಸೆಂಟ್ರಿ ಕಟ್ತಿದ್ದೆ, ಕಾಂಗಟ್ ಹಾಕ್ತಿದ್ದೆ, ಬ್ರೇಕಿಂಗ್ ಮಾಡ್ತಿದ್ದೆ, ಲಪ ಮಾಡ್ತಿದ್ದೆ, ಎಲ್ಲಾ ಕೆಲಸನೂ ಕಲ್ತೀನಿ. ಎಲ್ಲಾ ಕೆಲಸ ಮಾಡಕ್ ಬರ್ತದೆ, ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ, ಮಾಡಕ್ ಬರಲ್ಲ ಅಂತಿಲ್ಲ. ಈ ಯಾವ್ದ್ರಲ್ಲಿ ಏನಾರ ಕೆಲಸ ಕೊಡು ಮಾಡ್ತೀನಿ. ಖಾರ ತೊಳೆಯೋದಿರ್ಬೋದು, ಏನಿ ಪೇಪರ್ ಹಾಕೋದಿರ್ಬೋದು, ಹಾಲು ಹಾಕೋದಿರ್ಬೋದು, ಏನಾರ ಕೆಲಸ ಕೊಡು, ನನಗೆ ಕೆಲಸ ಮಾಡೋಕೆ ಅಷ್ಟೇ. ಮನೆ ಕೂತ್ಕೊಂಡು ವೇಸ್ಟ್ ಮಾಡಕ್ ನನಗೆ ಇಷ್ಟ ಇಲ್ಲ. ಯಾವತ್ತು ನನ್ನ ಲೈಫಲ್ಲಿ 6 ಗಂಟೆವರೆಗೆ ಮಲ್ಕೊಂಡೇ ಇಲ್ಲ, ಇವತ್ತು ಇನ್ಕ್ಲೂಡಿಂಗ್ ಸೇರಿ ನಾನು 6 ಗಂಟೆ ಮಲಗಿಲ್ಲ. ಯಾವಾಗಲೂ 5 o'clock ಒಳಗೆ ಹೇಳೋದು, ಯಾವತ್ತಿಗೂ ಅಷ್ಟೇ. ಇವತ್ತಂತಲ್ಲ, ಅಬಲಿಗೆ ಬಂದಿನಂತಲ್ಲ, ಎನಿ 5 o'clock ಬಿಫೋರ್ ಹೇಳೋದು. 7 ಗಂಟೆವರೆಗೆ ಮಲ್ಕೊಂಡ್ರೆ ಇಷ್ಟ ನೆನಪೇ ಇಲ್ಲ, ನನಗೆ ನೆನಪೇ ಇಲ್ಲ, ಮಲಗಿಲ್ಲ, ನನಗೆ ಇಷ್ಟ ಇಲ್ಲ ಮಲ್ಕೊಳ್ಳೋದು. ಇದು ಹಿಂಗ್ ಕಳಿತಾ ನಾನು ಶೇಕ್ ಕುಡಿದ್ಮೇಲೆ ನಾನು ಕರೆಕ್ಟ್ ಎದ್ದು ನೋಡ್ತೀನಿ, ಕಾಲುವೆ ಬಂದಿಲ್ಲ ಅವತ್ತು. ಇವತ್ತೇ ಶೇಕ್ ಕುಡಿದ್ರೆ ನಾಳೆ ಬೆಳಿಗ್ಗೆ ಕಾಲುವೆ ಬಂದಿಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ, ಡೌಟ್ ಇದ್ರೆ ನಿಮ್ಗೆ ಯಾರ ಶೇಕ್ ಕುಡಿದು ಚೆಕ್ ಮಾಡಿ. ಕಾಲುವೆ ಬಂದಿರ ಅಂತ ಫ್ರೆಶ್ ಆಗಿ ಸ್ನಾನ ಮಾಡಿದೀನಿ. ಸ್ನಾನ ಮಾಡಿ ಮತ್ತೆ ನಾನು ಹೋದೆ, ಕ್ಲಬ್ಗೆ ಹೋದಾಗ ಮತ್ತೆ ಒಂದು ಶೇಕ್ ಕುಡಿದೆ, ಮತ್ತೆ ಬಂದೆ. ಅವತ್ತೇನೋ ಸಖತ್ ಖುಷಿ ಅನಿಸ್ತು. ಒಂದು 5-6 ದಿನ ಆಗುವಾಗ ಬಾಡಿ ಫಾರ್ಮ್ ಮಾಡಿದ್ರು ಕೋಚ್. ಬಾಡಿ ಫಾರ್ಮ್ ಮಾಡಿದ್ರು. ಆ ಬಾಡಿ ಚೆಕ್ ಮಾಡಿ ಹೇಳಿದ್ರು, ವೀರೇಶ್ 14 kg ತೂಕ ಜಾಸ್ತಿ ಆಗ್ಬೇಕು ಅಂತ. 14 kg ತೂಕ ಜಾಸ್ತಿ ಮಾಡ್ಕೊಳ್ಳಿ, ಚೆನ್ನಾಗ್ ಆಗ್ತೀರಿ ಅಂತ. ಅಲ್ಲ ಸರ್, ನನಗೆ ಆಲ್ರೆಡಿ ಡಾಕ್ಟರ್ ಚೆಕ್ ಮಾಡಿಸಿದೀನಿ, ಈ ಕಾಲು ಮೂಳೆ ಸೌದೋಗ್ಬಿಟ್ಟಿದೆ ಅಂತ ಹೇಳಿದಾರೆ. ನನಗೆ ಅನ್ಕೊಂಡೆ ಸೌದೋಗಿರ್ತವೆ ಅಂತ. ಯಾಕೆ ಹೇಳಿ ಸೌದೋಗಿರ್ತಾವ ಅಂದ್ರೆ ಕಾರಣ ಏನ್ ಗೊತ್ತಾ, ನಾನು ಸೆಂಟ್ರಿ ಕಟ್ತಾ ಇದ್ದೆ, ಕಾಂಗ್ರೆಟ್ ಹಾಕ್ತಿದ್ದೆ, ಬ್ರೇಕಿಂಗ್ ಮಾಡ್ತೀನಲ್ಲ, ಅವಾಗ ಹಿಂಗ್ ಹೊಡೆದು ನನಗೆ ರಿಯಲ್ ಅದ್ರಿ ಬಿಟ್ಟು ಯಾರು ನೋಡಿರಿ ರೋಡಲ್ಲಿ ಬ್ರೇಕಿಂಗ್ ಮಿಷಿನ್ ಮಾಡ್ತಾರೆ ನೋಡಿರಿ, ಬ್ರೇಕ್ ಯಾರು ಗೊತ್ತಿದ್ದು, ರೋಡ್ ಹೊಡಿತಾರಲ್ಲ ಅಂತ. ಆ ಮಿಷಿನ್ ಹೊಡೆದು ನನಗೆ ಆಲ್ಮೋಸ್ಟ್ ಎಲ್ಲ ಮೂಳೆ ನೋವು ಬಂದ್ಬಿಟ್ಟೆ. ಕರೆಕ್ಟ್ ಅವ್ರು ಹೇಳೋದೇನೋ ಮೂಳೆ ಸೌದೋಗಿದೆ ಅಂತ ಅನ್ಕೊಂಡಿದ್ದೆ. ಅವ್ರು ಹೇಳಿದ್ರು, ಸರ್ ನನಗೆ ಡಾಕ್ಟರ್ ಹೇಳಿದ್ದಾರೆ ಕಾಲು ಮೂಳೆ ಸೌದೋಗ್ಬಿಟ್ಟಿದಂತೆ, ಅದಕ್ಕಾಗಿ ತೆಗೆದ್ರೆ ಹಾಕ್ಬೇಕಂತ ಹೇಳಿದ್ದಾರೆ ಡಾಕ್ಟ್ರು. ನಾನು ಹೇಳಿದೆ. ಅವಾಗ ಅವ್ರು ನನ್ನ ಕೋಚ್ ಕೇಳಿದ್ರು, ಕಣ್ಣು ಸೌದಿದೆಯಾ? ಇಲ್ಲ ಸರ್. ಮೂಗು ಸೌದಿಲ್ಲ ಸರ್. ಹಲ್ಲು ಸೌದಿಲ್ಲ ಸರ್. ಕಿವಿ ಸೌದಿಲ್ಲ ಸರ್. ಚರ್ಮ ಸೌದಿಲ್ಲ ಸರ್. ಹೆಂಗ ಸವಿತ್ತು ದೊಡ್ಡ ಕಾಲ್ ಸವಿಯಲ್ಲ ಅಂತ ಹೇಳಿದ್ರು ಕೋಚ್. ಫಸ್ಟ್ ಟೈಮ್ ನಾನು ಹೇಳಿದ್ದು. ಮೂಗು ಸೌದಿಲ್ಲ, ಕಣ್ಣು ಸೌದಿಲ್ಲ, ಕಿವಿ ಸೌದಿಲ್ಲ, ಏನು ಸೌದಿಲ್ಲ, ಹೆಂಗ್ ಸವಿಯುತ್ತೆ ನಿನಗೆ ಕಾಲು? ಅವ್ರು ಹೇಳಿದ್ರು ಸರ್ ಡಾಕ್ಟರ್, ಸವಿಯಲ್ಲಪ್ಪ ಯಾವ್ದು, ದೇವ್ರು ಕೊಟ್ಟಿರೋದು ಯಾವ್ದು ಸವಿಯಲ್ಲ, ಸವಿಯಂತ ಕೆಲಸ ಇಲ್ಲ, ಸವಿಯಲ್ಲ, ಅದಕ್ಕೆ ಕೊರತೆ ಆಗಿರುತ್ತೆ. ಅದೇನು, ನಿಮ್ಗೆ ಸರಿಯಾದ ಪ್ರೋಟೀನ್ ಕ್ಯಾಲ್ಸಿಯಂ ಸಿಕ್ಕಿರೋದಕ್ಕಾಗಿ ಅದು ನೋವು ಬಂದಿರುತ್ತೆ, ಇಲ್ಲಿ ಶೇಕ್ ಕುಡಿ ಅಂತ ಹೇಳಿದ್ರು. ಯಾವಾಗ ನಾನು 16 kg ತೂಕ ಜಾಸ್ತಿ ಆದ್ನು, ಅವತ್ತಿಂದ ಇವತ್ತಿನ ಕಾಲೋ ಬಂದೇ ಇಲ್ಲ, ಅಲ್ಲೋ ಬಂದಿಲ್ಲ, ಯಾ ನೋವು ಬಂದಿಲ್ಲ. ನೋಡಿ, ಇದಕ್ಕೆ ಅನ್ಸಿದ್ದು ಹೊರಗಡೆ ಹೇಳಿದ್ದೆ ಬೇರೆ, ಇಲ್ಲಿ ಹೇಳೋದೇ ಬೇರೆ. ಹೊರಗಡೆ ಏನ್ ಹೇಳ್ತಾರೆ, ಕಾಲ್ ಸೌದೋಗಿದೆ, ಕೈ ಸೌದೋಗಿದೆ, ಹಲ್ ಸೌದೋಗಿದೆ, ಮೂಗ್ ಸೌದೋಗಿದೆ, ಏನು ಸವಿಯಲ್ಲಪ್ಪ ಅಂತ ಫಸ್ಟ್ ನಾನು ಕೋಚ್ ಹೇಳಿದ ಅನಿಸ್ತು ನನಗೆ. ಫಸ್ಟ್ ಇದೆಲ್ಲ ಓದೆಲ್ಲ ಮುಚ್ಚಿಕೊಂಡು ಸ್ಟಾಪ್ ಮಾಡಿ ನೆಮ್ಮದಿಗೆ ನಮ್ಮ ವೈಫ್ಗೆ ಚೆಕ್ ಮಾಡ್ಕೊಡಿ ಹಂಗಿರುವಾಗ ಒಬ್ಬ ಹೇಳಿದ್ರ ಲೋ ಬಿ ಪಿ. ಹಂಗೇನೆ ಸೆಕೆಂಡ್ ಕರೆಕ್ಟಾ ನೋಡಿ ಹೆಂಗಿದೆ. ಹಿಂಗಾಗಿದ್ದು ನಾನು ಹಿಂಗಾಗೋದೆ, ಇವರು ಹಿಂಗಾಗೋದ್ರು, ವಿಪರೀತ ಇವರಿಗೆ ಲೋ ಬಿ ಪಿ. 30 ಟೀ ಕುಡಿಯೋದು, 30 ಬಜ್ಜಿ ಬೋಂಡ ಏನು ತಿಂದು ಹಿಂಗಾಗೋಗಿ ಏನ್ ಸೊಂಟಕ್ಕೆ ಬೆಲ್ಟ್ ಕಟ್ಕೊಂಬೋದು, ಹೊಟ್ಟೆಗೆ ಬೆಲ್ಟ್ ಕಟ್ಟಿಕೊಳ್ಳೋದು, ಬಟ್ಟೆ ತೊಳೆಯಕ್ಕಾಗಲ್ಲ, ಕೂಡಕ್ಕಾಗಲ್ಲ, ಒಂದಕ್ಕೆ 30 ಟೀ ಕುಡಿಯೋದು, ಲೋ ಬಿ ಪಿ, ಮನೆಗಿದ್ದ ಟೆನ್ಷನ್ ಮನೆಯಲ್ಲಿ. ಹಿಂಗಿರೋ ಬಾಡಿ, ಫಸ್ಟ್ ಹಿಂಗಿರ್ತಕ್ಕಂತ ಬಾಡಿ ಕಾಲೇಜ್ ಹೋಗುವಾಗ ಹಿಂಗಾಗೋಯ್ತಲ್ಲ, ಹಿಂಗಾಗೋಯ್ತು ಕತೆ. ಅದಕ್ಕೆ ಹೇಳಿದ್ ನಾನು, ಇಲ್ಲಿ ಬಂದ್ಮೇಲೆ ನಂಗೆ ಅನಿಸ್ತಾ ಇತ್ತು ಲೈಫ್ ಅಲ್ಲಿ ಇಬ್ರು ಯಾಕೆ ಚೆನ್ನಾಗಿತ್ತು ನೋಡಿ, ಕರೆಕ್ಟ್ ಹಿಂಗ್ ಚೆನ್ನಾಗಿರೋರು ಹಿಂಗಾದ್ದು ಲಾಸ್ಟಿಗೆ ಸಿಕ್ಕಿದ್ದಕ್ಕೆ
ಮದುವೆಯಾಗ ಮುಂಚೆ ಹೆಂಗಿದ್ವಿ, ಆಮೇಲೆ ಹೆಂಗಾದ್ವಿ, ಇವಾಗ ಹೆಂಗಾದ್ವಿ, ಹಿಂಗಾದ್ವಿ. ಸೇಕ್ ಸಿಕ್ಕಿಲ್ಲ ಅಂದ್ರೆ ಅಥವಾ ಹೆಂಗೆ ಸೇಕ್ ಸಿಕ್ಕತ್ತೆ ಏನಾಯ್ತು ಯೋಚನೆ ಮಾಡಿ. ಅದಕ್ಕೆ ಇದಕ್ಕೆ ಮುಂಚೆ ಯಾಕೆ ಚೆನ್ನಾಗಾಗಿಲ್ಲ, ಮತ್ತೆ ಇದಕ್ಕೆ ಮುಂಚೆ ಚೆನ್ನಾಗಾಗಬೇಕಿತ್ತಲ್ಲ. ನಾನು ಹೇಳಿಕೊಡೋರಿಲ್ಲ, ಅರ್ಥ ಮಾಡಿಸೋರಿಲ್ಲ. ದೇಹಕ್ಕೆ ಎಷ್ಟು ತೂಕ ಇರಬೇಕು, ಎಷ್ಟು ತೂಕ ಇರಬಾರ್ದಂತ. ಯಾವಾಗ ನಮ್ಮ ವೈಫು 25 ಕೆಜಿ ಕಮ್ಮಿ ಆದ್ರು ಅವತ್ತಿಂದ ಲೋ ಬಿ ಪಿ ಬಂದಿಲ್ಲ. ಹೊಟ್ಟೆ ಬೆಲ್ಟ್ ಸೊಟ್ಟೆ ಬೆಲ್ಟ್ ಕಟ್ಬಿಟ್ಬಿಟ್ಲು, ಕೋಪ ಕಮ್ಮಿ ಆಗೋಯ್ತು, ಟೀ ಕುಡಿಯೋದು ಬಿಟ್ಬಿಟ್ರು, ಎಲ್ಲ ನಿಮ್ದೇಗಿರ್ಬೇಕು ಅನಿಸ್ತು. ಎಕ್ಸರ್ಸೈಸ್ ಮಾಡಿದ್ದು, ನಾನ್ ಕೋಚ್ ಮಾತು ಹೇಳಿದ್ರು, ಪ್ರೇಮ ಈಗೇನು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿಯಲ್ಲ, ಈ ವೆಯ್ಟ್ ಲಾಸ್ ಅನ್ನ ನೀವ್ ಬದುಕಿರೋವ್ರಿಗೆ ಇಷ್ಟೇ ಇರ್ಬೇಕು ಅಂತ ಕೋಚ್ ಹೇಳ್ಕೊಟ್ರು. ಇಷ್ಟೇ ಇರ್ಬೇಕು, ನೀವು ಉಸಿರಿರೋವರೆಗೆ ಇಷ್ಟ ಇರ್ಬೇಕು ಅಂತ ಹೇಳ್ಕೊಟ್ರು. ಅವತ್ತಿಂದ ಇವತ್ತಿನವರೆಗೂ ಅದೇ ವೆಯ್ಟ್ ನ ಅವ್ರು ಮೇಂಟೈನ್ ಮಾಡ್ತಾರೆ, ಇದೇ ತೂಕ ನಾನ್ ಮೇಂಟೈನ್ ಮಾಡ್ತೀನಿ. ಇಬ್ರು ಫಿಟ್ ಅಂಡ್ ಫೈನ್ ಆಗಿದ್ವಿ. ಇದನ್ನ ನೋಡ್ತಾ ನನ್ನ ಮಗ ಕೂಡ ಫಿಟ್ ಆಗಿದ್ದಾನೆ, ನನ್ನ ತಮ್ಮ ಫಿಟ್ ಆಗಿದ್ದಾನೆ, ಇಡೀ ಫ್ಯಾಮಿಲಿ ಫಿಟ್ ಆಗಿರಕ್ ಆಗ್ತದೆ. ಫಿಟ್ ಅಂದ್ರೆ ನಿಮ್ಗೆ ದುಡ್ಡು ಉಳಿತಾಯ ಅಂತ ಅರ್ಥ, ಅನ್ಫಿಟ್ ಅಂದ್ರೆ ವೇಸ್ಟ್ ಅಂತ ಅರ್ಥ. ಇದು ಮನುಷ್ಯ ನೀವು ಬಂದು ಕುತ್ಕೊಂಡಾಗ ಅನ್ಸುತ್ತೆ, ಲೋ ಬಿ ಪಿ ಜನ ಹೊರಗೆ ತಿರ್ತಾನೇ ಇದಾರೆ. ಲೋ ಬಿ ಪಿ ಕಾರಣ ಗೊತ್ತಾ? ಒಂದು ಅಂಡರ್ ವೇಟ್, ಇಲ್ಲ ಒಂದು ತೂಕ ಜಾಸ್ತಿ ತೂಕ ಕಮ್ಮಿ, ಎರಡೇ ಪ್ಲಾನ್. ನಿಮ್ ಬಾಡಿಗೆ ಯಾವ್ದು ಗೊತ್ತಾ? ಮಜಲ್ ಅಂತ ಕರೀತಾರೆ. ಸ್ಟ್ರಾಂಗ್ ಮಜಲ್ ಇಲ್ಲ, ಎಷ್ಟು ಹೆಣ್ಮಕ್ಳು ಹಿಂಗಂದ್ರೆ ಅಲ್ಲಾಡುತ್ತೆ ನೋಡಿ, ಹಿಂಗ ಅಂದ್ಕೊಳ್ಳಿ, ಹಿಂಗ ಅಂದ್ಕೊಳ್ಳಿ ಅಲ್ಲಾಡುತ್ತೆ, ಹಿಂಗ ನೋಡ್ಕೊಳ್ಳಿ ಅಲ್ಲಾಡುತ್ತೆ ನಿಮ್ಗೆ, ಅದೆಲ್ಲ ವೇಸ್ಟೇ. ದೀಪ ಅಲ್ಲಾಡುತ್ತೆ, ಗೊತ್ತಾಗುತ್ತೆ ನನಗೆ, ಅಲ್ಲಾಡುತ್ತೆ, ಫಿಟ್ ಆಗಿಲ್ಲ, ಓಕೆನಾ? ಅಲ್ಲಾಡುತ್ತೆ ನಿಮ್ಗೆ ಅಂದ್ರೆ ಫಿಟ್ ಇಲ್ಲ ಅಂತ ಅರ್ಥ. ಕರೆಕ್ಟಾ? ನೀವ್ ಯಾವಾಗ ಅದನ್ನ ಫಿಟ್ ಮಾಡ್ಕೊಂತೀರಿ ನಿಮ್ ದೇಹಕ್ಕೆ, ನಿಮ್ಗೆ ಯಾವ್ದು ಅವಶ್ಯಕತೆ ಇಲ್ಲ, ಹೊರಗಡೆ ಮೆಡಿಸಿನ್ ಬೇಕಾಗಿಲ್ಲ, ನಿದ್ರೆ ಬೇಕಾಗುತ್ತಷ್ಟೇ. ಈಗ ನೋಡಿ, ನನಗೆ ಅನ್ಸುತ್ತೆ ಎಷ್ಟೋ ಜನ ನಮಗೆ ಥ್ಯಾಂಕ್ಸ್ ಈ ಶೇಕ್ ಸಿಕ್ಕಿಲ್ಲ ಅಂದ್ರೆ ಇದೇ ಲೈಫ್ ನ ಮುಗಿಸ್ಬಿಡ್ತಾ ಇದ್ವಿ, ಇದೇ ಲೈಫ್ ಕೊನೆ ಆಗ್ಬಿಡುತ್ತೆ, ಲೈಫ್ ಇದೇ ಕೊನೆ. ಯಾಕೆ ಹೇಳೋರಿಲ್ಲ ಕೇಳೋರಿಲ್ಲ, ಇದೇ ಕೊನೆ ಲೈಫ್, ಇದೇ ಲೈಫ್, ಇನ್ನೇನ್ ಲೈಫ್ ಇಲ್ಲ. ಇಲ್ಲಿ ಕಿತ್ತಾಡಿ ಮಗನ ಮಾಡ್ಬಿಡ್ತಿದ್ವಿ. ಥ್ಯಾಂಕ್ಸ್ ಹರ್ಬಲ್ ಲೈಫ್ ಶೇಕ್ ಆಗ್ತಿದ್ ದಿನ ಮಿಸ್ ಮಾಡಿದ್ವಿ. ಹೆಂಗ್ ಕಾಣ್ತೀವಿ, ಹೋಗ್ತಾ ಡ್ರೆಸ್ ಕೋಡ್ ಚೇಂಜ್ ಆಯ್ತು, ಬ್ಯೂಟಿಫುಲ್ ಆಗಿ ಸ್ಟಾರ್ಟ್ ಮಾಡಿದ್ವಿ, ಔಟ್ ಆಫ್ ಕಂಟ್ರಿ ಹೋದ್ವಿ, ಎಲ್ಲಾ ಕಡೆ ಸಖತ್ ಫಿಲಂ ಹೀರೋ ತರ ಆಗ್ಬಿಟ್ವಿ. ಹೆಂಗ್ ಮಜವಾಗಿ ಪ್ರೇಮ ಕಳ ಸ್ಟಾರ್ಟ್ ಮಾಡಿದ್ಲು. ಇದೆಲ್ಲ ನೆನ್ಸ್ಕೊಂಡಾಗ ನನ್ ಮಗ ನೋಡಿ ಇರ್ತಾ ಇದ್ದೆ ಯಾವಾಗ್ಲೂ. ಫಸ್ಟ್ ನೋಡಿ ಹೆಂಗಿದಾನೆ ಇಲ್ಲಿ ಕಾಣುತ್ತಾ, ಹಿಂಗಿರೋ ಮಗ, ಗುಂಬಳಕಾಯಿ ತರ. ಕರೆಕ್ಟಾ? ಹೋಗ್ತಾ ಇವನು ಸ್ವಲ್ಪ ಸಣ್ಣ ಆದ, ದಪ್ಪ ಆದ, ಚೆನ್ನಾಗ್ ಹಿಂಗಾದ ನೋಡಿ ಹೆಂಗ್ ಚೇಂಜ್ ಆಗ್ತಾನೆ. ಅಪ್ಪ ಅಮ್ಮ ಚೇಂಜ್ ಆದ್ರೆ ಮಕ್ಕಳು ಚೇಂಜ್ ಆಗ್ತಾರೆ. ಅಪ್ಪ ಅಮ್ಮ ಚೇಂಜ್ ಆಗಿಲ್ಲ, ಅಪ್ಪ ಅಮ್ಮ ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳು ಚೇಂಜ್ ಆಗ್ತಾರೆ. ಇದೇ ಮಗ ಹಿಂಗೆ ಆಗ್ಬಿಡ್ತಾ ಇದೆ ಆಕ್ಚುಲಿ, ಇದೇ ಲೈಫ್ ಕಳೆದ್ಬಿಡ್ತಾ ಇದ್ದ. ಆದ್ರೆ ಅಪ್ಪ ಅಮ್ಮ ಚೇಂಜ್ ಆಗಿದ್ದಕ್ಕಾಗಿ ಮಗ ಕೂಡ ಚೇಂಜ್ ಆದ. ನಾನ್ ಫ್ಯಾಮಿಲಿ ಹೆಂಗಿತ್ತು, 18ರಲ್ಲಿ ಹಿಂಗಿದ್ವಿ ನಾವು, 18ರಲ್ಲಿ ಹಿಂಗಿತ್ತು ಫ್ಯಾಮಿಲಿ. ಯಾವಾಗ ನೋಡಿ ಈಗ ಹೆಂಗಿದೆ. ಚೇಂಜ್ ಅಂದ್ರೆ ಏನಾಗುತ್ತೆ, ಮನುಷ್ಯ ಯಾವಾಗ್ಲೂ ಚೇಂಜ್ ಆಗ್ಬೇಕಾದ್ರೆ ಗುರುಗಳು ಬೇಕು ಹೇಳಿಕೊಡಕ್ಕೆ. ಹೆಂಗಿದ್ದಾನೆ, ಇದು ಬಾಡಿ ಇರ್ತಕ್ಕಂಥ ಫ್ಯಾಟ್ ಇಂದ ಆಗೋದು. ಬಾಡಿ ಇರ್ತಕ್ಕಂಥ ಫ್ಯಾಟ್, ಯಾವಾಗ ನಿಮ್ಗೆ ಫ್ಯಾಟ್ ಜಾಸ್ತಿ ಇರುತ್ತೋ ಯೋಚನೆ ಮಾಡಿ. ನಿಮ್ಗೆ ಅನ್ಸುತ್ತೆ, ನಾನು ನೋಡುವಾಗ ಇಲ್ಲಿ ಬರ ಮುಂಚಿತವಾಗಿ ಇದೆಲ್ಲ ಬಿ ಪಿ, ಶುಗರ್, ಥೈರಾಯ್ಡ್, ನಿಮ್ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ, ನೀವು ಚೆಕ್ ಮಾಡ್ಕೊಳ್ಳಿ ಸರ್, ಗೊತ್ತಾಗುತ್ತೆ ನೀವು ಹೆಂಗಿದೆ ಲೈಫ್ ಅಂತ ಮುಂಚೆ. ಇಲ್ಲ ವೀರೇಶ್ ಸರ್, ನೀವು ನೋಡುವಾಗ ಚೆನ್ನಾಗಿದೆ, ಇಲ್ಲ ಚೆನ್ನಾಗಿರ್ಲಿಲ್ಲ, ಚೆನ್ನಾಗಿ ಮಾಡ್ಕೊಂಡೆ, ಚೆನ್ನಾಗಿ ಕುಂತ್ಕೊಂಡೆ, ಚೆನ್ನಾಗಿ ಕಲ್ತೆ ಸರ್. ನನಗೆ ನಿಮ್ಮೆಲ್ಲರಿಗೆ ಯಾಕೆ ಹಿಂಗೆ ಹೇಳ್ತೀನಿ, ಧೈರ್ಯವಾಗಿ ಬಂದು ನನಗೆ ಅಂತ ಗೊತ್ತು, ನೀವು ಚೆನ್ನಾಗ್ ಆಗ್ತೀರಿ ಅಂತ. ಗ್ಯಾರಂಟಿ ಚೆನ್ನಾಗ್ ಆಗ್ತೀರಿ, ಚೆನ್ನಾಗೇ ಆಗ್ತೀರಿ. ನಾನಾಗಿ ನೀವ್ ಆಗ್ತೀರಿ, ನಾ ಸರಿ ಹೋಗಿ ನೀವು ಸರಿ ಹೋಗ್ತೀರಿ. ನಂದು ಕಾಲ್ ತೆಗೆದ್ಬಿಟ್ಟು ನನ್ ಕಾಲ್ ತೆಗೆದು ರಾಡ್ ಹಾಕಂತ ಹೇಳಿದ್ರು, ಅದೇ ಡಾಕ್ಟರ್ ಮತ್ತೆ ಚೆಕ್ ಮಾಡಿಸ್ತೇ ಹೋಗಿ ಹೇಳಿದ್ರು, ಬೇಕಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿ. ಅದೇ ನಮ್ಮ ವೈಫ್ ಹೇಳ್ತಾ ಇದ್ರು, ನೀವ್ ಬದುಕಿರೋವರೆಗೂ ಲೋ ಬಿ ಪಿಗೆ ಗುಳಿಗೆ ತಗೋಬೇಕಮ್ಮ ಪ್ರೇಮ ಅಂತ ಹೇಳಿದ್ರು. ಅದೇ ಡಾಕ್ಟರ್ ಹೇಳಿದ್ರು ತಗೋಬೇಡ ಅಂತ. ನೋಡಿ ಇದೆಲ್ಲ ಹೆಂಗ್ ಗೊತ್ತ ಹೇಳ್ತಿರೋದು, ನೀವ್ ಬಂದ್ ಕುತ್ಕೊಂಡಾಗ ನನಗೆ ಸ್ವಲ್ಪ ಜಾಸ್ತಿ ಆಗುತ್ತೆ, ದುಡ್ಡು ಜಾಸ್ತಿ ಇಲ್ಲ, ನೀ ಕಷ್ಟ ಒಂದ್ 4 ಜನ ಕೇಳಿ, ಜಾಸ್ತಿ ಅಂತಿಲ್ಲ ಇದು. ಬದುಕಿರೋರ್ನ ಹೇಳಿದ್ದು, ಒಂದ್ ಕಾಲಲ್ಲಿ ರಾಡ್ ಹಾಕ್ಬೇಕಂದ್ರೆ 80,000 ಕೇಳಿದ್ರು, ತೆಗೆದು ರಾಡ್ ಹಾಕಿ. ರಾಡ್ ಹಾಕಿದ್ರೆ 6 ತಿಂಗಳಷ್ಟು ಬೆಡ್ ರೆಸ್ಟ್ ಮನೆಯಲ್ಲಿ, 6 ತಿಂಗಳು ಮನೆಗೆ ಇರ್ಬೇಕು, ಇಲ್ಲಿ ಹೋಗಿಲ್ಲ ನೀನು. ಅದು ಮತ್ತೆ ತರಿಸ್ಬೇಕು, ಹಾಕ್ಬೇಕು. ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಅಂಗ ಕಳ್ಕೊಂಡ್ರೆ ಲಕ್ಷ ಹೊರಗಡೆ ಆಗುತ್ತೆ. ಬೆಡ್ ರಿಟರ್ನ್ ಆಗ್ತೀರಿ ಸರ್. ಹಿಂದ್ಗಡೆ ಸರ್ ಮೂಳೆನೋ ಬಂದ್ ಸಾರಿಗೆ ಆಪರೇಷನ್ ಮಾಡಿಸ್ತೀನಿ. ಫಸ್ಟ್ ಶೇಕ್ ಕುಡ್ದು ನೋಡಿ ಸರ್. ಯೂಟ್ರಸ್ ತೆಗಿಬೇಕು ಸರ್, ಗರ್ಭಚರ ತೆಗಿಬೇಕು ಸರ್, ಒಳಗಡೆ ಹೋಗ್ಬಿಟ್ಟಿದೆ, ಗರ್ಭಚರ ಹೋಗ್ಬಿಟ್ಟಿದೆ, ತೆಗಿಬೇಕು ಸರ್. ವೆಯ್ಟ್ ಮಾಡಿ ಶೇಕ್ ಕುಡ್ದು ನೋಡಿ. ಕರ್ಮ ಕಳೆದಿದ್ರೆ, ಬುದ್ಧಿ ನಟ್ಟಿದ್ರೆ ಮಾತ್ರ ದೇವ್ರು ಕೊಟ್ಟರೆ ಅಂಗ ಉಳ್ಕೊಳ್ತವೆ. ಇಲ್ಲಿದ್ರೆ ಹೊರಗಡೆ ಹೋದ್ರೆ ಕಟ್ ಮಾಡಿ ನಾಯಿ ಹಾಕ್ಬಿಡ್ತಾರೆ, ಚಿಂತನೆ ನಾಯಿ ಅಂತ. ಇದು ಇಂಪಾರ್ಟೆಂಟ್. ಇಲ್ಲಿ ಬಂದಾಗ ಯಾವ್ದು ಆರ್ಗನ್ಸ್ ಕಳ್ಕೊಂಡಿಲ್ಲ ಅಂದ್ರೆ, ನಿಮ್ಗೆ ಜಸ್ಟ್ ಇನ್ಫೆಕ್ಷನ್ ಆಗಿದ್ರೆ, ಉರಿಯೂತ ಬಂದಿದ್ರೆ, ಮತ್ತೆ ಏನೋ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ಓದಿದಿರಿ, ಒಳ್ಳೇದೇ. ಓದಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಓದಿಗೂ ಇದಕ್ಕೂ ಸಂಬಂಧನೇ ಇಲ್ಲ.
ನಾವು ತಿಂದು ನಾವು ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಗೆ ಅನುಭವ ಆಗಿರ್ತಕ್ಕಂಥ ಮಾತು ಹೇಳ್ಕೊಡ್ತಿರೋದು. ಹೊರಗಡೆ ಹೇಳ್ಕೊಡ್ತಾರೆ ಪ್ರಪಂಚನೇ ಬೇರೆ. ತಿಂದಿಲ್ಲ ಅಲ್ಲಿ ಹೋಗು ಇಲ್ಲಿ ಹೋಗು ಆ ದೇವ್ರಿಗೆ ಈ ದೇವ್ರಿಗೆ ಕರೆಕ್ಟೇ ಒಳ್ಳೇದೇ ದೇವ್ರು. ದೇವ್ರಲ್ಲಿ ಮಾತಾಡಲ್ಲ, ದೇವ್ರಿಗೆ ಬಾಯಿ ಕೊಟ್ಟಿಲ್ಲ, ಪೂಜಾರಿ ಮಾತಾಡ್ತಾನೆ, ಶೇಖಿಗೆ ಬಾಯಿ ಇಲ್ಲ, ಕುಡ್ದವ್ನು ಮಾತಾಡ್ತಾನೆ. ಯಾರು ಈ ಶೇಕ್ ಕುಡ್ದಾರೋ ಅವ್ರು ಮಾತಾಡ್ತಾರೆ. 6 ವರ್ಷ 10 ತಿಂಗಳಿಂದ ನಾನು ಈ ಶೇಕ್ ಒಂದಿನ ಮಿಸ್ಸೇ ಮಾಡಿಲ್ಲ. ನನ್ನ ಮಗ ಕೊಡಾಕಿ ಮಿಸ್ ಮಾಡಿಲ್ಲ. ಯಾಕಂದ್ರೆ ನಿನಗೆ ಗೊತ್ತು, 10 ಸರಿ ನೀವು 10 ಸರಿ 10 ಪ್ಲೇಟ್ ಫುಡ್ ತಿಂದ್ರೆ ಈ ಶೇಕ್ ಸಮ. 10 ಪ್ಲೇಟ್ ನೀವು ರೆಡಿ ಮಾಡ್ಕೊಂಡು ತಿಂದ್ರೆ ಫುಡ್ಡು ಅದಕ್ಕಿಂತ ಸಮ ಆಗಲ್ಲ. ಇದು ಬೇರೆ ಲೆವೆಲ್ ಇದು ಈ ಶೇಕು. ಅಪ್ಪ ಅಮ್ಮ ಯಾವಾಗ ಹೇಳ್ತೀನಿ ನಾನು, ಅಪ್ಪ ತಂದಾಕ್ತಾನೆ, ಅಮ್ಮ ಮಾಡಿ ಹಾಕ್ತಾಳೆ, ಮಕ್ಕಳು ತಿಂದಾಕ್ತಾರೆ. ಅಪ್ಪ ದಪ್ಪ, ಅಮ್ಮ ದಪ್ಪ, ಮಕ್ಕಳು ದಪ್ಪ. ಸೇಮ್ ಫುಡ್ ತಿನ್ನೋದು. ಇದು ಎಲ್ಲರಿಗೂ ಶೇಕು. ಮಗನಿಗೆ ಬೇಕು, ಅಮ್ಮಗ ಬೇಕು, ಅಪ್ಪಗ ಬೇಕು, ತಾತಗೆ ಬೇಕು, ಮುತ್ತಾತಗೆ ಬೇಕು, ಎಲ್ಲರಿಗೂ ಈ ಶೇಕ್ ಬೇಕು. ನಾನು ಕುಡಿತಿದ್ದೀನ, ನನ್ನ ಮಗ ಕುಡಿತಾನೆ. ಅಂದ್ರೆ ಇಡೀ ಫ್ಯಾಮಿಲಿಗೆ ಈ ಶೇಕ್ ಬೇಕು. ಇದು ಒಂಥರ ಬೆಳಗ್ಗೆ ಕುಡಿದ್ರೆ ತಿಂಡಿ, ಮಧ್ಯಾಹ್ನ ಕುಡಿದ್ರೆ ಊಟ, ನೈಟ್ ಕುಡಿದ್ರೆ ನೈಟ್ ಊಟ. ಯಾವಾಗ ಕುಡ್ತಿರೋ ಊಟ ಇದಷ್ಟೇ. ಇದ್ಯಾವುದು ನಿಮ್ಗೆ ಮೆಡಿಸಿನ್ ಅಲ್ಲ. ಯಾರು ಕುಡಿಬಹುದು? ಎಲ್ಲರೂ ಕುಡಿಬಹುದು. ಮನೆಗಿರೋರು ಎಲ್ಲರೂ ಕುಡಿಬಹುದು. ಹೋಗಿಲ್ಲ ಸರ್ ನಾವು ಕುಡಿಯಂಗಿಲ್ಲ ಸರ್, ನಾವು ಅವನಿಗೇನು ಕಾಯಿಲೆ ಇಲ್ಲ, ಬಹಳ ಸಣ್ಣ ಇದ್ದಾನೆ, ಬಹಳ ಫಿಟ್ ಆಗಿದೆ, ಚಾನ್ಸ್ ಇಲ್ಲ. ಈ ಕುಡಿದ್ ನೋಡಿ, ಚೆಕ್ ಡೌಟ್ ಇದೆ, ಕುಡಿದ್ ನೋಡಿ. ಇದು ಕುಡಿದ್ ನೋಡಕ್ ಬರೋದು, ಇದು ಕುಡಿದ ಮೇಲೆ ಆಗ್ತಕ್ಕಂಥ ಫೀಲೇ ಬೇರೆ, ಕುಡಿಯೋರ ಮುಂಚೆ ಆಗೋ ಫೀಲೇ ಬೇರೆ. ಅರ್ಥ ಆಗ್ತಾ ಇದೆಯಾ? ಇದು ನಿಮ್ಗೆ ಹೋಗಿ ಒಳಗಿರ್ತಕ್ಕಂಥ ವಿಸರಲ್ ಫ್ಯಾಟು, ಸಬ್ಕ್ಯೂಟೇನಿಯಸ್ ಫ್ಯಾಟು, ಬಾಡಿ ವೀಸ್, ಮಸಲ್ ವೀಸ್ ಅವೆಲ್ಲ ತರಗಿಸಬೇಡಿ. ಜಸ್ಟ್ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡಿ ತೂಕ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಗೆ ಸರಿಯಾಗಿ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಯಾವಾಗ್ಲೂ ನಾನು ಹೇಳ್ತೀನಿ, ನಾರ್ಮಲ್ ಕಾಮನ್ ಆಗಿ ಹೇಳೋದು ಹೆಂಗ್ ಗೊತ್ತಾ, ನಿಮ್ಗೆ ನೆನಪಿರ್ಲಿ, ನನ್ನ ವಂಶ ಏನಿದೆ ಅದು ಕಟ್ಟಾಗದೆ ಗೊತ್ತಾ? ಯಾವಾಗ ಮುದೋಗುತ್ತೆ ಲೆಕ್ಕ ಮಾಡ್ಕೊಳ್ಳಿ, ಯಾವಾಗ ಮುಗಿತು ಗೊತ್ತಾ? ನಮ್ಮಪ್ಪಗೆ ನಾನು ಹುಟ್ಟಿನಿ, ನನಗೆ ನನ್ನ ಮಗ ಹುಟ್ಟಿ, ನನ್ನ ಮಗನಿಗೆ ಮಕ್ಕಳಾಗಿಲ್ಲ ಅಂದ್ರೆ ಅಲ್ಲಿಗೆ ಬಂದಾಗೋಯ್ತು. ಹಂಗೆ ನಿಮಗೂ 12 ತಿಂಗಳು ಪೀರಿಯಡ್ಸ್ ಕರೆಕ್ಟ್ ನಡೆದ್ರೆ ಮಕ್ಕಳಾಗ್ತವೆ. ಆಗಿಲ್ಲ ಆಗುತ್ತೆ, ಆಗಿಲ್ಲ ಆಗುತ್ತೆ. ಕೌಂಟ್ ಕರೆಕ್ಟ್ ಆಗಿರ್ಬೇಕು. ಲೆಕ್ಕ ಬುಕ್ಕ ಪಕ್ಕ ಇದ್ರೆ ಮಾತ್ರ ಲೈಫ್ ಅಷ್ಟೇ. ನಾ ಸರ್ 6 ಸಬ್ಜೆಕ್ಟ್ ಇದೆ ಸರ್ ನಂದು, ನಾನು ಒಂದ್ ಫೇಲ್ ಆಗಿದ್ದೀನಿ, 5 ಪಾಸ್ ಆಗಿದ್ದೀನಿ. ನೀನ್ ಪಾಸ್ ಆಗ್ತೀಯಾ? ಇಲ್ಲ ತಾನೆ? 6 ಸಬ್ಜೆಕ್ಟ್ ಕೊಟ್ಟ ಸರ್ ನನಗೆ, ಏನ್ ಬೇರೆ ಬಿದ್ದಿಲ್ಲ, 5 ಪಾಸ್ ಆಗಿದ್ದೀನಿ ಸರ್, ನಾನು 1 ಫೇಲ್ ಆಗಿದ್ದೀನಿ. ನೀನ್ ಫೇಲೇ. ವೀರಾಣ ಹಂಡಾಣಗಳಿಲ್ಲ, ಡೌನೇ. ನೀ ಕಣ್ಣಿಗೆ ಕಾಣಲ್ಲ ಇದು ಏನ್ ನಡೆಯುತ್ತೆ ಅಂತ. ಸರ್ ಬಿಪಿ ಸರ್ ಜಾಸ್ತಿ ಆಗ್ಬಿಟ್ಟಿದೆ, ಜಾಸ್ತಿ ಬಿಪಿ ಇದೆ ನಿನಗೆ. ವೆಯ್ಟ್ ಲಾಸ್ ಮಾಡ್ಕೋ, ಫಸ್ಟ್ ವೆಯ್ಟ್ ಲಾಸ್ ಮಾಡ್ಕೋ, ಫಿಟ್ ಆಗಿರು, ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ನೋಡು. ಅದಕ್ಕೆ ಎಷ್ಟೋ ಜನ ಹೊರಗಡೆ ಇವತ್ತು ಎಷ್ಟೋ ಪರ್ಸೆಂಟ್ ಲೇಡೀಸ್ಗೆ ಥೈರಾಯ್ಡ್, ಬಿಪಿ, ಶುಗರ್, ಕ್ಯಾನ್ಸರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ನಿನ್ನ ಬಗ್ಗೆ ನಿಮ್ಗೆ ಗೊತ್ತಾಗ್ತಿಲ್ಲ. ಅವ್ರು ಸರಿ ಮಾಡ್ತಾರೆ, ಇವ್ರು ಸರಿ ಮಾಡ್ತಾರೆ, ಇನ್ಯಾರು ಸರಿ ಮಾಡ್ತಾರೆ, ಅವ್ರು ಎಲ್ಲ ಬಿಡಿ. ಕರೆಕ್ಟ್ ಆಗಿ ಕ್ಲಾಸ್ ಕುತ್ಕೊಳ್ಳಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಫಿಟ್ ಆಗಿರಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ, ಹೊಟ್ಟೆಗೆ ಕರಸೊಟ್ಟು ಊಟ ಮಾಡಿ, ಹೊಟ್ಟೆ ಕರಸುವಷ್ಟು ಮಾಡಿ. ಎಕ್ಸ್ಟ್ರಾ ಸಿಕ್ಬಿಟ್ಟು ಮಾಡಕ್ ಹೋಗ್ಬಿಡಿ, ವೇಸ್ಟ್ ಸಿಕ್ಬಿಟ್ರೆ ಅದು ಯಾರು ಕೊಟ್ಬಿಟ್ರೆ ಸಖತ್ ತಿನ್ಬೇಕು ಬಿಡಬಾರ್ದು ಅಂತ ತಿನ್ಬೇಡಿ. ನಾಳೆನೇ ಬದುಕಿರ್ತೀರಿ, ನಾಳೆ ತಿನ್ಬೋದು, ಇವತ್ತಿಗೆ ಮುಗಿಸ್ಬೇಡಿ ಲೈಫ್ ಅನ್ನು. ಇವತ್ತಿಗೆ ಮುಗಿಸ್ಬೇಡ, ಇವತ್ತಿಗೆ ಕ್ಲೋಸ್ ಮಾಡ್ಬೇಡ, ನಾಳೆಗೆ ಏನು ಇಟ್ಕೊಂಡ್ಬೇಡ. ಇಲ್ಲ, ನಾಳೆ ಇಟ್ಕೊಳ್ಳಿ. ಇನ್ನ ಸ್ವಲ್ಪ ಖಾಲಿ ಇರ್ಬೇಕು, ಜೀವನ ತಿನ್ಬೇಕು ಅನ್ಸ್ಬೇಕು ನಿಮ್ಗೆ. ಫುಲ್ ತಿಂದು ಇಲ್ಲಿ ತಿನ್ಬೇಡಿ. ಸಂಡೆ ಇವತ್ತು 4 ಮನೆ ಗಂಡ ತಿನ್ರಿ, ಸಂಪಾದನೆ ಮಾಡ್ತೀರಿ, ತಿನ್ರಿ, ಒಂದ್ 4 ಪೀಸ್ ಜಾಸ್ತಿ ಹಾಕ್ಬೇಡಿ. ಸಂಡೆ ಇವತ್ತು ತಿನ್ನು ಸರ್. ಅದ್ ತಿಂತಾನೆ ಪರವಾಗಿಲ್ಲ, ಒಳಗಡೆ ಜೀರ್ಣ ಆಗಲ್ಲ. ಜೀರ್ಣ ಇದೇನ ಗೊತ್ತಾ, ಗ್ಯಾಸ್ಟ್ರಿಕ್ ಊಸ್ಬಿಡ್ತದ ಸಾಯಂಕಾಲ ಮಲ್ಕೊಂಡ ಕುರ್ ಅಂತ. ಎಂತ ಊಸ್ಬಿಡ್ತಾನೆ ಈ ಮನುಷ್ಯ ಅನಿಸ್ಬಿಡತ್ತೆ ನಿಮ್ಗೆ. ನೀವೇ ತಿನ್ಸಿದ ಅದನ್ನ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್. ಇದೆಲ್ಲ ಏನಾಗುತ್ತೆ ನಮ್ಗೆ ನಾರ್ಮಲಿ ಊಸ್ ಅಂದ್ರೆ ಬೇಜಾರಾಗ ಊಸ್ ಅಂತಾರೆ. ಏನಂತಾರೆ? ಗ್ಯಾಸ್ ಅಂತಾರೆ. ಗ್ಯಾಸ್ ಅಂದ್ರೆ ಅದು ಬೇರೆ ಗ್ಯಾಸ್, ಮನೆ ಕರೆಂಟ್ ಅದು ಬೇರೆ. ಗ್ಯಾಸ್ ಅಲ್ಲ, ಇದು ಊಸ್. ಇದು ಗ್ಯಾಸ್, ಊಸು ಗ್ಯಾಸ್ ಎಲ್ಲ ಸೇಮ್ ಇತ್ತು. ಓಕೆನಾ? ಹಂಗಿದು. ಓಕೆನಾ? ನಿಮ್ಗೆ ಚೆಕ್ ಮಾಡಿ ಹೆಂಗ ಅನ್ಸುತ್ತೆ ಅಂತ ಒಳಗಡೆ. ಇದೆಲ್ಲ ಕುಮಾರಸ್ವಾಮಿ ಹೇಳ್ತೇನೆ ಯಾವಾಗಲೂ, ಸರ್ ಗ್ಯಾಸ್ ಸುಟ್ಟೋಗ್ಬಿಡ್ತಾರೆ, ಹಾರ್ಟ್ ಅಂತ ಸುಟ್ಟೋಗಿರುತ್ತೆ. ಹಿಂಗೆ ಕರೆಕ್ಟ್ ಆಗಿ ವಿಸರಲ್ ಫ್ಯಾಟು, ಸಬ್ಕ್ಯೂಟೇನಿಯಸ್ ಫ್ಯಾಟು, ಬಾಡಿ ಫ್ಯಾಟು, 88 ತರ ಬಾಡಿಯಲ್ಲಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ. ಎಷ್ಟು? 88 ಬಾಡಿಯಲ್ಲಿ ಫ್ಯಾಟ್, 88 ತರದ ಫ್ಯಾಟು ಸ್ಟೋರೇಜ್ ಆಗುತ್ತೆ. ಅದರಲ್ಲಿ 3 ಫ್ಯಾಟ್ ನೋಡಿ ಅಂತ ಹೇಳಿದ್ರಿ ಹರ್ಬಲೈಫ್. 3 ಫ್ಯಾಟ್ ಏನು? ವಿಸರಲ್ ಫ್ಯಾಟು, ಸಬ್ಕ್ಯೂಟೇನಿಯಸ್ ಫ್ಯಾಟು, ಬಾಡಿ ಫ್ಯಾಟ್. 3 ಫ್ಯಾಟ್ ನೋಡ್ಕೊಳ್ಳಿ ಸಾಕು ನಿಮ್ಗೆ. 88 ಬಾಡಿ ಫ್ಯಾಟ್ ನೋಡಕ್ ಹೋಗ್ಬೇಡಿ, ಆಗಲ್ಲ ನಿಮ್ ಕೈಲಿ. 3 ಫ್ಯಾಟ್, ವಿಸರಲ್ ಫ್ಯಾಟು, ಸಬ್ಕ್ಯೂಟೇನಿಯಸ್ ಫ್ಯಾಟು, ಬಾಡಿ ಫ್ಯಾಟ್. ನಿಮ್ಮ ಏಜು, ಬಾಡಿ ಏಜು, BMI ಇನ್ನು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಲಾಸ್ಟ್ ಬರುತ್ತೆ ಮಜಲ್. ಆ ಮಜಲ್ ಬರಕ್ಕಿಂತ ಮುಂಚೆ ಬರುತ್ತೆ BMR. ಆ BMR ಎಷ್ಟಿರ್ಬೇಕು? 1275, 1300 ಲೇಡೀಸ್ ಇರ್ಬೇಕು, 1475 ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಇರ್ಬೇಕು, 1500 ಅಂತ ಗಂಡ್ಮಕ್ಳಿಗೆ ಹೋಗಿ ಸ್ವಲ್ಪ ಈಗ ಸ್ಟ್ರೆಂತ್ ಆಗಿರ್ತಾರೆ ಅಂತ 1500. ನಿಮ್ಗೆ ಹೆಣ್ಮಕ್ಳಿಗೆ 1300 ಕ್ಯಾಲೋರಿ.
ಇಷ್ಟು ಅವಶ್ಯಕತೆ ಮನುಷ್ಯನಿಗೆ ಇಷ್ಟ ತಿನ್ಬೇಕಂತ ಇರುತ್ತೆ. ನೀನು ಒಂದು ದಿನಕ್ಕೆ 4,000 ತಿಂದ್ರೆ ದಿನಕ್ಕೆ ಬಾಡಿ ಖರ್ಚು ಮಾಡುವ ಕೆಪಾಸಿಟಿ ಈಗಿರೋದು 1,500 ಕ್ಯಾಲೋರಿ ಬಾಡಿ ಖರ್ಚು ಮಾಡೋದು. ಯೋಚನೆ ಮಾಡಿ, ಒಂದು ನೀವು ಮಟನ್ ಪೀಸ್ ತಿಂದ್ರೆ 250 ಕ್ಯಾಲೋರಿ. ಎಣ್ಣೆ ಹಾಕಿದ್ರೆ, ಬೇಯಿಸಿದ್ರೆ. ಯೋಚನೆ ಮಾಡಿ, 4 ತಿಂದ್ರೆ 7 ತಿಂದ್ರೆ ಅನ್ನ ಬೇರೆ 2 ರೊಟ್ಟಿ ಬೇರೆ ಜೊತೆಗೆ. ಕರೆಕ್ಟಾ? ಚೆನ್ನಾಗಿ ತಿಂದು ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ಐಸ್ ಕ್ರೀಮ್ ತಿಂದ್ರೆ 1000 ಕ್ಯಾಲೋರಿ, ಟೀ ಕುಡಿದ್ರೆ 80 ಕ್ಯಾಲೋರಿ. ಚೆಕ್ ಮಾಡ್ಕೊಳ್ಳಿ. ಕ್ಯಾಲೋರಿ 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 ಕ್ಯಾಲೋರಿ. ಹೊಟ್ಟೆ ಹಿಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ. ಕರೆಕ್ಟಾ? ಎಲ್ಲಿ ಆಗುತ್ತೆ ಗೊತ್ತಾ? ಎಲ್ಲಿ ಕೂತ ಬಿಟ್ಟು ಚೆಕ್ ಮಾಡಿ ಅಂತ ಇದೆಲ್ಲ ಬಂದ್ಬಿಡುತ್ತೆ ಇದಾಣಿ. ಅವಾಗ ಏನಿದೆಲ್ಲ ಮದುವೆ ಚಂದ ಇದ್ದಾರ ಪ್ರೇಮ ಅನ್ಸುತ್ತೆ, ಪ್ರೇಮ ಗೇಮ ಜಾನ ಅದು ಆಗ್ಬಿಡ್ತಾ. ಆಮೇಲೆ ಅರ್ಥ ಮಾಡ್ಕೊಳ್ಳಿ, ಹೆಂಗ ಲೈಫ್ ಯೋಚನೆ ಮಾಡಿ. ಅವಾಗ ಪ್ರೇಮ ಪ್ರೀತಿ ಕಣ ಎಲ್ಲ ಮುಗ್ದೋಗ್ಬಿಡುತ್ತೆ ಅಲ್ವಾ? ಅದಕ್ಕೆ ಹೇಳೋದು ಅಟ್ರಾಕ್ಷನ್ ಇರ್ಬೇಕು ಅಂದ್ರೆ, ಚೆನ್ನಾಗಿರ್ಬೇಕಂದ್ರೆ ಬಾಡಿ ಫಿಟ್ ಆಗಿರ್ಬೇಕು ಅಂತ. ಯಾವಾಗ ನೋಡುವಾಗ ಅನ್ಸುತ್ತೆ ಪ್ರೇಮ, ಮತ್ತೆ ಮದುವೆ ಆಗ್ಬೋದು, ಇವಾಗ ಏನ್ ಪ್ರಾಬ್ಲಮ್ ಇಲ್ಲ. ಕರೆಕ್ಟ್ ಅಲ್ಲ? ಅಂದ್ರೆ ಮುಂಚೆ ನೋಡೋ ಹೆಂಗಿತ್ತು ಗೊತ್ತಾ? ಮುದ್ಯಕ್ ಮದುವೆ ಆಗ್ಬಿಟ್ಟು ಅನ್ಸ್ಬಿಡೋದು. ಹಂಗ ಅನ್ಸುತ್ತೆ ನಿಮ್ಗೆ. ಚೆಕ್ ಮಾಡ್ಕೊಳ್ಳಿ, ಮದುವೆ ಆಗ್ಬಿಟ್ಟಲ್ಲ ಇವಾಗ ಅಮ್ಮ ಅನ್ಸ್ಬಿಡೋದು. ಈಗ ಮತ್ತೆ ಚೆಕ್ ಮಾಡಿ, ನಿಮಗೆ ಒಂದ್ 4 ಜನ ಚೆಕ್ ಮಾಡಿ. ಯಾರು ಗೊತ್ತಾ? ಕವಿತಾ, ನಿನ್ ಪ್ಯಾಂಟ್ ಶರ್ಟ್ ಒಂದು ಹಳೆಯ ಫೋಟೋ ಒಂದ್ ಸರಿ ಹಾಕಿ, ಎಲ್ಲ ಅಷ್ಟೇ ಚೆಕ್ ಮಾಡ್ಕೊಳ್ಳಿ. ಹಳೆಯ ಫೋಟೋ ಒಂದ್ ಹಾಕಿ, ಗಣೇಶ್ ಈಗ ಹೊಸ ಪ್ಯಾಂಟ್ ಶರ್ಟ್ ಫೋಟೋ ಹಾಕಿ. ನಾವಿಬ್ರೇ ಚೇಂಜ್ ಆಗಿಲ್ಲ, ವೀರೇಶ ಪ್ರೇಮ ಚೇಂಜ್ ಆಗಿಲ್ಲ, ಎಷ್ಟೋ ಜನ ಚೇಂಜ್ ಆಗಿದ್ದಾರೆ ಹೊರಗಡೆ. ಕರೆಕ್ಟಾ? ಎಷ್ಟೋ ಜನ ಯಾರು ಪ್ಯಾಂಟ್ ಶರ್ಟ್ ಬಿಫೋರ್ ಆಫ್ಟರ್ ಚೆಕ್ ಮಾಡಿ, ಹಂಗೆ ಇರಿ. ಸುಮ್ಮನೆ ಚೆಕ್ ಮಾಡ್ತಾ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಒಬ್ಬರೇ ಶೇರ್ ಮಾಡ್ಬೇಕು, ಎಲ್ಲ ಶೇರ್ ಮಾಡ್ಬಿಡ, ಹೇಳ್ದು ಶೇರ್ ಮಾಡಿ ಅಷ್ಟೇ. ಕವಿತಾ ಜೈ, ನಿಮ್ಗೆ ಬಿಫೋರ್ ಆಫ್ಟರ್ ಗಣೇಶಿದು ಆಫ್ಟರ್ ಫೋಟೋ ಚೇಂಜ್ ಹಾಕಿ, ಒಂದು 4 ಫೋಟೋ ಹಾಕಿ. ನೀವು ನೋಡಿ, ಮನುಷ್ಯ ಶೇಕ್ ಕುಡಿದ್ರೆ ಬರೀ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಲ್ಲ, ಬುದ್ಧಿ ಚೇಂಜ್ ಆಗುತ್ತೆ. ಚಂದ ಇದ್ರೆ ಸೆಕ್ಸುವಲ್ ಹೆಲ್ತ್ ಜಾಸ್ತಿ ಆಗುತ್ತೆ, ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ, ಮುದ್ದು ಜಾಸ್ತಿ ಆಗುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ. ರಶ್ಮಿ ಸಂತೋಷ್ ಗೊತ್ತಾಯ್ತು ನಿಮಗೆ? ಯಾವ ಸ್ನಾನ ಮಾಡಕ್ ಕುತ್ಕೊಂಡ್ರೆ ಗಂಡ ಬಂದು ನೋಡ್ತಾನೆ, ಆಯ್ತು ವಾಸನೆ ಹೋಗ್ತಾನೆ. ಚಂದ ರೆಡಿಯಾಗಿ ಒಳ್ಳೆ ಬಟ್ಟೆ ಹಾಕೊಂಡು ಘಮ ಅಂತಿದ್ರೆ ಚಂದ ಹಂಗೆ ಅದು ಅಟ್ರಾಕ್ಷನ್. ಒಣಗಿರುವ ಯಾರು ಮುಟ್ತಾರೆ ನೋಡಿ ಹೊರಗಡೆ? ಇಲ್ಲ, ಒಣಗಿರ ಒಣಗೋಯ್ತು ಅಂತಾರೆ ಹಂಗೆ. ಓಕೆನಾ? ನಿಮ್ಗೆ ಯಾವಾಗ್ಲೂ ಬಂತು ಕಾಣುತ್ತಾ? ಬಿಫೋರ್ ಕತೆ ಕವಿತಿಂದು ನೋಡ್ಕೊಳ್ಳಿ. ಕವಿ ಚಂದ ಅಂತ ಬಡಿಯುವಾಗ ಕವಿತೆ ಹಿಂಗಿತ್ತು ಶೇಕುಡೆ ಮುಂಚೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಕವಿತಾ ನೋಡಿ, ಅಜಯ್ ಇದು ಬಿಫೋರ್ ಅಲ್ಲ. ಎಲ್ಲಾರು ಹಿಂಗೆ ಇರ್ತಾರೆ, ನಾನ್ ಹಿಂಗೆ ಬಿಫೋರ್ ಹಿಂಗೆ ಮುಂಚೆ ಹಿಂಗೆ ನಾನ್ ಕೂಡ ನೋಡಿದ್ರು. ನೆಕ್ಸ್ಟ್ ಈಗ ನೋಡಿ, ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ? ಅದೇ ಫೇಸ್ ನೋಡಿ, ಅಜಯಿಂದ ಅಲ್ಲಿ ಓಪನ್ ಇಲ್ಲ, ಕವಿತೆಯಲ್ಲಿ ಅಲ್ಲಿ ಓಪನ್ ಆಗಿಲ್ಲ. ಇಲ್ಲಿ ಅಲ್ಲಿ ನೋಡಿ ಚಪ್ಪಲಿ ಏನಿಲ್ಲ, ಇಲ್ಲಿ ನೋಡಿ ಹೆಂಗ್ ಕಾಣ್ತಾ ನೋಡಿ, ಈಗ ಫಿಟ್ ಸೂಪರ್ ಆಗಿ. ಯಾವಾಗ ನಿಮ್ಗೆ ಚೇಂಜ್ ಆಗುತ್ತೆ? ನೆಕ್ಸ್ಟ್ ಕವಿತೆ ಎಲ್ಲಿ ಕವಿತೆ ಎಲ್ಲಿ ಕತೆ ನೋಡಿ, ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಯಾ ಕವಿತೆ ಯಾ ಕವಿತಾ ಡೌಟ್ ಬಂದ್ಬಿಡುತ್ತೆ ಕವಿತೆ ನಾನಂತ. ನೆಕ್ಸ್ಟ್ ಕವಿತಾ ಅಜಯ್ ನೋಡಿ, ಬಿಫೋರ್ ಅಜಯ್ ಫೋಟೋ ಹಾಕಿ, ಅಜಯ್ ಒಂದು ಫೋಟೋ ಹಾಕಿ, ಬಿಫೋರ್ ಫೋಟೋ ಹಾಕಿ ಸರಿ, ಅಜಯ್ ಫೋಟೋ ಸುಮ್ಮನೆ ಚೆಕ್ ಮಾಡಿ. ಕಾಣುತ್ತಾ ನೋಡಿ? ಅಜಯ್, ಇದೇ ಅಜಯ್ ಶೇಕ್ ಮೇಲೆ ಹಾಕಿ, ಇಲ್ಲಿಗೆ ಹಾಕಿ ಅಜಯ್ ಫೋಟೋ ನೋಡಿ. ಹೇಳ್ಕೊಡೋರಿದ್ರೆ ಎಂತ ಮನುಷ್ಯ ಚೇಂಜ್ ಆಗ್ತಾನೆ, ಎಂತ ವ್ಯಕ್ತಿ ಚೇಂಜ್ ಆಗ್ತಾನೆ, ಎಂತ ವ್ಯಕ್ತಿ ಬದಲಾಗ್ತಾನೆ. ಈಗ ಬಿ.ಪಿ. ಶುಗರ್ ಇರುತ್ತೆ ಅಂತ ಅನ್ಸುತ್ತಾ? ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಹೆಚ್ಚಿನ ಕಾಣಿಸುತ್ತೆ? ಇಲ್ಲ, ಬಾಡಿ ಫಿಟ್ ಆಗಿ ಚಂದಾಗಿದ್ರೆ ಸರಿ ಫೋಟೋ ಹಾಕು. ಇದು ಇಂಪಾರ್ಟೆಂಟ್ ನೋಡಿ, ಹೆಂಗ್ ಕಾಣುತ್ತೆ. ಇದು ಬೇರೆ ಹೇಳಿಕೊಡೋರು ಬೇಕು ನಿಮ್ಗೆ, ಹೇಳಿಕೊಡೋರಿದ್ರೆ ಮಾತ್ರ ಚೇಂಜ್ ಆಗೋದು. ಇವಾಗ ಎಮ್ಗ ಬಿ.ಪಿ. ಶುಗರ್ ಬರ್ಬೋದು ಅನ್ಸುತ್ತೆ ನಿಮ್ಗೆ? ಅನ್ಸುತ್ತೇನ್ರಿ? ನಿಮ್ಗೆ ಟೆನ್ಷನ್ ಬರ್ಬೋದು ಅನ್ಸುತ್ತಾ? ಎಷ್ಟು ಚಂದ ಇರ್ತೀರಿ ಅಷ್ಟು ಚೆನ್ನಾಗಿ ಹಣ್ಣು ಗಂಡ ಇರ್ತೀರಿ. ಹಿಂಗಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆಗಲ್ಲ. ಈಗ ಒಂದೇ ಕ್ವಶನ್ ಸರ್ ಕೇಳೋ ಕ್ವಶನ್, ನೀವು ಬರೋ ಮುಂಚೆ ಅಭ್ಯಾಸ ಏನಿದೆ ಅಭ್ಯಾಸ ಅಷ್ಟೇ ಹೇಳೋದು, ಅಭ್ಯಾಸ ಅಂತ ಕೇಳಿದ ಅಷ್ಟೇ. ಸರ್, ಇಲ್ಲಿ ಬರಕ್ಕಿಂತ ಮುಂಚೆ ನಾನು ದಿನಕ್ಕೆ 15ರಿಂದ 20 ಸಿಗರೇಟ್ ಮತ್ತೆ 20 ಟೀ ಕುಡಿತಾ ಇದ್ದೆ. ಒಂದ್ ಕೈಯಲ್ಲಿ ಸಿಗರೇಟ್ ಮತ್ತೆ ಒಂದ್ ಕೈಯಲ್ಲಿ ಟೀ ಇರ್ಬೇಕಿತ್ತು. ಇದ್ರ ಜೊತೆಗೆ ಹಗಲೆಲ್ಲ ಕೆಲಸ ಮಾಡೋದು, ಸಂಜೆ ಆದ ತಕ್ಷಣ ನೈಟ್ 10ರಿಂದ 12 ಗಂಟೆ ಆದ್ರೂ ಮನೆ ಬರ್ತಿದ್ದಿಲ್ಲ. ಮತ್ತೆ ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಒಂದಿನೂ ಮಿಸ್ ಮಾಡ್ತಿಲ್ಲ. ಡ್ರಿಂಕ್ಸ್ ಇಲ್ಲ ಅಂದ್ರೆ ಏನೋ ಕಳ್ಕೊಂಡಿನ ಅನ್ನೋ ತರ ಬಾಡಿ ಫೀಲ್ ಆಗ್ತಾ ಇತ್ತು. ಸಿಗರೇಟ್ ಮತ್ತೆ ಡ್ರಿಂಕ್ಸ್ ಇಂದ ಅದನ್ನ ಡೇ ಎಲ್ಲ ಹೊರಗಿರ್ತಾ ಇದ್ದೆ, ಮನೆ ಬಂದ ಮೇಲೆ ಬರುತ್ತೆ ಅಂತ. ಮತ್ತೆ ಇವ್ರ ಕಿತ್ತಾಟ ನೈಟ್ ಫ್ರೆಂಡ್ಸ್ ಜೊತೆ ಅದು ಅಭ್ಯಾಸ ಆಗೋಗ್ಬಿಟ್ಟಿತ್ತು. ದಿನಕ್ಕೆ ಡೈಲಿ ಅಂದ್ರೆ ಒಂದಿನ ಮಿಸ್ ಮಾಡಿದೆ. ಡೈಲಿ 10ರಿಂದ 12 ಗಂಟೆ ಆಗ್ಬೋದು
ಎಷ್ಟೊತ್ತು ಬೇಕಾದ್ರೆ ಆಗೋದು ಟೈಮ್ ಗೊತ್ತಿಲ್ಲ, ಅಷ್ಟು ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಈ ಅಭ್ಯಾಸಗಳಿಂದ ಮನೆಯಲ್ಲಿ ಗಂಡ ಹೆಂಡತಿ ಕಿತ್ತಾಟ ಸ್ಟಾರ್ಟ್ ಆಯ್ತು. ಮುಂಚೆ ಇದ್ದಿಲ್ಲ, ಫ್ರೆಂಡ್ ಜೊತೆ ಸೇರಿ ಅಭ್ಯಾಸ ಜಾಸ್ತಿ ಆಗ್ತಾ ಗಂಡ ಹೆಂಡತಿ ಕಿತ್ತಾಟ ಜಾಸ್ತಿ ಆಯ್ತು. ಹೇಳ್ತಾ ಇದ್ರು ಮುಂಚೆ ಬಿಫೋರ್ ಹಂಗೆ ಇರ್ತಾರೆ ಎಲ್ಲರೂ ಅಂತ ಗೊತ್ತಿಲ್ಲ, ಫ್ರೆಂಡ್ ಸರ್ಕಲ್ ಹಂಗೆ ಇರ್ತಾ ಇತ್ತು, ನಾವ್ ಹಂಗೆ ಇರ್ತಾ ಇದ್ವಿ. ಬಟ್ ಯಾವಾಗ ನ್ಯೂಟ್ರಿಷನ್ ಅಭ್ಯಾಸ ಮಾಡ್ಕೊಂಡು ಸಿಕ್ಕಾಪಟ್ಟೆ ಅಂದ್ರೆ ಬಿಫೋರ್ ಹ್ಯಾಬಿಟ್ಸ್ ಇರ್ಬೇಕಾದ್ರೆ ಎಷ್ಟು ಕಿತ್ತಾಡ್ತಿದ್ವು ಅಂದ್ರೆ ಇಷ್ಟಪಟ್ಟು ಮಜಾ ಆದ್ರೆ ಚೆನ್ನಾಗಿರ್ಬೇಕಂತ ಅನಿಸ್ತಾ ಇತ್ತು, ಎಲ್ಲ ಡ್ರೀಮ್ ಮಾಡ್ತಾ ಇದ್ವಿ. ಬಟ್ ಅಭ್ಯಾಸದಿಂದ ಗಂಡ ಹೆಂಡತಿ ಕಿತ್ತಾಟ ಸ್ಟಾರ್ಟ್ ಆಯ್ತು. ನಾನು ಹೇಳೋದು ಇವ್ರು ಕೇಳ್ತಿದ್ರೆ, ಇವ್ರು ಹೇಳೋದು ನಾನು ಕೇಳ್ತಿದ್ದಿಲ್ಲ. ಇವ್ರು ಹೇಳ್ತಾ ಇದ್ರು ನಾನು ಇದು ಅಭ್ಯಾಸ ಬಿಡಲ್ಲಿ ನಿನ್ ಬಿಡ್ತೀಯಾ, ಇಲ್ಲ ನಾನ್ ಯಾಕೆ ನಿನ್ ಮಾತು ಕೇಳಿ ಅಂದು ಮನೆಯಲ್ಲಿ ಒಂದ್ ಸಣ್ಣ ವಿಚಾರ ಒಂದಿನ ತಗೊಂಬಂದ್ರು ಅಷ್ಟು ಗಲಾಟೆ ಮಾಡ್ತಾ ಇದ್ವಿ. ಒಂದಿನ ತಂದ್ಕೊಂಡು ಅಷ್ಟು ಗಲಾಟೆ ಇವ್ರು ಮಾಡ್ತಾ ಇದ್ರು. ಇದರಿಂದ ಗಂಡ ಹೆಂಡತಿ ಕಿತ್ತಾಟ ಸ್ಟಾರ್ಟ್ ಆಯ್ತು. 8-9 ಗಂಟೆ ಮನೆ ಗಂಡ ಬರ್ತಾನೆ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಇವ್ರು ಪ್ಲಾನ್ ಮಾಡ್ತಾ ಇದ್ರೆ, ನಾನು 10:30 11 ಗಂಟೆ ಹಂಗೆ ಡ್ರಿಂಕ್ಸ್ ಮಾಡಿ ನಾನು ಮನೆ ಬರ್ತಾ ಇದ್ದೆ. ಯಾವಾಗ ನಿಮಗೆ ಕಮ್ಮಿ ನಿಮಗೆ ಬಿಡ್ಬೇಕು ಅನಿಸ್ತು? ನಾನು ಶೇಕ್ ಕುಡಿತಾ 1 ತಿಂಗಳಲ್ಲಿ 4 kg weight loss ಆದೆ. ಆ 1 ತಿಂಗಳಲ್ಲಿ ನಾನು ಶೇಕ್ ಕುಡಿದು ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಸೂಪರ್ ಸರ್. ಯಾಕಂದ್ರೆ ಫಸ್ಟ್ ಡೇ ನಲ್ಲೇ ನಾನು ಆಗ್ಲೇ ಹೇಳಿದೆ ದಿನಕ್ಕೆ 15-20 ಸಿಗರೇಟ್ ಸೇದಬೇಕಾಯ್ತು ಅಂದು ಅಭ್ಯಾಸ ಬಿಡಕ್ಕಾಗ್ತಿಲ್ಲ. ಫಸ್ಟ್ ಡೇ ಶೇಕ್ ಕುಡಿದು ಅಭ್ಯಾಸ ಕುಡಿದು ಕ್ಲಬ್ಬಿಂದ ಹೊರಗೆ ಬಂದ್ರೆ ಮತ್ತೆ ನಾನು ಸಿಗರೇಟ್ ತಗೊಂಡು ನಾನು ಸಿಗರೇಟ್ ಸೇದಕ್ ಹೋದಾಗೆ ಅದೇನೋ ಬೇಡ ಅನ್ನಿಸ್ತು, ಅಲ್ಲೇ ಬಿಸಾಕ್ಬಿಟ್ಟೆ. ಅರ್ಧ ಸುಟ್ಟು ಅರ್ಧ ಬಿಸಾಕ್ಬಿಟ್ಟೆ. ಅವತ್ತಿಂದ 1 ತಿಂಗಳ 4 kg weight loss ಆದೆ. ಬರ್ತಾ ಒಂದು 15-20 ದಿನದಲ್ಲಿ ಕಂಪ್ಲೀಟ್ ನಾನು ಬೇಡ ಅನ್ನಿಸ್ತು, ಸ್ಟಾಪ್ ಮಾಡಿದೆ. ಅವತ್ತಿಂದ ಇವತ್ತಿನವರೆಗೂ ಆ ಸ್ಮೆಲ್ ಕಂಟ್ರೋಲ್ ಆಗಲ್ಲ, ಮಾಡ್ಬೇಕಂತ ಅನ್ಸಲ್ಲ. ಎಷ್ಟು ವೆಯ್ಟ್ ಲಾಸ್ ಆದ್ರಿ? ಆ ವೆಯ್ಟ್ ತೂಕ ಇರುವಾಗ ಏನಾಗ್ತಾ ಇತ್ತು ಗೊತ್ತಿರಿ? ಎಷ್ಟು ಕಮ್ಮಿ ಆಗ್ತಾ ಇತ್ತು? ಈ ಫೋಟೋ ಹಾಕಿ ಸರ್ ಅಷ್ಟೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇಲ್ಲಿ ಕೇಳಿಸ್ಕೊಳ್ಳಿ, ನೀವು ಬಂದು ಬಾಡಿ ತೂಕ ಕಮ್ಮಿ ಮಾಡ್ಕೊಳ್ಳಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಂತ ಬರ್ಕೊಟ್ಟಿರ್ತಾರೆ. ವೆಯ್ಟ್ ಲಾಸ್ ಬಗ್ಗೆ ಕೇಳ್ತಾ ಅನ್ಕೋಬೇಡಿ. ನಿಮಗೆ ಪ್ರಾಬ್ಲಮ್ ಆಗಿದ್ದೆ ತೂಕ ಜಾಸ್ತಿ ಇರೋದ್ರಿಂದ ಅಂತ ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಹೊರಗಡೆ. ತೂಕ ಜಾಸ್ತಿ ಇದ್ರೆ ಮಾತ್ರ, ಕಮ್ಮಿ ಇದ್ರೆ ಪ್ರಾಬ್ಲಮ್ ಅಂತ ಬರ್ಕೊಂಬಿಡಿ. ಫಸ್ಟ್ ಗೀತಾ, ಮದುವೆ ಆಗ ಮುಂಚೆ ಗೀತಾ, ಮದುವೆ ಆದ್ಮೇಲೆ ಗೀತಾ, ಈಗಿನ ಗೀತಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್ 3 ವರ್ಷ ತಿಂಗಳಿಂದ ಸೆಕೆಂಡ್ ಆಪರೇಷನ್ ತಗೊಳ್ತಾ ಇದ್ದೀನಿ ಸರ್. ಹಿಂಗಿದ್ದಾಗ ನನಗೆ 8 ವರ್ಷದಿಂದ ನನಗೆ ವೈಟ್ ಟೀಚರ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಫಸ್ಟ್ ಫೋಟೋ ಇದೆಯಲ್ಲ, ಇವಾಗ ಎಷ್ಟು ಏಜ್ ಆಗಿದೆ ಸರ್? ಇದರಲ್ಲಿ 23 ವರ್ಷ ಸರ್. ನನಗೆ 26 ವರ್ಷ ಸರ್. ಇವಾಗ ಹಿಂಗಿದ್ದಾಗ ಅವಾಗ ಒಂದು ಮಗು ಆಯ್ತು, ಚೆನ್ನಾಗಿದ್ದೆ ಸರ್ ನಾನು. ಆಮೇಲೆ ನಾನು ಹಿಂಗಾಗಿದ್ದು ಸರ್. ಹಿಂಗಾದಾಗ ಸರ್ ನನಗೆ ವೈಟ್ ಟೀಚರ್ಸ್ ಪ್ರಾಬ್ಲಮ್ 8 ವರ್ಷದಿಂದ ನನಗೆ ಪ್ರಾಬ್ಲಮ್ ಇರ್ತಾ ಇತ್ತು ಸರ್. ನನಗೆ 8 ವರ್ಷ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದೀನಿ. ನಾನು ಬಂದಿದ್ದು ಪರ್ಪಸ್ನು ವೈಟ್ ಟೀಚರ್ಸ್ ಪ್ರಾಬ್ಲಮ್ ನಾನು ಚೆನ್ನಾಗಾದ್ರೆ ಸಾಕಂತಾನೆ ನಾನು ಬಂದಿದ್ದು. ತುಂಬಾ ಚೆನ್ನಾಗಿದ್ದೆ ನಾನು, ಯಾವ್ದು ಏನು ಪ್ರಾಬ್ಲಮ್ ಇದ್ದಿಲ್ಲ. ನನಗೆ ವೆಯ್ಟ್ ಜಾಸ್ತಿ ಆಗ್ತಾ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಸರ್. ಟೆನ್ಷನ್ ಜಾಸ್ತಿ ತಗೊಳ್ತಾ ಇದ್ದೆ, ನಿದ್ದೆ ಮಾಡ್ತಿದ್ದಿಲ್ಲ, ನೀರು ಕುಡಿತಾ ಇದ್ದಿಲ್ಲ, ನನಗೆ ನೈಟ್ ನಿದ್ದೆ ಮಾಡ್ತಿದ್ದಿಲ್ಲ. ನನ್ನ ದೇಹ ಹಾಳಾಗಕ್ಕೆ ಕಾರಣ ನಾನೇನೆ ಸರ್. ಹಿಂಗೆ ಹಾಳು ಮಾಡ್ಕೊಂಡು ಹೊರಗಡೆ ಹುಡುಕ್ತಾ ಇದ್ದೆ ನಾನು ಎಲ್ಲಿ ಹೋದ್ರೆ ಸರಿ ಹೋಗ್ತೀನಿ. ಅದು ನನಗೆ ಯಾಕೆ ಹಿಂಗ ಆಗ್ತಾ ಇದೆ ಅಂತ ನನಗೆ ಗೊತ್ತಿದ್ದಿಲ್ಲ. ಹುಡುಕ್ತಾ ಇದ್ದೆ ಸರ್, ಎಲ್ಲಾ ಕಡೆ ಎಲ್ಲಾ ಕಡೆ ಸರ್ಕಸ್ ಮಾಡಿದೀನಿ, ನಾಟಿ ಔಷಧಿನ ಯೂಸ್ ಮಾಡಿದೀನಿ ಸರ್. ಬೆಳೆ ಮುಟ್ಟು ಹೋಗ್ತಾ ಇದೆ ಸರಿ ಮಾಡಿಸ್ಕೋಬೇಕಂತ. ಇನ್ಫೆಕ್ಷನ್ ಸರ್ ನನಗೆ ಜಾಸ್ತಿ ಆದಾಗ ಒಂದು ದಿನಕ್ಕೆ ನನಗೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಇಂಜೆಕ್ಷನ್ ಮಾಡಿದ್ರು ಸರ್. 8 ವರ್ಷ ಆದ್ಮೇಲೆ ಸರ್ ನನಗೆ ಗರ್ಭಚಲ ತೆಗಿಬೇಕಂತಾನು ಹೇಳಿದ್ರು ಸರ್. ಯಾಕೆಂದ್ರೆ ಇದರಿಂದ ಬೇರೆ ಬೇರೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರು. ಅದರಿಂದ ನನಗೆ ತಿಂಗಳಲ್ಲಿ 2 ಸತಿ ನನಗೆ ಪೀರಿಯಡ್ ಆಗ್ತಿದ್ದೆ. ನನಗೆ ಯೂರಿನ್ ಇನ್ಫೆಕ್ಷನ್ ಸರಿ ತರ ಕೂಡಕ್ ಆಗ್ತಿದ್ದಿಲ್ಲ. ಸ್ವಲ್ಪ ಹಳದಿ ಕಲರ್ ಪಾಸ್ ಆಗ್ತಾ ಇತ್ತು. ತುಂಬಾ ಉರಿ ಊತ ಜಾಸ್ತಿ ಆಗ್ತಾ ಇತ್ತು. ನೈಟ್ ನಿದ್ದೆ ಮಾಡ್ತಿದ್ದಿಲ್ಲ. 24 ಗಂಟೆ ಹಳಿತಾ ಇದ್ದೆ ನಾನು. ಚೆನ್ನಾಗಿ ತಿಂತಾ ಇದ್ದೆ, ಹಳಿತಾ ಇದ್ದೆ ಸರ್. 3 ತಿಂಗಳು ಟೈಮ್ ಕೊಟ್ಟು 2 ಆಪರೇಷನ್ ಶೇಕ್ ಕುಡಿತಾ 3 ತಿಂಗಳಲ್ಲಿ ಸರ್ ನಾನು 14 kg weight loss ಆಗಿದೆ. 2 kg ಗೇನ್ ಆದಾಗ ಕಂಪ್ಲೀಟ್ ವೈಟ್ ಟೀಚರ್ಸ್ ಪ್ರಾಬ್ಲಮ್ ಇಂದ ಹೊರಗಡೆ ಬರಕ್ಕೆ ಹೆಲ್ಪ್ ಆಯ್ತು ಸರ್. ಥ್ಯಾಂಕ್ ಯು ಸರ್. ನನ್ನ ಸ್ಕಿನ್ ಎಲ್ಲ ಚೆನ್ನಾಗಿದೆ ಸರ್. ಸರ್ ಫೋಟೋ ಹಾಕಿ ಮೇಡಮ್. ಹಾಕ್ತೀನಿ ಸರ್. ನಿಮ್ ಫೋಟೋ ಬಿಫೋರ್ ಆಫ್ಟರ್ ಫೋಟೋ ಹಾಕಿ ಮೇಡಮ್. ಬ್ಯಾಕ್ಗ್ರೌಂಡ್ ಹಂಗೆ ಹೇಳ್ಬೇಕು, ಎಷ್ಟು ವೇಟ್ ಲಾಸ್ ಅಂತ ಹೇಳ್ಬೇಕು, ಫೋಟೋ ಹಾಕ್ಬೇಕು. ಸರ್ ಇದರಲ್ಲಿ ಸರ್ ನನಗೆ ಅವಾಗ 26 ವರ್ಷ ಸರ್. ನನಗೆ ಇದರಲ್ಲಿ ದಪ್ಪಿರೋ ಫೋಟೋದಲ್ಲಿ ಸರ್ 35 ವರ್ಷ ಸರ್. ಇವಾಗ 38 ಇದೆ ಸರ್. ಚೆಕ್ ಮಾಡ್ಕೊಳ್ಳಿ ಹೆಂಗ್ ಕತೆ ಅಂತ. 30, 26, 34, 38 ಹೆಂಗ್ ನೋಡಿ ಹೆಂಗ್ ಕಾಣ್ತಾರಂತ. ಶೇಕ್ ಕುಡಿದ್ರೆ ಏನು ಆ ಸೈಡ್ ಎಫೆಕ್ಟ್ ಇದು ನೋಡಿ. ಮಿಡ್ಲಿಗಿದಾರೆ, ಇದು ಸೈಡ್ ಎಫೆಕ್ಟ್. ಮಿಡ್ಲಿದಾರಲ್ಲ, ಇದು ಸೈಡ್ ಎಫೆಕ್ಟ್. ಮುಂಚೆ ಹೆಂಗಿದ್ರು 26 ವರ್ಷದಲ್ಲಿ 48, 38 ಹೆಂಗಿದಾರೆ ನೋಡಿ. ಇದು ಡಿಫ್ರೆನ್ಸ್ ನೋಡಿ. ಶೇಕ್ ಕುಡಿದ್ಮೇಲೆ ಶೇಕ್ ಕುಡಿಯೋ ಮುಂಚೆ ಆಗುತ್ತೆ ವ್ಯತ್ಯಾಸಗಳನ್ನ ಫಸ್ಟ್ ನೋಡಲ್ಲ ನಾವು ಕಂಡ್ಬಿಟ್ಟು, ಬೇರೆ ಏನ್ ನೋಡ್ತೀವಿ. ಸೆಕೆಂಡ್ ಫೋಟೋ ಹಾಕಿದೆ ಮೇಡಮ್. ಸರ್ ಇನ್ನೊಂದು ಫೋಟೋ ಅಷ್ಟೇ ಫೋಟೋ ಅದ ಸರ್. ಇನ್ನೊಂದ್ ಫೋಟೋ ಓಕೆ. ಇದು ರಾಜಶೇಖರ್ ಸಾಧನೆ ಹಾಕಿ ನೀವು. ಇವಾಗ ತುಂಬಾ ಖುಷಿ ಆಗುತ್ತೆ ಸರ್. ನನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಅಷ್ಟು ಚೆನ್ನಾಗಿದ್ದೀನಿ ಸರ್. ನನ್ಗೆ ಹಂಗ ಅನ್ಸಲ್ಲ ಸರ್ 38 ಇದೆ ಅಂತ ಅನ್ಸಲ್ಲ. ಖುಷಿಯಾಗಿರ್ತೀನಿ ಸರ್. 38 ಪ್ರಭಾಸ್ ಮದುವೆ 42 ವರ್ಷ ಹೆಂಗೆ ತಗೊಳ್ರಿ ನೀವು. ಓಕೆ, ಪ್ರಭಾಸ್ ಮದುವೆನ ಆಗಿದೆ ಎಲ್ರಿ? ಆಯ್ತು ಹೋದ್ರಿ ಇವರು. ಓಕೆ,
ಇರಿ 2 ನಿಮಿಷ. ಮೊನ್ನೆ ಯಾರು ಫೋಟೋ ಐಡಿಯಲ್ ಹೋಟೆಲ್ ಫೋಟೋ ಹಾಕಿದ್ರಲ್ಲ, ಅವ್ರ ಕೀಳು ಹೆಂಗಿತ್ತು ಅಂತ ಅದಕ್ಕೆ ಅವರು ಕೇಳೋಣ ಕ್ಲಾಸ್ಗೆ ಅಷ್ಟೇ. ಎಸ್, ನೀವು ಫೋಟೋ ಹಾಕಿ ಮೇಡಮ್. ಎಷ್ಟು ಹೇಳ್ಬೇಕು, ಎಷ್ಟು weight loss ಆದ್ರಿ, ಏನ್ ಕಷ್ಟ ಆಯ್ತಾ ಸರಿ ಹೋಯ್ತು ಅಷ್ಟೇ ಹೇಳ್ಬೇಕು. ಗುಡ್ ಮಾರ್ನಿಂಗ್ ಸರ್. ನಾನು ಈ ಗ್ರೂಪಿಗೆ ಬಂದಿದ್ದು ವೆಯ್ಟ್ ಲಾಸ್ಗೆ ಅಂತ ಸರ್. ವೆಯ್ಟ್ ಲಾಸ್ ಅಂತ ಬಂದ್ಮೇಲೆ ನನಗೆ 5 kg ವೆಯ್ಟ್ ಲಾಸ್ ಆದೆ ಸರ್ ಫಸ್ಟ್ 1 ತಿಂಗಳಲ್ಲಿ. ನನಗೆ 12 ವರ್ಷದಿಂದ ಥೈರಾಯ್ಡ್ ಇತ್ತು ಸರ್. ಆ ಥೈರಾಯ್ಡ್ ನನಗೆ ಡಾಕ್ಟ್ರೇ ಹೇಳಿದ್ರು, ನಿಮಗೆ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಐತೆ ಸರ್, ಅದಕ್ಕೆ ಕೇಳೋದು ಮೇಲೆ ಅಂತ ಸರ್. ಫೋಟೋಸ್ ಚೆಕ್ ಮಾಡ್ಕೊಳ್ಳಿ. ಶೇಕ್ ಕುಡಿಯೋ ಮುಂಚೆ, ಶೇಕ್ ಕುಡಿದ ಮೇಲೆ ಹರ್ಬಲೈಫ್ ಶೇಕ್ ಎಂತ ಅಂತ ಗೊತ್ತಾಗುತ್ತೆ ನಿಮ್ಗೆ. ನೀವು ಹೊರಗಡೆ ಹುಡುಕೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಶೇಕ್ ಕುಡಿತಿರ್ಬೇಕು, ಇಲ್ಲಿ ದೂರ ಕೇಳಿಸ್ಕೊಬಿಡಿ, ನೆಟ್ಟಿ ಕೇಳಿಸ್ಕೊಂಡ್ಬಿಟ್ರೆ ಹಿಂಗೆಲ್ಲ ಆಗುತ್ತೆ ಬಾಡಿ. ಕಾಮೆಂಟ್ ಸರ್ ಹಿಂಗಾಯ್ತು ಹಂಗಾಯ್ತು. ದುಡ್ಡು ಜಾಸ್ತಿ ಆದ್ರೆ ಕಮ್ಮಿ ಮಾಡ್ಕೋಬಹುದು. ಬಾಡಿ ಕೆಟ್ಟೋದ್ರೆ ಇಲ್ಲಿ ಸರಿ ಮಾಡೋ ಹೊರಗಡೆ ಇಲ್ಲ. ದುಡ್ಡು ಕೊಟ್ಟ ಸರಿ ಮಾಡಿಸ್ಕೊಂಡು ಹೆಂಗ್ ಮಾಡ್ತಾರೆ ಹೊರಗಡೆ ಜನ ನೋಡ್ತಾರೆ, ಹಿಂಗ್ ಮಾಡಿಸು ಗೊಂಬೆ ತರ. ಇದು ಕೇಳ್ತಾರೆ ದುಡ್ಡು ಜಾಸ್ತಿ ಆದ್ರೆ ಸರ್. ನಂದಲ್ಲ ಕಂಪ್ನಿ ಪ್ರಪಂಚದಲ್ಲಿ 95 ದೇಶದಲ್ಲಿ ಹರ್ಬಲೈಫ್ ಕಂಪ್ನಿ ಇದೆ. ನೋಡಿ ಹೆಂಗೆ ರೆಡಿ ಆಗೋದು ಗೊಂಬೆ ತರ ಶೇಕ್ ಕುಡಿದ್ರೆ. ಹೇಳಿ ಮುಂಚೆ. ಹಾ ಸರ್, ಥೈರಾಯ್ಡ್ ಇತ್ತು ಸರ್ ನನಗೆ. 12 ವರ್ಷದಿಂದ ಥೈರಾಯ್ಡ್ ಇತ್ತು. ಈ ತರ ಇರುವಾಗ ಆ ಥೈರಾಯ್ಡ್ ಹೇಳಿದ್ರು ಡಾಕ್ಟರ್ ನನಗೆ, ಸಾಯ ತನಕ ಇದು ಸರಿ ಹೋಗಲ್ಲಮ್ಮ, ಮತ್ತೆ ಗುಳಿಗೆ ಇದ್ದು ಯಾವಾಗ ಸರ್ ಇದನ್ನ ಬಿಡೋದು, 3 ತಿಂಗಳಿಗೊಂದ್ಸತಿ ಬರ್ಬೇಕು, ಬ್ಲಡ್ ಚೆಕ್ ಮಾಡಿಸ್ಬೇಕು, ಈ ತರ ಹೇಳ್ತಾ ಇದ್ದೆ ಸರ್. ನುಂಗಿ ಬೇಜಾರಾಗ್ಬಿಡೋದು, ಒಂದಿನ ಮರೆಯಂಗಿಲ್ಲ. ಮರ್ತ್ರೆ ಕುತ್ತಿಗೆ ಎಲ್ಲ ನರ ಎಲ್ಲ ಎಳಿತಾ ಇದ್ರು, ಟೆನ್ಷನ್ ಜಾಸ್ತಿ ಆಗ್ತಿತ್ತು, ಯಾರ ಮೇಲೆ ಜಗಳ ಮಾಡ್ಬಿಡ್ತಿದ್ದೆ. ಯಾಕೆ ಇವರೆಲ್ಲ ಹಿಂಗ್ ಮಾಡ್ತಾರ, ನಾನು ಹೇಳಿದ ಮಾತು ಕೇಳೋಳ್ರಲ್ಲ ಅಂತ ಸಿಟ್ಟು ಕೋಪ ಜಾಸ್ತಿ ಬರ್ತಾ ಇತ್ತು ಸರ್. ಮತ್ತೆ ಯಾವಾಗ್ಲೂ ಜಂಡು ಬಾಂಬು, ನಂದು ಅಂಗಡಿ ಇತ್ತಲ್ಲ ಸರ್, ಅಂಗಡಿಯಾಗ ಜಂಡು ಬಾಂಬ್ ಇಟ್ಕೊಂಡೇ ಇರ್ಬೇಕು. ಕುತ್ತಿಗೆಗೂ ತೆಲಿಗೂ ಕಣ್ಣುಪ್ಪಿಗೆ ಎಲ್ಲ ಜಂಡು ಬಾಂಬ್ ಹಚ್ಕೊಂತಾನೆ ಇರ್ಬೇಕು. ಅದರಿಂದ ನರ ಎಲ್ಲ ಎಳಿತಾ ಇದ್ವು. ಆ ತರ ಪ್ರಾಬ್ಲಮ್ ಇತ್ತು ಸರ್. ಯಾರನ್ನ ಅಂಗಡಿ ಬಂದ್ ಮಾತಾಡ್ಸಿದ್ರೆ ಸಾಕು, ಇವ್ರು ಏನ್ ಕಿತ್ತಾಕ್ತಾರಪ್ಪ ಬಟ್ಟೆನ ತಗೊಂಡ್ ಹೋಗ್ಬೇಡ್ರಿ ಯಾವ್ದೋ ಒಂದ್ ನೋಡಿ ಅಂತಂದೇಳಿ ಒಂದ್ ಬಟ್ಟೆ ಕೂಡ ಮಡ್ಚಿಡಕ್ ಆಗ್ತಿದ್ದಿಲ್ಲ. ಆ ತರ ಪ್ರಾಬ್ಲಮ್ ಇರುವಾಗ ನಿಜವಾಗ್ಲೂ ಸರ್ ಈ ಶೇಕ್ ತಗೊಂಡ್ ಫಸ್ಟ್ ಡೇ ನನಗೆ ಖುಷಿ ಅನಿಸ್ತು. 5 kg ವೆಯ್ಟ್ ಲಾಸ್ ಆದೆ 1 ತಿಂಗಳಾಗ. 5 kg ವೆಯ್ಟ್ ಲಾಸ್ ಎಷ್ಟು ಚೆನ್ನಾಗ್ ಆಯ್ತಲ್ಲ, ನನಗೆ ಚೆನ್ನಾಗ್ ಕಾಣ್ಸಕ್ ಅನಿಸ್ತು, ಬಾಡಿ ಫ್ರೀ ಅನಿಸ್ತು. ಅಲ್ಲಿದ್ದ ನಾನು 2 ಟೈಮ್ ಶೇಕ್ ತಗೊಂಡೆ. 2 ಟೈಮ್ ಶೇಕ್ ತಗೊಂಡಾಗ ಮ್ಯಾರಥಾನ್ ಜಾಯ್ನ್ ಆಗಿ 3 ತಿಂಗಳಲ್ಲಿ 15 kg ವೆಯ್ಟ್ ಲಾಸ್ ಮಾಡ್ಕೊಂಡೆ. 3 ತಿಂಗಳಾದ್ಮೇಲೆ ಥೈರಾಯ್ಡ್ ಚೆಕ್ ಮಾಡ್ಸಕ್ ಹೋಗ್ಬೇಕಾಗಿತ್ತು ಸರ್. ಅವಾಗ ಡಾಕ್ಟರ್ ಕಡೆ ಹೋಗಿ ಥೈರಾಯ್ಡ್ ಚೆಕ್ ಮಾಡ್ಸೆ. ನನ್ಗೆ ಯಾಕಂದ್ರೆ ಹೋಗಿ ಮಾಡ್ಸ್ಕೊಂಡ್ ಬರೋಷ್ಟೊತ್ತಿಗೆ ಒಂದ್ ಮೀಟಿಂಗ್ ನೋಡಿದ್ದೆ ಸರ್. ಇಲ್ಲೇ ನಾನು ಕ್ಲಾಸ್ ಅಲ್ಲಿ ಬುಧವಾರ ಮೀಟಿಂಗ್ ಬರೋದು ಅದನ್ನ ಕೇಳಿದೆ. ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಅಲ್ಲಿ ಒಬ್ರು ಹೇಳಿದ್ರು ಥೈರಾಯ್ಡ್ ಇತ್ತು, ನನಗೆ ಥೈರಾಯ್ಡ್ ನಾರ್ಮಲ್ ಆಯ್ತು ಅಂತ ಹೇಳಿದ್ರು ಸರ್ ಅವರು. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಹೌದಲ್ಲ ನನಗೂ ಥೈರಾಯ್ಡ್ ಐತೆ, ನಾನು ಯಾಕೆ ಕೇಳ್ಬಾರ್ದಂತ ಅವಾಗ ನಾನು ಹೋಗಿ ಡಾಕ್ಟರ್ ಹತ್ರ ಹೋಗಿ 3 ತಿಂಗಳಾದ್ಮೇಲೆ ಚೆಕ್ ಮಾಡಿಸಿದಾಗ ಥೈರಾಯ್ಡ್ ನಾರ್ಮಲ್ ಬಂದ್ಬಿಟ್ಟಿತ್ತು. ಅಲ್ಲಿ ತನಕ ನಾನು ಯಾವ ಗ್ರೂಪ್ ಅಲ್ಲಿ ಹೇಳ್ಕೊಂಡಿಲ್ಲ, ಎಲ್ಲಿ ಹೇಳ್ಕೊಂಡಿದ್ದಿಲ್ಲ ಸರ್. ಆಮೇಲೆ ಥೈರಾಯ್ಡ್ ನಾರ್ಮಲ್ ಆದ್ಮೇಲೆ ಇಲ್ಲಿ ಎಲ್ಲರ ಹತ್ರ ಶೇರ್ ಮಾಡ್ಕೊಳಕ್ ಆಯ್ತು. ಮುಂಚೆ ನನಗೆ ಥೈರಾಯ್ಡ್ ಯಾಕಂದ್ರೆ ಹೇಳ್ಬೇಕು ಅನ್ಸಿದ್ದಿಲ್ಲ, ಡಾಕ್ಟರ್ ಹೇಳಿದ್ರಲ್ಲ ನಿಮ್ಗೆ ನಾರ್ಮಲ್ ಆಗಲ್ಲ, ಸಾಯ ತನಕ ಗುಳಿಗೆ ನುಂಗ್ತಾನೆ ಇರ್ಬೇಕಂತ ಅಂದ್ಮೇಲೆ ಅದೇನ್ ಹೇಳ್ಕೊಳದ್ ಬಿಡ ಅಂತ ಸುಮ್ಮನೆ ಇದ್ದೆ. ಹಂಗ ಅನ್ಸಿದಾಗ 15 kg ತೂಕ ಕಮ್ಮಿ ಆದ್ಮೇಲೆ ಥೈರಾಯ್ಡ್ ನಾರ್ಮಲ್ ಆಯ್ತು. ಮತ್ತೆ ಇವಾಗ ಗಂಡ ಹೆಂಡತಿ ಬಾಂಡಿಂಗ್ ಸೂಪರ್ ಇದೆ ಸರ್. ಮೊದ್ಲಂತೂ ನನಗೆ ಡ್ರೆಸ್ ಆತರ ಎಲ್ಲ ಹಾಕನಕ್ ಇಷ್ಟ, ಬಟ್ ಹಾಕನಕಂದ್ರೆ ಫೋಟೋ ಮೊನ್ನೆ ಹಾಕಿದ ಫೋಟೋ ಹಾಕಿ ಎಷ್ಟು ಕೆಜಿ ತೂಕ ಕಮ್ಮಿ ಆದ್ರಿ ಸರ್? ಟೋಟಲ್ 20 kg ತೂಕ ಕಮ್ಮಿ ಆಗಿದ್ದೀನಿ ಸರ್. ನಾನು ಐಡಲ್ ವೇಟ್ ಅಲ್ಲಿ ಇದ್ದೀನಿ ಸರ್ ಇವಾಗ. ಈ ಫೋಟೋ ಹಾಕ್ತೀನಿ ಸರ್. ಬಿಫೋರ್ ನನಗೆ ಗಂಡ ಹೆಂಡತಿ ಅಂದ್ರೆ ಹೊರಗಡೆ ಹೋಗ್ತಾ ಇದ್ವಲ್ಲ ಸರ್, ಎಲ್ಲರೂ ನೋಡಿ ಡ್ರೆಸ್ ನಾನು ಹಾಕೋಬೇಕು ಹಿಂಗ ಅಂತ ಆಸೆ ಪಡ್ತಾ ಇದ್ದೆ. ಹಂಗ ಹಾಕನಕ್ ಅನಿಸ್ತಾ ಇದ್ರು ಕೂಡ ನನ್ ಮಕ್ಳು ಹೇಳ್ತಾ ಇದ್ರು ಎಷ್ಟು ಅಸಹ್ಯ ಆಗತ್ತ ನೋಡು ಅಂತಂದೇಳಿ. ಇದ್ರೆ ಇರ್ಲಿ ಬಿಡು, ನಾನು ಹಿಂಗೆ ಹಾಕ್ತಿಂತೀನಿ ಅಂತ ಹೇಳ್ತಾ ಇದ್ದೆ ಸರ್. ನಾನು ಫೋಟೋ ಸೆಂಡ್ ಮಾಡ್ತೀನಿ. ಇದು ಗೊತ್ತಾಗ್ತಾ ಇದೆಯಾ? ಬಿಫೋರ್ ಆಫ್ಟರ್ 20 kg ತೂಕ ಕಮ್ಮಿ ಆದ್ರೆ ಬಾಡಿ ಹಿಂಗ ಆಗುತ್ತೆ. ಇಲ್ಲಾಂದ್ರೆ ಮನೆಯಾಗೆ ಬೇರೆ ತರ ಕಾಣುತ್ತೆ ಪರಿಸ್ಥಿತಿ. ತಪ್ಪಲ್ಲ ಹೇಳಿ ಮೇಡಮ್. ಕಾಣುತ್ತಲ್ಲ? ಓಕೆ, ಎಲ್ಲಿದ್ದೀರಿ ರೇಜಾನ್ ಮಾಡಿ. ಇಲ್ಲಿ ಕಾಣುತ್ತೆ ನೋಡಿ. ಮತ್ತೆ ಈಗ ಬೆಂಗಳೂರ ಬಂದ ತಕ್ಷಣ ಫೋಟೋ ಎಲ್ಲಿದೆ? ಬಳ್ಳಾರಿ ನೋಡಿ, ಇದಕ್ಕೆ ಹೇಳಿ 2 ನಿಮಿಷ ಟೈಮ್ ಇರುತ್ತೆ ಅಷ್ಟೇ ನಿಮ್ಗೆ, 2 minutes. ನನ್ನ ಹೆಸರು ಡೈನಿ. ನಾನು ಬ್ಯಾಕ್ ಗ್ರೌಂಡ್ ಬಂದು ಸ್ಟಾಫ್ ನರ್ಸು. ನಾನು ಶೇಕ್ ತಗೊಂಡು 9 ಮಂತ್ ಆಯ್ತು. ನಾನು ಶೇಕ್ ತಗೊಳಕ್ ಮುಂಚೆ ಈ ತರ ಇದ್ದೆ, ತುಂಬಾ ದಪ್ಪ ಇದ್ದೆ. ಅಂದ್ರೆ ಜಾಸ್ತಿ ತಿಂತಾ ಇದ್ದೆ, ರಾತ್ರಿ ಟಿವಿ ಜಾಸ್ತಿ ನೋಡ್ತಾ ಇದ್ದೆ, ನೀರ್ ಕುಡಿತಿರ್ಲಿಲ್ಲ. ನೀರ್ ಕುಡಿಬೇಕಂತ ಗೊತ್ತಿತ್ತು, 2 ಕಿಡ್ನಿಯಲ್ಲಿ ಸ್ಟೋನ್ ಇತ್ತು, ಬಟ್ ನಾನು ನೀರ್ ಕುಡಿತಿರ್ಲಿಲ್ಲ. ಜಾಸ್ತಿ ಕಾಫಿ ಟೀ ಕುಡಿತಾ ಇದ್ದೆ, ಜಾಸ್ತಿ ರಾತ್ರಿ ಹೊತ್ತು ತಿಂತಾ ಇದ್ದೆ, ಲೇಟಾಗಿ ಮಲ್ಕೊಂತಾ ಇದ್ದೆ, ಲೇಟಾಗಿ ಹೇಳ್ತಾ ಇದ್ದೆ, ಜಾಸ್ತಿ ಯೋಚನೆ ಜಾಸ್ತಿ ಮಾಡ್ತಾ ಇದ್ದೆ, ಏನ್ ಮಾಡೋದು ಅಂತ. ಬಟ್ ಇದು ಶೇಕ್ ತಗೊಂಡ್ಮೇಲೆ ಚೆನ್ನಾಗಿ ನೀರ್ ಕುಡಿಯಕ್ ಸ್ಟಾರ್ಟ್ ಮಾಡಿದೆ. ರಾತ್ರಿ ಬೇಗ ಮಲ್ಕೊಂಡು ಬೇಗ ಎದ್ದೇಳಕ್ ಸ್ಟಾರ್ಟ್ ಮಾಡಿದೆ.
ಆಮೇಲೆ ಚೆನ್ನಾಗಿ ಮೋಷನ್ ಬರ್ತಾ ಇರ್ಲಿಲ್ಲ, ನೀರು ಕಡಿಮೆ ಕುಡಿಯೋದ್ರಿಂದ ಮೋಷನ್ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಊಟ ಕರೆಕ್ಟ್ ಟೈಮಿಗೆ ಮಾಡ್ಬೇಕು ಅಂತ ಈ ಕ್ಲಾಸಲ್ಲಿ ಕೂತ್ಕೊಂಡು ಕಲ್ತ್ಕೊಂಡೆ ಸರ್. ಬೇಗ ತಿನ್ಬೇಕು, ಮತ್ತೆ ಮ್ಯಾರಥಾನ್ ಸೇರ್ಕೊಂಡು 5 kg weight ಲಾಸ್ ಮಾಡ್ಕೊಂಡೆ. ಈಗ ಐಡಿಯಲ್ weight ಅಲ್ಲಿ ಇದ್ದೀನಿ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸರ್. ಪೀರಿಯಡ್ಸ್ ಕರೆಕ್ಟ್, ಪೀರಿಯಡ್ಸ್ಗೆ 1 ವಾರ ಮುಂಚೆ ನೋವು ಬರ್ತಾ ಇತ್ತು, ಇವಾಗ ಪೀರಿಯಡ್ಸ್ ಬರೋದು ಗೊತ್ತಾಗಲ್ಲ, ನಾರ್ಮಲ್ ಆಗಿ ಪೀರಿಯಡ್ ಆಗ್ತಾ ಇದ್ದೀನಿ. ನೀರ್ ಚೆನ್ನಾಗಿ ಕುಡಿತಾ ಇದ್ದೀನಿ, ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ಬರ್ಲಿದ್ರೆ ನಿಮ್ಗೆ ಹೆಲ್ತ್ ಗೊತ್ತಾಗಿರೋದ? ಹೆಲ್ತ್ ಅಂದ್ರೆ ಹೆಂಗಂತ ಗೊತ್ತಿರ್ತಿತ್ತ ನಿಮ್ಗೆ? ಗೊತ್ತಿರ್ಲಿಲ್ಲ ಸರ್, ಗೊತ್ತಿರಲ್ಲ. ಬರೀ ಕಾಯಿಲೆ ಬಂದ್ರೆ ಹೆಲ್ತ್ ನೋಡ್ಕೋಬೇಕು ಅಂತ ಗೊತ್ತಿತ್ತು ಸರ್. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ನಾವು ನಾರ್ಮಲ್ ಆಗಿರೋರು ಕೂಡ ಹೆಲ್ತ್ ನ ಚೆನ್ನಾಗಿ ನೋಡ್ಕೋಬೇಕು, ಮುಂದೆ ಕಾಯಿಲೆ ಬರ್ದಾಗೆ ಈಗಲೇ ನೋಡ್ಕೋಬೇಕು ಅಂತ ಇಲ್ಲಿ ಬಂದ್ಮೇಲೆ ಅರ್ಥ ಆಗಿರೋದು ಸರ್. ನೀವು ಕಲ್ತರ ಬಿಟ್ರೆ ಮೆಜಮಾನ ಕಲ್ತರ ಬಿಟ್ರೆ ಎಂತ ಬೇಕು? ಫಸ್ಟ್ ನಾವು ಕಲಿಬೇಕು ಸರ್, ಅಡಿಗೆ ಮಾಡೋರು ನಾವು ಫಸ್ಟ್ ಕಲ್ತ್ರೆ ನಾವು ಮನೆ ಚೆನ್ನಾಗಿ ಮಾಡ್ಕೋಬಹುದು. ಅರ್ಥ ಆಗ್ತದೆ? ಫಸ್ಟ್ ಕೇಳಿಸ್ಕೊಳ್ಳಿ. ನೀವು ಗಂಡ ಸರಿ ಮಾಡ್ಕೋಬೇಡಿ. ನನಗೆ ಯಾರು ಹೇಳಿದ್ರು ಗಂಡ ಸರಿ ಮಾಡೋಕೆ? ಯಾರು ಹೇಳೋದಿಲ್ಲ. ಆತ ತಂದಾಕ್ಲೇಬೇಕು, ನಿಮ್ಮ ಮನೆ ನಡಿಬೇಕಂದ್ರೆ. ತಂದಾಕಿ ದುಡ್ಡು ಇರ್ಬೇಕು ಮನೆಗೆ ಅಂದ್ರೆ ಫಸ್ಟ್ ಕಲ್ತಿರ್ಬೇಕು. ಯಾವಾಗಿದ್ರೆ ಫೋಕಸ್ ಮಾಡೋದು. ಹೆಣ್ಮಕ್ಳ ಮೇಲೆ ಫೋಕಸ್ ಮಾಡ್ತಾನಂದ್ರೆ ಗಂಡ ತರಲೇಬೇಕು ಮನೆ ಹೊರಗಡೆ ಹೋಗಿ, ಏಂತಿ ಅದು ಬೇಯಿಸಲೇಬೇಕು. ಏಂತಿ ಕಲ್ತರ ಮಾತ್ರ ಮನೆಯಲ್ಲಿ ಏನ್ ಇರ್ಬೇಕು ಏನ್ ಇರಬಾರ್ದು ಅಂತ ಡಿಸೈಡ್ ಮಾಡೋದು ಏಂತಿ. ಗಂಡ ಏನ್ ಸಂಪದ 1 ಲಕ್ಷ ತಂದ್ಕೊಡ್ಲಿ 2 ಲಕ್ಷ ತಂದ್ಕೊಡ್ಲಿ, ಅದ್ ಹೆಂಗ್ ಮಾಡ್ಬೇಕಂತ ಮನೆಗೆ ಏಂತಿ ಮಾಡ್ತಾರೆ. ಆ ಏಂತಿ ಕಲಿಬೇಕು. ಗಂಡನೋಗಿ ಟಾರ್ಚರ್ ಅಲ್ಲ, ನೀನ್ ಕಲಿ. ಉಳಿತಾಯ ಆಗೋದು ಮನೆಯಲ್ಲಿ ನಿಮ್ಮಿಂದ ಅಲ್ವಾ? ಏನ್ ನಮ್ಮ ಮನೆಗೆ ಹೋಗ್ತಾನೆ ಗಂಡ ಎಣ್ಣೆ ತಗೊಂಬರಿ, ಒಂದ್ ಯಾರು ತಂದಿತ್ತು ಎಣ್ಣೆ ಕುಡಿ ಅಂತ ತಂದಿತ್ತೇನಂತ ಏನ್ ಪ್ರಾಬ್ಲಮ್ ಇಲ್ಲ. ಅದೇನ್ ಮಾಡ್ಬೇಕು ಅನ್ನೋ ಕಲಿಯೋರು ಯಾರು? ನೀವು ಕಲಿಬೇಕು ಫಸ್ಟ್ ಕೂತ್ಕೊಂಡು. ಗಂಡ ನೈಟ್ ಮಲ್ಕೊಂಡಾಗ ಹುಬ್ಸಾಯಸ್ ಯಾಕೆ ಮಾಡ್ಕೊಂತಾನೆ, ನಿದ್ದೆ ಯಾಕೆ ಮಾಡ್ತೀರ, ಟೆನ್ಷನ್ ಯಾಕೆ ಮಾಡ್ಕೊಂತಾನೆ, ನಾನೇ ಟೆನ್ಷನ್ ಆಗುತ್ತೆ, ನಾವ್ ಯಾಕೆ ಹಿಂಗ ಆಗುತ್ತೆ ಅಂತ ಫಸ್ಟ್ ಕಲ್ತು ಬಿಟ್ರೆ ನೀವು ಎಷ್ಟು ಏನ್ ಕೊಡ್ಬೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ, ಏನ್ ಕೊಡ್ಬೋದು ಅಂತ. ಥ್ಯಾಂಕ್ ಯು ಡೇನಾ ಮೇಡಮ್. ಥ್ಯಾಂಕ್ ಯು ಸರ್. ನನ್ನ ಹಸ್ಬೆಂಡ್ 10 kg weight ಗೇನ್ ಮಾಡ್ಕೊಂಡಿದ್ದಾರೆ ಸರ್. ನೋಡಿ ಮುಂದಿನ ಸಮಸ್ಯೆ ನೋಡ್ಕೊಂಡು ಆಸರ ಆಗ್ತೀಯ. ಇದು ಯಾವ ಬಾಡಿನು ಎಲ್ಲಿ ನಿಂತ್ಕೊಂಡು ಮತ್ತೆ ನಿಂತ್ಕೊಂಡು ರಥ ಮಕ ಮಾಡಿ ನಿಂತ್ಕೊಂಡು ಏನ್ ಕಲ್ತೀವಿ? ದೇವರ ಕಾಪಾಡ್ಬೇಕು. ಇದು ಎತ್ತಾಗ ಪ್ಯಾಂಟ್ ಹಾಕಿ ನೋಡಿ, ಎತ್ತ ನಿಂತ್ಕೊಂಡು ದೇವರ ಕಾಪಾಡ್ಬೇಕು. ಇದೇನು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಏನ್ ಕಷ್ಟ ಐತಿ ಮಂಜೋಳ. ಇದು ಹಳೆ ಫೋಟೋ ಏನ್ ಸಿಕ್ಕೋದ ಗೊತ್ತಾಗಲ್ಲ. ಇದು ಹೆಂಗ ಕತೆ? ಯಾ ಶರ್ಟ್ ಯಾ ಪ್ಯಾಂಟ್ ಹೆಂಗ ಇದು ಕತೆ? ಕರೆಕ್ಟ್ ನಿಮ್ ಮಕ್ಳು ಹೇಳಿ ತಪ್ಪೇನು ಹೇಳಿ ಕರೆಕ್ಟ್ ಹೇಳ್ಯಾರ ಮಕ್ಕಳು. ಮಮ್ಮಿ ಪ್ಯಾಂಟ್ ಹಾಕಿ ಕೊಡೋ ವ್ಯವಸಾಯ ಕಾಣ್ತೀನಿ ಕರೆಕ್ಟ್ ಅಲ್ಲ? ಕವಿತಾ ಕರೆಕ್ಟ್ ತಾನೆ? ಕಣ್ಣು ಇರೋಸ್ ಕಾಣುತ್ತೆ ನಿನಗೆ? ಮಂಜೋಳ ಕಾಣವಲ್ಲ? ಹೌದಲ್ಲ? ನೋಡಿ ಹೆಂಗಿದೆ ಆ ಫೋಟೋ ನೋಡಿ. ಏನ್ ಮೆತ್ತಾಗ ನಿಂತ್ಕೊಳ್ಳಿ. ಈಗ ಯಾವ ಬಾರ ಗೊತ್ತಾಗುತ್ತೆ, ತಲೆ ಬಾರು, ಮೈ ಬಾರ, ಹೊಟ್ಟೆ ಬಾರ ಗೊತ್ತಾಗಲ್ಲ ನೋಡಿ. ಗೊತ್ತಿಲ್ಲ ಪಾಪ. ಚಂದ ಅನ್ಕೊಂಡ್ಬಿಡ್ತೀವಿ ನಾವು, ಎಲ್ಲ ಕಡೆ ಚಂದ ಅನ್ಕೊಂಡಿರ್ತೀವಿ. ಅದೇ ಚಂದ, ಅದೇ ಚಂದ. ತಪ್ಪಂತಲ್ಲ, ಅದೇ ಪ್ರಪಂಚ ಚೆನ್ನಾಗಿರುತ್ತೆ ನಮ್ಗೆ. ಇನ್ನೊಂದ್ಸರಿ ಫೋಟೋ ಹಾಕೊಂಡ್ರೆ ಅದನ್ನ ಮಜಾ ಬರುತ್ತೆ. ಇನ್ನೊಂದ್ಸರಿ ಮಾಡ್ಬಿಟ್ಟು ಅದು ಯಾರು ನೋಡಿ ರೋಡ್ನಾಗ ರೂಪಾಯಿ ಹಾಕ್ಬಿಡೋದು, ಮಿಸ್ ಆಗಿ ಹೋಗಿದ್ರೆ ತಗೊಂಡ್ ರೂಪಾಯಿ ತಗೊಂಡೋಗಂತ. ಆ ಫೋಟೋ ಹಂಗೆ ಕಾಣುತ್ತೆ ಪ್ಯಾಂಟ್, ಹೌದಲ್ಲ? ಮತ್ತೆ ಹೆಂಗೆ ಅದಕ್ಕೆ ಹೇಳೋದು, ಬ್ಯೂಟಿಫುಲ್ ಈ ಫುಡ್ ತಗೊಂಡಾಗ ಬಾಡಿಗೆ ಒಳ್ಳೆ ಯೋಚನೆ ಬಂದ್ರೆ ಕಂಟಿನ್ಯೂ ಮಾಡಿ, ಬಿಡಕ್ ಹೋಗ್ಬಿಡಿ. ಮತ್ತೆ ಬಿಟ್ಟರೆ ನೀವು ಅಲ್ಲಿಗೆ ಹೋಗ್ತೀವಿ. ನಾನು ಮೊನ್ನೆ ಯಾರೋ ಈ ಶೇಕ್ ಕುಡಿಯಕ್ ಬರ್ತಿದ್ದ ಒಂದ್ 3-4 ತಿಂಗಳು ಶೇಕ್ ಕುಡ್ದ. ಆ ಶೇಕ್ ಕುಡಿದ್ಮೇಲೆ ಮನುಷ್ಯ ಬಿಟ್ರೆ ಕೈ ಬಿಟ್ರಿ, ಕಟ್ಟಿ ಹಾಕಿದ್ಯಲ್ಲ ಬಿಟ್ಬಿಟ್ರಿ, ಮತ್ತೆ ಎಲ್ಲಿಗೆ ಬರ್ತದ? ಅಲ್ಲಿಗೆ ಹೋದ ಹಳೆ ಮನೆಗೆ. ಅರ್ಥ ಆಯ್ತಲ್ಲ? ಅಲ್ಲಿಗೆ ಹೋದ ವಾಪಸ್ ಮತ್ತೆ ನಾನು ಯಾಕೆ ಇಲ್ಲಿ ಅದನ್ನ ನೋಡ್ತೇನೆ, ಸಂಜೆ ಅಲ್ಲೇ ನಿಂತ ಹೋಗಿ ಅದೇ ಪ್ಲೇಸ್ ಅಲ್ಲಿ ನೋಡಿ. ಒಂದ್ಸರಿ ಫೋಟೋ ನೋಡಿ, ಹಳೆ ಫೋಟೋ ನೋಡಿ. ಇದೆ ಏನ್ ಪ್ಯಾಂಟ್ ಇದು, ಏನ್ ಶರ್ಟ್, ಏನ್ ಕಟಿಂಗ್ ಇದು, ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ. ಇಲ್ಲಾಂದ್ರೆ ಮತ್ತೆ ಮಕ್ಳಿಗೆ ಹೆಂಗ್ ಅನ್ಸುತ್ತೆ ಹೇಳಿ? ಸಿಟ್ಟು ಬರಲ್ಲ ಏನ್ ಮಕ್ಕಳು ನೋಡಿದ್ರೆ? ಸಿಟ್ಟು ಎಲ್ಲ ಬರುತ್ತೆ, ಗಾಂಡಿಯನ್ ಪ್ರೀತಿ ಬರುತ್ತೆ, ಇವೆಲ್ಲ ಇರುತ್ತೆ. ನಮ್ಗೆ ಗೊತ್ತೇ ಆಗಲ್ಲ. ಸಣ್ಣ ಸಣ್ಣ ಮಿಸ್ಟೇಕ್ ಅನ್ಸುತ್ತೆ, ದೊಡ್ಡ ಮಿಸ್ಟೇಕ್ ಇದು. ಓಕೆ, ಮಿಸ್ಟೇಕ್ ಸಣ್ಣದೇ ಕಾಣುತ್ತೆ, ಒಳಗೆ ದೊಡ್ಡ ಮಿಸ್ಟೇಕ್ ಇದು, ಭಯಂಕರ ಮಿಸ್ಟೇಕ್ ಇದು. ವಾರಕ್ಕೊಂದ್ಸರಿ ಸ್ನಾನ ಮಾಡೋದು, 3 ದಿನಕ್ಕೊಂದ್ಸರಿ ಸ್ನಾನ ಮಾಡೋದು, ಯಾವ್ದೋ ಕಟಿಂಗು, ಯಾವ್ದೋ ಬಟ್ಟೆ ಮ್ಯಾಚ್ ಆಗಲ್ಲ ದೇಹಕ್ಕೆ ಆಗ್ಬಿಡುತ್ತೆ. ಓಕೆ, ರೈಟ್. ಇದು ಸರಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಮನುಷ್ಯ ಸರಿ ಮಾಡ್ಕೋಬೇಕು. ಏನು ರೇಖೆ, ಹೌದಲ್ಲ? ಇನ್ಯಾರ ಫೋಟೋ ಫೋಟೋ ಇನ್ಯಾರು ಇತ್ತಲ್ಲ? ಇನ್ಯಾರಿಲ್ಲ ಐಡಿಯಲ್ ವೇಟಿಂಗ್ ಬಂದಿರೋ ಫೋಟೋ? ಓಕೆ, ಇನ್ಯಾರಿಲ್ವಾ? ನೀವು ಕೈ ತಿಂಗಳು ಫೋಟೋ ಹಾಕಿ, ಬಿಫೋರ್ ಫೋಟೋ ಇದ್ರೆ ಹಾಕಿ. ವಿಶ್ವಾಸ್ ಬಡಿಗೆ ಇಲ್ಲ ನೀವು? ಸರಿ ಸರಿ ಸರಿ. ಶೇಕ್ ಬಿಡ್ತೀರ? ಫೋಟೋ ಹಾಕಿ, ಫೋಟೋ ಹಾಕ್ಬೇಕು. ಕ್ಲಾಸ್ ಆಗಿ ಅಷ್ಟು ಹೇಳ್ಬೇಕು. ಓಕೆನಾ? ಅದರಿಂದ ಏನ್ ಚೆನ್ನಾಗೈತೆ ಅಷ್ಟೇ. 2 ನಿಮಿಷ ಟೈಮ್ ಇರುತ್ತೆ. ಸರ್ ನಾನು ಬಂದಿದ್ದು weight loss ಕಂಟ್ರಿ ಸರ್ ಬಂದಿದ್ದು. ತುಂಬಾ ಹೊರಗಡೆ ಟ್ರೈ ಮಾಡ್ತಿದ್ದೆ, weight loss ಆಗಕ್ ಆಗ್ತಿರ್ಲಿಲ್ಲ. ಬಟ್ ನನ್ಗೆ ದಪ್ಪ ಜಾಸ್ತಿ ಇರೋದ್ರಿಂದ ನನ್ಗೆ IBP ಲೋ BP ಆಗ್ತಿತ್ತು. ಸೊ ಹೆಂಗನ್ನ ಮಾಡಿ weight loss ಆಗ್ಲೇಬೇಕಂತ ಹೇಳಿದ್ರಲ್ವಾ, ಅದಕ್ಕಾಗಿ ನಾನು ಟ್ರೈ ಮಾಡ್ತಿದ್ದೆ, ಎಲ್ಲಿ weight loss ಆಗ್ತಿರ್ಲಿಲ್ಲ. ಸೊ ಈ ಗ್ರೂಪಿಗೆ ಬಂದೆ. ಈ ಗ್ರೂಪಿಗೆ ಬಂದಾದ್ಮೇಲೆ ನೀವು ಅರ್ಥ ಮಾಡಿಸಿದ್ರಿ ನನ್ಗೆ weight loss ಮಾಡ್ಕೊಂಡ್ಲೇಬೇಕಾ 30 ಕಿಲೋ ಅಂತ. ಸರ್ ಬಂತೆ ಸರ್ ಫೋಟೋ? ಓಕೆ, ಹಂಗೆ ಓಕೆ ಕಾಣುತ್ತಲ್ಲ ಈ ಫೋಟೋ? ಹಂಗೆ ಫೋಟೋ ನೀವು ಹೇಳಿ. ಹಾ ಸರ್.
14 ವರ್ಷ BP ಇರ್ತಾ ಇತ್ತು ಸರ್. ನಂಗೆ IBP ಲೋ BP ಆಗ್ತಾ ಇತ್ತು. ಹಂಗಿರುವಾಗ ನನ್ಗೆ ಡಾಕ್ಟರ್ ಹೇಳಿದ್ದು ಅದನ್ನೇ, ನೀವು ವೇಟ್ ಲಾಸ್ ಮಾಡ್ಕೊಂಡು ಬನ್ನಿ ಅಂತ. ವೇಟ್ ಲಾಸ್ ಆಗ್ತಿರ್ಲಿಲ್ಲ, ಟ್ರೈ ಮಾಡ್ತಿದ್ದೆ. ಬಟ್ ನೀವು ಅದನ್ನೇ ಹೇಳಿದ್ರಿ, ನೀನು ವೇಟ್ ಲಾಸ್ ಮಾಡ್ಕೋಬೇಕಮ್ಮ, 30 kg ನಿನ್ ಬಾಡಿ ಚೆನ್ನಾಗುತ್ತೆ, ಅದ್ ಹೆಂಗ್ ಬರುತ್ತೆ ನಿನ್ ಮೈ ರಿಪೀಟ್ ಹೆಂಗ್ ಬರುತ್ತೆ BP ನೋಡ್ತೀನಿ ಅಂತ. ಯಾವಾಗ ನೀವು ಹೇಳಿದ್ನ ನಾನು ಫಾಲೋ ಮಾಡಿದಾಗ ನನ್ಗೆ ಅರ್ಥ ಆಯ್ತು. ಒಂದು ತಿಂಡಿನ ಚೇಂಜ್ ಮಾಡ್ಕೊಂಡ್ಮೇಲೆ ಫಸ್ಟ್ ಡೇ ನನ್ಗೆ ಟೀ ಕಾಫಿ ಕುಡಿಬೇಕು ಅನ್ಸಿಲ್ಲ. ಎನರ್ಜಿ ಜಾಸ್ತಿ ಇತ್ತು. ಯಾವಾಗ್ಲೂ ತುಂಬಾ ಕೋಪ, ಸಿಟ್ಟು, ಮನೇಲಿ ಕಿರ್ಚಾಡೋದು, ರೇಗಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದೆ. ಯಾವಾಗ 20-25 ಕಾಫಿ ಟೀ ಬೆಳಿಗ್ಗೆ ಎದ್ದ ತಕ್ಷಣ ನೆನಪು ಬರ್ತಿತ್ತು. ಶೇಕ್ ಫಸ್ಟ್ ಡೇ ಅದು ನೆನಪು ಬಂದಿಲ್ಲ. ನನಗೆ ಯೂರಿನ್ ಟ್ರಾಕ್ ಇನ್ಫೆಕ್ಷನ್ ಇತ್ತು, ಮತ್ತೆ ನನಗೆ ಮೋಷನ್ ಪ್ರಾಬ್ಲಮ್ ಇರ್ತಾ ಇತ್ತು. ನನಗೆ ಮೇಜರ್ ಪ್ರಾಬ್ಲಮ್ ಅಂದ್ರೆ ಅವೆರಡು ಇದ್ವು. ಅವೆರಡು ತರ ನಾನು ಕ್ಲಬ್ಗೆ ಬಂದಿದ್ದು ಒಂದೇ ಪರ್ಪಸ್ 100 ರಿಸಲ್ಟ್ ತಗೊಂಡಿ ಪ್ಲೇಸ್ ಅಲ್ಲಿ. ಯಾವಾಗ ಡೈಲಿ ನ್ಯೂಟ್ರಿಷನ್ ತಗೊಳ್ತಾ ನಾನು 3 ತಿಂಗಳಲ್ಲಿ 30 ಕಿಲೋ ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಸರ್. 30 ಕಿಲೋ ವೇಟ್ ಲಾಸ್ 9 ತಿಂಗಳಲ್ಲಿ ಮಾಡ್ಕೊಂಡಾದ್ಮೇಲೆ 4 ವರ್ಷದಿಂದಾನೇ ಇದೇ ವೇಟ್ ನೇ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಆಗ್ತಿದೆ ಈ ಗ್ರೂಪ್ ಸಿಸ್ಟಮ್ ಪ್ರಾಡಕ್ಟ್ ಸರ್. ಥ್ಯಾಂಕ್ ಯು ಸರ್ ನಿಮ್ಗೆ. ಅರ್ಥ ಆಗ್ತಿದೀವ ನಿಮಗೆ? ಕಾಣುತ್ತಾ ಕರೆಕ್ಟ್ ಆಗಿ? ಈಗ ಫೋಟೋ ನೋಡಿ, ಬಿಫೋರ್ ಫೋಟೋ. ಇಲ್ಲಿ ಬರ್ಲಿದ್ರೆ ಯಾವತ್ತು ಹಿಂಗ್ ಆಗ್ಬೇಕಿತ್ತು, ಯಾವತ್ತು ಚೆಕ್ ಯಾವತ್ತು ಆಗ್ಬೋದಾಗಿತ್ತು. ನೀವು ಯಾವತ್ತು ಆಗ್ತಿರ್ಲಿಲ್ಲ, ಯಾವತ್ತು ಇರೋರಿಗೆ ಆಗಲ್ಲ. ಯಾಕಂದ್ರೆ ಜನಕ್ಕೆ ಮಾಡಕ್ ಬರಲ್ಲ, ಹಿಂಗಲ್ಲ ಮ್ಯಾಜಿಕ್ ಮಾಡಕ್ ಬರಲ್ಲ ಯಾರಿಗೂ. ಹರ್ಬಲ್ ಲೈಫ್ ಅವ್ರಿಗೆ ಮಾತ್ರ ಮಾಡಕ್ ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಕೇಳಿ ತುಂಬಾ ಜನ ಬಂದ್ಮೇಲೆ ನಿಮ್ಗೆ ಯಾರನ್ನೇ ಬಂದು ಚೆನ್ನಾಗಿ ಮಾಡಿರ್ತೀವಿ, ಮತ್ತೆ ಹೊರಗೆ ಹೋಗ್ಬಿಟ್ಟು ಅದಕ್ಕೆ ಕಿವಿ ಕೇಳಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್, ಕಣ್ಣಲ್ಲಿ ನೋಡೋದು ಬಹಳ ಇಂಪಾರ್ಟೆಂಟ್. ನಾ ಯಾವಾಗ ಹೇಳ್ತೀನಿ ಗೊತ್ತಾ, ಸೀತೆನ ರಾವಣ ನೋಡ್ದ, ರಾಮನ ನೋಡ್ದ. ಏನಾಗುತ್ತೆ ನೋಡೋದು ವೆರಿ ಇಂಪಾರ್ಟೆಂಟ್. ನೀವು ಏನ್ ನೋಡ್ಬೇಕಂತ, ಎಲ್ಲಿರ್ತೀರಿ, ಯಾವ ಪ್ರಪಂಚದಲ್ಲಿ ಇರ್ತೀರಿ, ಅವ್ರಂಗೆ ಇರ್ತೀರಿ. ಓಕೆನಾ? ನೋಡೋದು ಹೆಂಗಿದೆ, ಅದ್ಮೇಲೆ ಏನ್ ಚೆನ್ನಾಗಿ ಆಗಿರ್ಬೋದು, ಇವ್ನು ಚೆಕ್ ಮಾಡ್ತೀರಿ ಒಂದ್ಸಲ. ನಾನ್ ಸ್ವಲ್ಪ ಅಂತ ಟ್ರೈ ಮಾಡಿ ಗೊತ್ತಾಗುತ್ತೆ, ನೀವು ಹಂಗೆ ಆಗ್ತೀರಿ. ಅದಕ್ಕೆ ಬಿಫೋರ್ ಫೋಟೋ ತಗೊಂಡಿರಿ ನಿಮ್ ಲೈಫ್ ಹೆಂಗಿತ್ತ ಅಂತ. ಈಗ ನೋಡಿ, ಈಗ ನಡೆದು ಕವಿತಾ ಜೈನು 9 ಓದಿದ್ದಾರೆ. ಹೆಂಗಾದ್ರು ಡೈಲಿ ನರ್ಸಿಂಗ್ ಮಾಡ್ತಾರೆ, ಅಲ್ಲೇ ಈಗ ಪ್ರೆಸೆಂಟ್ ಇವಾಗ ವರ್ಕ್ ಮಾಡ್ತಾರೆ. ಚೆಕ್ ಮಾಡಿ. ಮತ್ತೆ ಇವ್ರು ಬಂದ್ರೆ ಎಲ್ಲಾ ವ್ಯಕ್ತಿ ಕೂಡ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಾರೆ. ದೇಹ ಒಂದೇ ಅಂತ ಯಾವಾಗ ಹೇಳ್ತೀನಿ ನಾನು. ಎಲ್ಲಾ ದೇಹಕ್ಕೆ ನೋಡಿ, ಈಗ ನಾನು ಹೇಳ್ತೀನಿ, ನಾನು ಎಕ್ಸರ್ಸೈಸ್ ಮಾಡ್ತೀನಿ ಬೆಳಗ್ಗೆ. ಅಂದ್ರೆ ನನಗೆ 85 ಕೆಜಿ ತೂಕ ಇದ್ರೆ 95 ಗ್ರಾಮ್ ಪ್ರೋಟೀನ್ ಬೇಕು, 10 ಗ್ರಾಮ್ ಜಾಸ್ತಿ ಬೇಕು. ನಾನು 70 ಕೆಜಿ ತೂಕ ಇದ್ರೆ ಅಟ್ಲೀಸ್ಟ್ ಬೇಡ ಅಂದ್ರೆ 70 ಕೆಜಿ ತೂಕಕ್ಕೆ 70 ಗ್ರಾಮ್ ಪ್ರೋಟೀನ್ ಬೇಕು ಒಂದು ದಿನಕ್ಕೆ, ನಾಳೆಗೆ ಇವತ್ತಿಗೆ. ನನಗೆ 1000 ಕ್ಯಾಲ್ಸಿಯಂ ಬೇಕು, 1000 mg ಕ್ಯಾಲ್ಸಿಯಂ ಬೇಕು ಒಂದು ದಿನಕ್ಕೆ, ನಾಳೆಗೆ ಇವತ್ತಿಗೆ. ಕಾಲು ಮೊಳೆ ಚೆನ್ನಾಗಿರಕ್ಕೆ. ಇನ್ನೊಂದು 3 ವರ್ಷ ತಿಂಗಳಾದ್ರೂ 4 ವರ್ಷ ಆದ್ರೆ ಕ್ಯಾಲ್ಸಿಯಂ ಇಲ್ಲ, ಕಾಲಿಗೆ ಏನಾಗುತ್ತೆ, ಗ್ರೀಸ್ ಗಾಡಿ ಬಡಿಸಿ ಸವಿತು ಅಂತ ಅನ್ಸುತ್ತೆ. ಕುತ್ಕೊಂಡ್ರೆ ಕಿರ್ಕಂತೆ ಕಾಲು, ಎಲ್ಲ ಕೋಲ್ಡ್ ಆಗ್ತಾ ಇಲ್ಲ. ಯಾಕೆ ಹೇಳಿ? ಯಾವತ್ತು ನೀವು ಕೆಲಸ ಮಾಡೇ ಇಲ್ಲ. ಸೋಫಾ ಟಿವಿ ಹಿಂಗೆ ಮಾಡಿರ್ತೀವಿ. ಇದರಿಂದಾಗಿ ಏನಾಗುತ್ತೆ, ಇಲ್ಲಿ ಬಂದ್ಮೇಲೆ ನಿಮ್ಗೆ ಶಕ್ತಿ ಜಾಸ್ತಿ ಬಂದ್ರೆ 20 ನಿಮಿಷ ಎಕ್ಸರ್ಸೈಸ್, 80% ಫುಡ್, 100% ಮೈಂಡ್ ಸೆಟ್. ಎಷ್ಟು ಪರ್ಸೆಂಟ್? 100% ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೈಫ್. 80% ತಿನ್ನೋ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಾಡಿ. ಇದೆಲ್ಲ ಸರಿ ಹೋದ್ರೆ 20% ನಿಮ್ಗೆ ಎಕ್ಸರ್ಸೈಸ್ ಮಾಡ್ಬೇಕು ಬದುಕಿರೋವರೆಗೆ. ಜಾಸ್ತಿ ಮಾಡಕ್ಕಾಗಲ್ಲ ನಿಮ್ಗೆ, ಏಜ್ ಆಗ್ತಾ ಒಂದು 6 ಪ್ಯಾಕ್ ಮಾಡಕ್ಕಾಗಲ್ಲ. ಅದಕ್ಕಾಗಿ 20% ಎಕ್ಸರ್ಸೈಸ್ ಮಾಡ್ಬೇಕು. 80% ತಿನ್ನೋ ಫುಡ್ ಬಗ್ಗೆ ಜ್ಞಾನ ಇರಬೇಕು, 100% ನಿಮ್ ಕಂಟ್ರೋಲ್ ಮೈಂಡ್ ಇರಬೇಕು. ಈಗ ನಿಮ್ ಲೈಫ್ ಸಕ್ಸಸ್ಫುಲ್ ಆಗುತ್ತೆ. ಮೆಡಿಸಿನ್ ಬೇಕಾಗಿಲ್ಲ ನಿಮ್ಗೆ. 20% ಎಕ್ಸರ್ಸೈಸು, 80% ಒಳ್ಳೆ ಫುಡ್, 100% ಮೈಂಡ್ ಸೆಟ್. ಓಕೆ, ಇದರಿಂದ ಇರೋದು. ಇವತ್ತು ನಿಮ್ಗೆ ಗೊತ್ತಿರ್ಲಿ, ನಿಮ್ಗೆ ಯಾರು ಬಂದು ಚೆಕ್ ಮಾಡಿದ್ದಾರೆ, ಬಾಡಿ ಫ್ಯಾಟ್ ಚೆಕ್ ಮಾಡಿರ್ತಾರೆ, ಇಷ್ಟು ತೂಕ ಇರ್ಬೇಕಂತ ಮಾಡಿರ್ತಾರೆ. ಅದನ್ನ ನೀವು 15 ದಿನಕ್ಕೊಂದ್ಸರಿ ನಿಮ್ ಕೋಚಿಗೆ ಫೋನ್ ಮಾಡಿ, ಸರ್ ಬನ್ನಿ ಸರ್ ಚೆಕ್ ಮಾಡಿ ಅಂತ ಕರೆಸಿ ಚೆಕ್ ಮಾಡಿಸ್ಕೋಬೇಕು. ಅದ್ ಬರ್ಕೋಬೇಕು. ನೀವು ಬರ್ಕೊಂಡ್ರೆ ನೀವ್ ಹೆಂಗ್ ವೆಯ್ಟ್ ಲಾಸ್ ಆಗ್ತೀರಿ, ಹಂಗೆ ಮಜಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಜಲ್ ಜಾಸ್ತಿ ಆಗ್ತಾ ಹೋದ್ರೆ ನಿಮ್ಗೆ ಇರ್ತಕ್ಕಂಥ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಕೊಬ್ಬು ಕಮ್ಮಿ ಆಗ್ಬೇಕು, ಫ್ಯಾಟ್ ಕಮ್ಮಿ ಆಗ್ಬೇಕು, ಮತ್ತೆ ನಿಮಗೆ ಮಜಲ್ ಜಾಸ್ತಿ ಆಗ್ಬೇಕು. ನಾನ್ ಬಿಫೋರ್ ಫೋಟೋ ತೋರಿಸಿ ಹೆಂಗಿದ್ವಿ ಅಂತ. ಹಂಗೆ ನೀವು ಕೂಡ ಫೋಟೋ ತೆಗಿತಾನೆ ಇರ್ಬೇಕು, ವಾರಕ್ಕೊಂದು ಫೋಟೋ. ಯಾಕಂದ್ರೆ ಆ ಫೋಟೋ ನಿಮ್ಮ ಜೀವನ ಚೇಂಜ್ ಮಾಡುತ್ತೆ. ನಾ ಫೋಟೋ ತಗೊಂಡಿಲ್ಲ ಗೊತ್ತೇ ಆಗಲ್ಲ ನೀವೇನಂತ. ಅರ್ಥ ಆಗ್ತಾ ಇದೆಯಾ? ಇದು ನಿಮಗೆ ಇವತ್ತೇ ಸಿಗ್ಬೇಕಂತ ರಿಸಲ್ಟ್ ಇಲ್ಲ. ಇವತ್ತೇ ಸರಿ ಹೋಗ್ಬೇಕಂದ್ರೆ ನಿಮ್ಗೆ ಅದು ತಲೆ ಮೈಂಡ್ ಸೆಟ್ ಹೊರಗಡೆ ಹಾಕಿರ್ತಾರೆ. ಡ್ರಿಂಕ್ ಮಾಡಿದ್ರೆ ಅವಾಗ ರಿಸಲ್ಟ್ ಬರುತ್ತೆ, ಪಾಯ್ಸನ್ ಕುಡಿದ್ರೆ ಅವಾಗ ರಿಸಲ್ಟ್ ಬರುತ್ತೆ, ಊಟ ತಿಂದ್ರೆ ಲೇಟ್ ಆಗಿ ಬರುತ್ತೆ, ರಿಸಲ್ಟ್ ಅವತ್ತೇ ಬರಲ್ಲ. ಓಕೆನಾ? ಹಂಗೆ ಇಲ್ಲ ಸರ್, ನನಗೆ ದಿವಸ ಇವತ್ತೇ ಕುಡಿತೀನಿ ಸರ್, ಇವತ್ತು ಹೋಗ್ತೀನಿ, ನಾಳೆ ಇವತ್ತೇ ಹೋಗೋದು. ಡ್ರಿಂಕ್ ಇವತ್ತೇ ಮಾಡಿರಿ, ಇವತ್ತೇ ರಿಸಲ್ಟ್ ಫುಲ್ ಬರುತ್ತೆ, ಸಂಜೆ ಬಂದ್ಬಿಡುತ್ತೆ ರಿಸಲ್ಟ್, ಕುಡಿದ್ರೆ ರಿಸಲ್ಟ್ ಬಂದ್ಬಿಡುತ್ತೆ. ಬಟ್ ಶೇಕ್ ಕುಡಿದ್ರೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್, ಲೋ ಜಿ ಹೈ ಫುಡ್, ಸ್ಲೋ ಆಗಿ ಸಂಜೆವರೆಗೂ ಹಂಗೇ ಇರುತ್ತೆ. ನಿಮ್ಗೆ ಎನರ್ಜಿ ಆಗಿರುತ್ತೆ, ಫಿಟ್ ಆಗಿರ್ತೀರಿ, ಮನೆಗೆ ಬೇಗ ಎದ್ದಾಳ್ತೀರಿ. ಇದೆಲ್ಲ ನಾರ್ಮಲ್ ಲೈಫ್. ಇದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್, ಲೋ ಜಿ ಹೈ ಫುಡ್. ನೀವು ತಿನ್ನೋದು ಹೊರಗಡೆ ಫುಡ್, ಹೈ ಜಿ ಫುಡ್. BP ಏರುತ್ತೆ, BP ಇಳಿಯುತ್ತೆ. ತಿನ್ಬೇಕು ಅನ್ಸುತ್ತೆ. ಈ ಶೇಕ್ ಕುಡಿದ ಮೇಲೆ ಏನ್ ತಿನ್ಬೇಕು ಏನ್ ತಿನ್ಬೇಡ ಅಂತ ಮೂಡ್ ಕಂಟ್ರೋಲ್ ಮಾಡುತ್ತೆ.
ಬೇಡ ಅನ್ಸುತ್ತೆ. ಚೆಕ್ ಮಾಡಿ ನೋಡಿ. ಯಾರೇ ಬಿಟ್ಟಿದ್ದು ತಿನ್ನೋ ಆಸೆ ಪಕ್ಕ ಮಾಡೋದಕ್ಕಾಗ ಇದೇ ಚೆನ್ನಾಗಿ ಮಾಡ್ತೀರಿ. ಅದೆಲ್ಲ ಇದೆಲ್ಲ ಲೆಕ್ಕ ಪಕ್ಕ ಇದೆ ಬಾಡಿಗೆ, ಹೊರಗಡೆ ಹಿಂಗಿರಲ್ಲ.